ಕರ್- ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ರೇಕಿ ಗ್ರ್ಯಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸ್ ಕೋಚ್, ಲೈಫ್ ಕೋಚ್, ಕನ್ನಡದ ಕವಯಿತ್ರಿ ಹಾಗೂ ಅನೇಕ ಪುಸ್ತಕಗಳನ್ನು ಬರೆದು ನಮ್ಮೆಲ್ಲರಿಗೂ ಕೊಟ್ಟಂತಹ ಅಂದ್ರ ಸಮಾಜಕ್ಕೆ ಕೊಟ್ಟಂತಹ ಒಬ್ಬ ಮಹಾತಾಯಿ ಅಂತಂದನೆ ಹೇಳ್ಬೋದು. ಅಷ್ಟೆಲ್ಲ ಇವರು ಸಾಕಷ್ಟು ಒಡೆದಿರ್ತಕ್ಕಂಥ ಫ್ಯಾಮಿಲಿಗಳು ಅಂತಂದ್ರ ಈಗ ನಾವು ರೇಖೆಯನ್ನ ಕಲಿತೀವಿ, ಬರೀ ರೇಖೆಯಿಂದ ಬರೀ ಒಬ್ರನ್ನ ಹೀಲ್ ಮಾಡ್ಬೋದು, ಒಂದು ಏನಾದ್ರೂ ರೋಗದಿಂದ ಮುಕ್ತರಾಗ್ ಮಾಡ್ಬಹುದು ಅಂತ ಅಷ್ಟ ಅಲ್ಲ. ಇಲ್ಲಿ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಫ್ಯಾಮಿಲಿಗಳು ಸರಿ ಇಲ್ಲ ಅಂದಾಗೂ ಸಹಿತ ಅವನ್ನ ಕಾನೂನಿನ ಪ್ರಕಾರವಾಗಿ ನಾವು ಎಲ್ಲೋ ಹೋಗಿ ನಾವು ಇದನ್ ಮಾಡ್ತೀವಿ. ಅಂತಹ ಒಂದು ಫ್ಯಾಮಿಲಿಗಳನ್ನ ಬರೀ ಹೀಲಿಂಗ್ ಮುಖಾಂತರನೇ ಸರಿ ಮಾಡಿರ್ತಕ್ಕಂತ ಮಹಾತಾಯಿ ಅಂತಂದ್ರೆ ಹೇಳ್ಬೋದು. ಸುಮಾರು ಒಂದು 25 ಫ್ಯಾಮಿಲಿಗಳನ್ನ ಒಂದು ಸ್ಪಿರಿಚುವಲ್ ಲೈನಿಗೆ ತಗೊಂಡ್ ಬಂದು ಅವ್ರನ್ನ ಒಂದು ಫ್ಯಾಮಿಲಿ ಮಾಡಿ ಇವತ್ತು ಅವರು ಸಹಿತ ನಮ್ಮಂಗೆ ಜೀವನ ಮಾಡುವಂತಹ ಒಂದು ಭಾಗ್ಯವನ್ನು ಕೊಟ್ಟ ಮಹಾತಾಯಿ ಅಂತಂದ್ರೆ ಹೇಳ್ಬೋದು. ಅವರನ್ನು ಇವತ್ತು ವೆಲ್ಕಮ್ ಮಾಡೋಣ. ನಮ್ಮೆಲ್ಲರ ಗುರುಮಾತೆ ಆದಂತಹ ನಮ್ಮೆಲ್ಲರಿಗೂ ದಾರಿದೀಪ ಆಗಿರ್ತಕ್ಕಂತಹ ಶ್ರೀದೇವ್ ಹುಗಾರ್ ಮೇಡಮ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಆನ್ ದ ಸ್ಕ್ರೀನ್ ಮ್ಯಾಮ್. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲೋತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ, ಸೊ ಎಲ್ಲರಿಗೂ ನನ್ ಸೌಂಡ್ ಕೇಳ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಸೌಂಡ್ ಯಾರಿಗೆ ಕೇಳಿಸ್ತಾ ಇದೆ ಸ್ವಲ್ಪ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಒಂದೊಂದ್ಸಲ ಸೌಂಡ್ ಕ್ಲಿಯರ್ ಇರೋದಿಲ್ಲ. ಅದಾದ ನಂತರ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ಯಾವಾಗ್ಲೂ ನೀವು ನೆನ್ಪಿಡ್ರಿ, ಯಾವುದೇ ಒಂದು ಕೋರ್ಸ್ ಅನ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಿ ಅಂದ್ರ ಮೊಟ್ಟ ಮೊದಲು ನಿಮ್ಮ ವಿಡಿಯೋ ಇದೆ ನೋಡ್ರಿ, ಅದೇ ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿಯನ್ನ ಹೈ ಲೆವೆಲ್ ಕರ್ಕೊಂಡು ಹೋಗುತ್ತೆ. ನೀವ್ ಯಾವಾಗ ವಿಡಿಯೋ ಆಫ್ ಇಟ್ಟಿರ್ತೀರಿ ನೋಡ್ರಿ, ನಿಮ್ಮ ಮನ್ಸು ಯಾವ್ದ್ಯಾವ್ದೋ ಕಡೆಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದು ದಿನಕ್ಕೆ 24 ಗಂಟೆಗಳಲ್ಲಿ 60,000 ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಆ 60,000 ವಿಚಾರದಲ್ಲಿ ಒಂದು ವಿಚಾರನೂ ಬಂತು, ಮತ್ತೊಂದ್ಸಲ ನೋಡೋಣ, ನನ್ಗೇನೋ ಗೊತ್ತೇ ಇದೆ, ಇನ್ನೊಂದ್ಸಲ ನಾನು ಇವ್ರದ್ದು ಕೇಳಿನಿ ಅಂತ ಒಂದು ಏನಾದ್ರೂ ವಿಚಾರ ನೆಗೆಟಿವ್ ಬಂದ್ರೆ ನೀವ್ ಇಲ್ಲಿಂದ ಏನಾಗ್ತೀರಿ ಅಂದ್ರೆ ಲೆಫ್ಟ್ ಆಗಿ ಹೊರಗೋಗಿರಿ. ಹಾಗಾಗಿ ಸಾಕಷ್ಟು ಸಲ ನಮ್ಮ ಮನಸ್ಸಿದೆ ನೋಡ್ರಿ, ಬೇಕಾದ್ರೆ ಬರ್ಕೋರಿ, ನಮ್ಮ ಮನಸ್ಸಿಗೂ ಒಂದು ಚಲನೆ ಇದೆ. ಆ ಚಲನೆ ಯಾವುದು ಅಂದ್ರೆ ಇಳಿಮುಖ ಚಲನೆ ಅಂತ ಹೇಳಿ ಹೇಳ್ತೀವಿ. ಯಾವ ಚಲನೆ ಇದೆ? ಇಳಿಮುಖ ಚಲನೆ. ಸ್ವಲ್ಪ ಒಂದ್ಸಲ ಅದನ್ನ ನೋಟ್ ಮಾಡ್ಕೊಡ್ರಿ. ಇಳಿಮುಖ ಚಲನೆ ಅಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಸಕಾರಾತ್ಮಕ ವಿಚಾರ ಮಾಡೋದ್ಕಿಂತನೂ ಜಾಸ್ತಿ ನಕಾರಾತ್ಮಕ ವಿಚಾರಗಳು ಜಾಸ್ತಿ ಮಾಡುತ್ತೆ. ರೀಸನ್ ಏನು ಅಂದ್ರ ನಮ್ಮೊಳಗೆ ಒಂದು ಕುಂಡಲಿನಿ ಶಕ್ತಿ ಇದೆ ನೋಡ್ರಿ, ಅದು ಜಾಗೃತ ಆಗಿರೋದಿಲ್ಲ. ಅದು ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ನಲ್ಲಿ ವರ್ಕ್ ಮಾಡೋದಿಲ್ಲ. ಹಾಗಾಗಿ ಯಾವಾಗ್ಲೂ ಯಾವುದೇ ಒಳ್ಳೇದ್ ಮಾಡ್ಲಕ್ ಹೋಗಿರ್ತೀವಿ ನೋಡ್ರಿ, ಅಲ್ಲೆಲ್ಲಾನು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಗಳು ಬಂದಿರುತ್ತೆ. ಸೊ ಅದೇ ರೀತಿ ಯಾರ್ದೆಲ್ಲರದು ವಿಡಿಯೋ ಆಫ್ ಇದೆ ನೋಡ್ರಿ, ಅವರಿಗೂ ಆ ಸಮಸ್ಯೆ ಆಗುತ್ತೆ. ಅದಾದ್ಮೇಲೆ ನೆನ್ಪಿಡ್ರಿ, ಒಂದು ಮೊಬೈಲ್ ಅಲ್ಲಿ ಬರುವಂತ ಒಂದು ನೋಟಿಫಿಕೇಶನ್ ಏನ್ ಬರುತ್ತೆ ನೋಡ್ರಿ, ನಮ್ಮ 20 ನಿಮಿಷದ ಮನಸ್ಥಿತಿಯನ್ನ ಕದಡುತ್ತೆ ಅಂತ ಹೇಳ್ತಾರೆ ಸೈಕಾಲಜಿಯಲ್ಲಿ. ಸೊ ಹಾಗಾಗಿ ನೀವು ಎಷ್ಟು ಅಲರ್ಟ್ ಆಗಿ ಕುಂತಿರ್ತೀರಿ, ಎಷ್ಟು ವಿಡಿಯೋ ಆನ್ ಮಾಡಿರ್ತೀರಿ, ಅಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಒಂದು ಅದಾದ್ಮೇಲೆ ವಿಡಿಯೋ ಆನ್ ಮಾಡೋದು ನಮ್ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ. ನಿಮ್ಗೆ ರಿಸಲ್ಟ್ ಬೇಕು, ಏನಾದ್ರೂ ಸಮಯ ಕೊಡ್ತಾ ಇದ್ದೀರಿ, ಏನೋ ಒಂದು ಪರಿವರ್ತನೆ ಬೇಕಾಗಿದೆ ಜೀವನದಲ್ಲಿ. ಇಲ್ಲಿ ತನಕ ಮಾಡಿರುವಂತ ಯಾವುದೇ ಸಂಘರ್ಷಗಳು ವರ್ಕೌಟ್ ಆಗ್ತಾ ಇಲ್ಲ, ಬರೀ ಸೋಲ್ಗಳನ್ನೇ ಅನುಭವಿಸ್ತಾ ಇದ್ದೀರಿ. ಸಾಕಷ್ಟು ಏನೇನೋ ಜಂಜಾಟದಲ್ಲಿ ನೀವು ಇದ್ದೀರಿ ಅಂದ್ರ ಈ 2 ದಿನ ಏನಿದೆ ನೋಡ್ರಿ, ಇದು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾಗಿರುವಂತ ಕ್ಷಣ. ಹಾಗಾಗಿ ಇದನ್ನ ನೀವು ಸದುಪಯೋಗ ಮಾಡ್ಕೊಡ್ರಿ ಅನ್ನುವಂತ ಒಂದು ವಿಷಯವನ್ನ ಹೇಳ್ತಾ, ಇದೀಗ ನಾನು ನನ್ನ ವಿಷಯದ ಕಡೆಗೆ ಹೋಗ್ತೀನಿ. ಹಾಗಾಗಿ ಯಾರೆಲ್ಲರೂ ರೆಡಿ ಇದ್ದೀರಿ ಅವ್ರೆಲ್ರೂ ಒಂದ್ಸಲ ಟೈಪ್ ಮಾಡ್ರಿ, ಐ ಆಮ್ ರೆಡಿ ಅಂತ ಬೇಗ ಬೇಗ. ಚಾಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಬೇಗ ನನ್ಗೆ ಕಳಿಸ್ರಿ. ಎಸ್, ಎಲ್ಲಾರು ಯಾರ್ಯಾರು ರೆಡಿ ಇದ್ದೀರಿ? ಎಸ್. ಸೊ ಈ 2 ದಿನಗಳಲ್ಲಿ ಇವತ್ತು ನಮ್ದು ರಾತ್ರಿ 8 ರಿಂದ 10 ಗಂಟೆ ತನಕ 2 ಅವರ್ಸ್ ಸೆಷನ್ ನಡೆಯುತ್ತೆ. ಹಾಗಾಗಿ ನಿಮ್ಮ ವೈಫೈ ನೆಟ್ ಏನಿದೆ ನೋಡ್ರಿ ಎಲ್ಲಾನು ಕರೆಕ್ಟ್ ಆಗಿ ಇಟ್ಕೊಡ್ರಿ. ಯಾಕಂದ್ರೆ ಒಂದ್ ಸಲ ಲೆಫ್ಟ್ ಆಗೋವರೆಗೆ ಹೋದ್ರೆ ಮತ್ತೆ ಕನೆಕ್ಟ್ ಆಗೋದು ಕೆಲವೊಂದ್ಸಲ ನಿಮ್ಗೆ ಆಗೋದಿಲ್ಲ. ಹಾಗಾಗಿ ನೆಟ್ ಅನ್ನ ಸರಿಯಾಗಿ ನೋಡ್ಕೊಳ್ರಿ. ಆಮೇಲೆ ಯಾವ ಪ್ಲೇಸ್ ನಲ್ಲಿ ಇದ್ರಿ ಅಲ್ಲಿ ಸ್ವಲ್ಪ ಏಕಾಗ್ರತೆ ಇರ್ಲಿ. ಎಲ್ಲಿ ನೀವು ಡಿಸ್ಟರ್ಬ್ ಆಗುವಂತ ಸ್ಥಳದಲ್ಲಿ ಕುಂತ್ರೆ ಮತ್ತೆ ಯಾರಾದ್ರೂ ಬರ್ತಾರ ಮಾತಾಡ್ತಾರ, ನಿಮ್ಗೆ ಮತ್ತೆ ತೊಂದರೆ ಆಗ್ಬೋದು. ಹಾಗಾಗಿ
ಈ 2 hours 2 ಗಂಟೆಗಳ ಕಾಲ ನಿಮ್ಮ ಜೀವನದ ಒಂದು ತಪಸ್ ಅಂತ ಹೇಳಿ ತಿಳ್ಕೊಂಡು ಈ ಸೆಷನ್ ಅನ್ನ ನೀವು ಅಟೆಂಡ್ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಅದಾದ್ಮೇಲೆ ಎಲ್ರು ನೇರವಾಗಿ ಕುಳಿತುಕೊಂಡ್ರಿ ಅಂತ ಹೇಳಿ ಅನ್ಕೊಂಡಿನ. ಓಕೆ, ಸೊ ಇದೀಗ ನಾವು ನಮ್ಮ ಸೆಷನ್ ಕಡೆಗೆ ಹೋಗೋಣ. ಸೊ ಮೊದಲು ಬರ್ಕೋರಿ ಇಂಡಿಯನ್ ರೇಖಿ. ಫಸ್ಟ್ ಮೇಲ್ ಟಾಪಿಕ್ ಬರೀರಿ, ಇಂಡಿಯನ್ ರೇಖಿ 2 days ಸೆಷನ್, 2 ದಿನಗಳ ಸೆಷನ್. ನಾವು ಮೊದ್ಲು 3 ದಿವಸ ಮಾಡ್ತಿದ್ದೆವು, ಈಗ 2 ದಿವಸ ಯಾಕೆ ಮಾಡ್ತೀವಿ ಅಂತ ಹೇಳಿ ಹೇಳ್ತೀನಿ ನಿಮ್ಗೆ. 3 ದಿವಸ 1 hour ಮಾಡ್ತೀವಿ, ಮೂರು ದಿನ 3 ಗಂಟೆಗಳ ಕಾಲ ನಡೀತಿತ್ತು, ಡೈಲಿ 1 hour. ಬಟ್ ಈಗ 2 days ನಲ್ಲಿ 4 hours ಮಾಡ್ತಾ ಇದೀವಿ. ಬೆನಿಫಿಟ್ ನಿಮ್ಗೆ ಹೆಚ್ಚಿಗಿದೆನಾ? 1 hourದವ್ರಿಗಿದೆ, ನಿಮ್ಗಿದೆ. 1 hour ನಾನೇ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿನ ನಿಮ್ಮ ಸೆಷನ್ ಇರುತ್ತೆ. ಕೊನೆಗೆ ನಾಳೆ ಏನೇನ್ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸಮೇತ ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ, ಎಸ್. ಸೊ ಈಗ ಬರೀರಿ, ಜಗತ್ತಿನ ಅತ್ಯಂತ ಸುಂದರವಾಗಿರುವಂತ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ಥೆರಪಿ. ಬಹಳ ಅದ್ಭುತ ಇದೆ, ಬಹಳ ಸುಂದರ ಇದೆ. ಎಷ್ಟು ಅದ್ಭುತ ಇದೆ ಅಂದ್ರೆ ನೀವು ಹೀಲಿಂಗ್ ಮಾಡ್ಕೊಂಡ್ಮೇಲೆ ಅದು ನಿಮ್ಗೆ ಫೀಲ್ ಆಗುತ್ತೆ. ಹಾಗಾಗಿ ರೇಖಿ ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಾರೆ. ಬರ್ಕೋರಿ, ರೇಖಿ ಅಂದ್ರೆ ಒಂದು ಆಧ್ಯಾತ್ಮಿಕ ಚಿಕಿತ್ಸಾ ಪದ್ಧತಿ. ಹಾಗಾಗಿ ಈ 2 ದಿನಗಳಲ್ಲಿ ನೀವು ಈ ಒಂದು ಅಧ್ಯಾತ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ರೇಖಿ ಲೆವೆಲ್ 1 ಕೋರ್ಸ್ ಅನ್ನ ಮಾಡ್ತಾ ಇದ್ದೀರಿ. ರೇಖಿ ಲೆವೆಲ್ 1 ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಎದುರಿಗೆ ಬಂದ್ ಕುಂತೀರಿ. ಸೊ ಯಾರೆಲ್ಲರೂ ಕೇಳಿದ್ರಿ ರೇಖಿ ಫ್ರೀ ಕೊಡೋದಿಲ್ಲ ಅಂತ? ಯಾರೆಲ್ಲರೂ? ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ರಲ್ ಡಾಕ್ಟರ್ ಮಿಕಾವುಸು ಏನೇ ಹೇಳಿದ್ದಾರೆ, ಫ್ರೀ ಆಗಿ ಯಾರಿಗ್ ಕೊಡ್ಬೇಡ್ರಿ ಅಂತ. ಆದ್ರೂ ಇದು ನಿಮ್ಗೆ ಫ್ರೀ ಇದೆ. ಏನ್ ಯಾರಾದ್ರೂ ಪೇಮೆಂಟ್ ಏನಾದ್ರೂ ಕಟ್ಟಿದ್ರಿ ನಮ್ ಟೀಮ್ನವ್ರಿಗೆ? ಕಟ್ಲಿಕ್ಕಿಲ್ಲ ಅಂತ ಹೇಳಿ ಅನ್ಕೊಂಡಿ. ಸೊ ಹಾಗಾಗಿ ನಮ್ಮ ಉದ್ದೇಶ ಹೇಳ್ತೀನಿ ನೋಡ್ರಿ, ನೀವು ನನ್ಗೆ ಫೀಸ್ ಕಟ್ಟಿಲ್ಲ, ಆದ್ರೆ ನಾನು ನಿಮ್ಗೆ ಫೀಸ್ ಕಟ್ಟೀನಿ. ಯಾರೆಲ್ಲರೂ ಫೇಸ್ಬುಕ್ ಲಿಂದ ಬಂದಿರಿ? ಫೇಸ್ಬುಕ್ ಮಕ್ಕಳು ನಮ್ದು ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಮತ್ತೆ ವಿಡಿಯೋ ಆನ್ ಮಾಡ್ರಿ, ನನ್ಗೂ ಗೊತ್ತಾಗ್ಲಿ. ಹಾ, ಸೊ ಈಗ ಯೋಚನೆ ಮಾಡ್ಬೇಕಾಗಿರುವಂತದ್ದೇನು ಅಂದ್ರೆ, ಇಲ್ಲಿ ಒಬ್ಬರ ಎನರ್ಜಿ ಆದ್ರೂ ಹೋಗ್ಬಿಟ್ಟದು, ಒಬ್ಬರದಾದ್ರೂ ದುಡ್ಡು ಹೋಗ್ಬಿಟ್ಟವಂತ. ನಮ್ದು ಹೋದ್ರು ಅಷ್ಟೇ, ನಿಮ್ದು ಹೋದ್ರು ಅಷ್ಟೇ. ಸೊ ಹಾಗಾಗಿ ಇದು ಫ್ರೀ ಅಂತ ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಬೇಡ ದಯವಿಟ್ಟು. ಇದು ಫ್ರೀ ಇಲ್ಲೇ ಇಲ್ಲ. ಇದು ನಮ್ ಕಡೆಯಿಂದ ಮಂತ್ಲಿ 50,000 ನಾವು ಪೇ ಮಾಡಿರ್ತೀವಿ, ಅಲ್ಲಿಂದ ನೀವೆಲ್ಲರೂ ಬಂದಿರ್ತೀರಿ. ಓಕೆನಾ? ಸೊ ಹಾಗಾಗಿ ಮೈಂಡ್ ನಾಗಿನ್ ಫ್ರೀ ಅಂತ ತೆಗೆದ್ ಬಿಡ್ರಿ. ನನ್ ಕಡೆಯಿಂದ ಹೋಗಿದೆ ಅಂದ್ರೆ ಒಬ್ಬರದು ಹೋದ್ರು ಹೋದಂಗೆ, ಅದು ಅಷ್ಟೇ. ಒಂದನೇದು. ಅದಾದ್ಮೇಲೆ ಎರಡನೇದು, ಯಾರೆಲ್ಲರೂ ಫೇಸ್ಬುಕ್ ಅನ್ನ ನೋಡ್ತಾ ಸ್ಕ್ರೋಲ್ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋನ ನನ್ ಬಂದಿರ್ಬೋದು, ನಿಮ್ ಎದುರಿಗೆ ಪ್ರೆಸೆಂಟ್ ಆಗಿರ್ಬೋದು. ಆಗಿದೆನಾ? ಮೇಲೆ ಒಂದು ರೆಡ್ ಕಲರ್ ಇರ್ಬೋದು ನಮ್ ಪಟ್ಟಿ ಅಂತ. ಆ ರೆಡ್ ಕಲರ್ ಅಲ್ಲಿ 3 days ಸೆಷನ್ ಫ್ರೀ ಅಂತೇಳಿ ಇತ್ತು. ಆಮೇಲೆ ನೀವು ಅದನ್ನ ಕ್ಲಿಕ್ ಮಾಡ್ಲಿಕ್ಕಿಲ್ಲ, ಹಂಗೆ ಹೋಗಿ ಮತ್ತೆ ಪುನಃ 2 ನಿಮಿಷ ಆದ್ಮೇಲೆ ಏನೋ ಮತ್ತೆ ವಾಪಸ್ ಬಂದ್ ಯಾರ್ಯಾರು ಕ್ಲಿಕ್ ಮಾಡಿದವ್ರು ಇದ್ದೀರಿ? ಫಸ್ಟ್ ನೋಡಿ, ಸ್ಕ್ರೋಲ್ ಮಾಡಿ, ಮತ್ ವಾಪಸ್ ರಿಪೀಟ್ ಹೋಗಿ ಮತ್ತೊಂದ್ಸಲ ವಾಪಸ್ ಮತ್ತೆ ಕ್ಲಿಕ್ ಮಾಡಿದವ್ರು ಯಾರ್ಯಾರು ಮಹಾತ್ಮರಿದ್ರಿ? ಬಹಳಷ್ಟು ಜನ ಇದ್ದೀರಿ. ಈಗ ಬರ್ಕೋರಿ, ನೀವು ರೇಖಿಯನ್ನ ಸರ್ಚ್ ಮಾಡ್ಲಿಲ್ಲ, ರೇಖಿ ನಿಮ್ಮನ್ನ ಸರ್ಚ್ ಮಾಡಿದೆ. ಇದರ ಅರ್ಥ ನೀವು ರೇಖಿಯನ್ನ ಹುಡುಕ್ಲಿಲ್ಲ, ಆದ್ರೆ ರೇಖಿ ನಿಮ್ಮನ್ನ ಹುಡುಕಾಟ ಮಾಡಿದೆ, ಮತ್ತೆ ಇಲ್ಲಿ ನನ್ನ ಎದುರಿಗೆ ತಂದು ಕೂರಿಸಿದೆ. ಹಾಗಾಗಿ ಈಗ ನೆನ್ಪಿಟ್ಕೋರಿ, ಯಾರೆಲ್ಲರೂ ಗ್ರೇಟ್ ಆತ್ಮಗಳಂತೀವಿ ನೋಡ್ರಿ, ಸ್ಪಿರಿಟ್, ಹೈ ಫ್ರೀಕ್ವೆನ್ಸಿ, ಹೈ ಎನರ್ಜಿ ಇರುವಂತ ಅಧ್ಯಾತ್ಮ ಜೀವಿಗಳಿಗೆ ಮಾತ್ರ ರೇಖಿ ಸಿಗುತ್ತೆ, ಹೊರತಾಗಿ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ. ಇದನ್ನ ಮೊದ್ಲು ತಲೆಯಾಗಿಟ್ಕೋರಿ. ಹಾಗಾಗಿ ಇವತ್ ಬಹಳ ಖುಷಿ ಪಡ್ರಿ, ಮತ್ತೆ ಸ್ವೀಟ್ ತಿನ್ರಿ. ಯೂನಿವರ್ಸ್ ನಿಮ್ಗೆ ಚಾಯ್ಸ್ ಮಾಡಿದೆ. ನೀವು ಬೈ ಚಾನ್ಸ್ ಯಾರು ಬಂದಿಲ್ಲ, ಚಾಯ್ಸ್ ಮಾಡಿನೇ ನೀವು ಇಲ್ಲಿಗೆ ಬಂದಿರಿ. ಹಾಗಾಗಿ ಈ 2 ದಿನ ನೀವು ಇದ್ರದ ಲಾಭ ಇದೆ ನೋಡ್ರಿ, ಅದನ್ನ ಸಂಪೂರ್ಣ ತಗೋಬೇಕು ಅಂತ ಹೇಳಿ ಅನ್ಕೊಂಡಿ ನಾನು. ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ನಮ್ಮ ಜಗತ್ತಲ್ಲಿ 3 ಪ್ರಕಾರದ ಜನ ಇದ್ದಿರ್ತಾರೆ. 3 ಪ್ರಕಾರದ ಜನರನ್ನ ನಮ್ಮ ಜಗತ್ತಲ್ಲಿ, ಭೂಮಿ ಮೇಲೆ ನೋಡ್ತಾ ಇರ್ತೀವಿ. ಆ 3ರಲ್ಲಿ ನಾವು ಒಂದು ಪ್ರಕಾರದ ಇದ್ದೇ ಇರ್ತೀವಿ, ನಾವು ಅದ್ರದ್ದು ಹೊರತಾಗಿಲ್ಲ. ಯೂನಿವರ್ಸ್ ನ ಹೊರಗೆ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ನಾವು ಸಮೇತ ಯೂನಿವರ್ಸ್ ನ ಒಂದು ಭಾಗ ಇದ್ದೀವಿ. 3 ಪ್ರಕಾರದ ಜನರಲ್ಲಿ ಮೊದಲನೇ ಪ್ರಕಾರ ಬರ್ಕೋರಿ. ಫಸ್ಟ್ ಒಬ್ರು ಇದ್ದಿರ್ತಾರೆ, ಏನು ಅಂದ್ರ ಎಲ್ಲ ನನ್ನ ಕಂಟ್ರೋಲ್ ನಲ್ಲೇ ಇದೆ, ಎಲ್ಲವೂ ನಾನೇ ಮಾಡ್ತೀನಿ, ಎಲ್ಲವೂ ನನ್ನ ಕಾರಣದಿಂದನೇ ಆಗುತ್ತೆ ಅನ್ನೋದು ಮೊದಲನೇ ಕೆಟಗರಿ ಜನ. ಕೆಟಗರಿ ಅಂದ್ರೆ ಕಾಸ್ಟ್ ಅಂತ ತಿಳ್ಕೊಬೇಡಿ, ಮೈಂಡ್ ಸೆಟ್. ಮೊದಲನೇದವ್ರು ಯಾರು? ಎಲ್ಲ ನನ್ನ ಕಂಟ್ರೋಲ್ ನಲ್ಲೇ ಇದೆ, ನಾನ್ ಏನ್ ಮಾಡ್ತೀನಿ ಅದು ಆಗುತ್ತೆ, ಅಲ್ಲಿ ಸರಿಯಾದ್ರೂ ನಾನೇ ಕಾರಣ ಇದ್ದೀನಿ, ತಪ್ಪಾದ್ರೂ ನಾನೇ ಕಾರಣ ಇದ್ದೀನಿ. ಇದು ಮೊದಲನೇ ಕೆಟಗರಿ.
ಅದಾದ್ಮೇಲೆ ಎರಡನೇದವ್ರು ಬಂದಿರ್ತಾರ, ಅವ್ರು ಏನ್ ಹೇಳ್ತಾರ ಅಂದ್ರ, ಏನೆಲ್ಲಾನು ಆಗುತ್ತೆ ಇಲ್ಲ ಪರಮಾತ್ಮ ಮಾಡ್ತಾನ, ಅಥವಾ ಯಾವ್ದೋ ಒಂದು ಶಕ್ತಿ ಮಾಡ್ತಾ ಇದೆ, ನಾನಿಲ್ಲಿ ನಿಮಿತ್ ಮಾತ್ರ ಇದ್ದೀನಿ, ನಂದೇನು ಇಲ್ಲ ಇಲ್ಲಿ. ಅವ್ನ್ ಮಾಡ್ತಾನ, ಮಾಡಿಸೋನ್ ಒಬ್ಬನಿದ್ದಾನೆ, ಅಥವಾ ಅದು ಹಣೆ ಬರ, ಅದು ಏನಾದ್ರೂ ಇರ್ಬೋದು, XYZ. ಹಾಗಾಗಿ ಎಲ್ಲವೂ ಬ್ರಹ್ಮಾಂಡ ನಡೀತಾ ಇರೋದು, ನನ್ನ ಜೀವನ ನಡೀತಾ ಇರೋದು, ಪ್ರತಿಯೊಂದಿದೆ, ಅದು ನನ್ನ ಕೈಯಲ್ಲಿಲ್ಲ, ಅದು ಯಾವುದೋ ಒಂದು ಪರಾತ್ಪರ ಶಕ್ತಿ ನಡೆಸ್ತಾ ಇದೆ ಅನ್ನೋದು ಎರಡನೇ ಕ್ಯಾಟಗರಿ. ಈ ಇಬ್ರಿಗ್ ಬಿಟ್ಟು ಮತ್ತೆ ಮೂರನೇದವ್ರು ಇದ್ದಿರ್ತಾರ, ಅವ್ರು ಯಾರು ಅಂದ್ರ, ಒಂದ್ಸಲ ಈ ಕಡೆ ಬರ್ತಾರ, ಒಂದ್ಸಲ ಈ ಕಡೆ ಬರ್ತಾರ. ಬಹಳ ಖುಷಿ ಹೆಚ್ಚಾಯ್ತು ಅಂತ ತಿಳ್ಕೊರಿ, ಏನೋ ಜೀವನದಲ್ಲಿ ಸಕ್ಸಸ್ ಆದ್ರೂ ಖುಷಿ ಜಾಸ್ತಿ ಆದಾಗ ಎಲ್ಲ ನಾನೇ ಮಾಡೀನಿ ಅಂತ, ನಾನ್ ಮಾಡಿನಂತ ಆಗಿದೆ, ಎಲ್ಲ ನನ್ನ ಶ್ರಮ ಇದೆ, ನನ್ನ ಪ್ರಯತ್ನ ಇದೆ, ನನ್ನ ಸಕ್ಸಸ್ ಇದೆ, ಎಲ್ಲಾನು ನಾನು 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 ನಾನು. ಯಾವಾಗ ಸಕ್ಸಸ್ ಆದ, ಒಂದ್ ವೇಳೆ ಅಪ್ಪಿ ತಪ್ಪಿ ಫೇಲ್ಯೂರ್ ಆದ್ರು ಅವ್ರು, ಅವಾಗ ಅವ್ರು ಏನ್ ಮಾಡ್ತಾರಂದ್ರ ದೇವ್ರು ಮಾಡ್ತಾರೆ. ಹಾಗಾಗಿ ಇವರು ಆ ಕಡೆನೂ ಇರೋದಿಲ್ಲ, ಈ ಕಡೆನೂ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಗೆ ಇವತ್ತೊಂದು ಮಾಹಿತಿಯನ್ನ ಕೊಡ್ತೀನಿ. ನೀವು ಒಂದನೇ ಕ್ಯಾಟಗರಿ ಮತ್ತೆ ಎರಡನೇದಲ್ಲಿ ಇದ್ದೀರಿ ಅಂದ್ರ ಬೆಸ್ಟ್ ಇದ್ದೀರಿ, ಮತ್ತೆ ನೀವು ಸಕ್ಸಸ್ ಆಗ್ತೀರಿ. ಯಾವ ವ್ಯಕ್ತಿ ತನ್ ಮೇಲೆ ತನ್ಗೆ ವಿಶ್ವಾಸ ಇರುತ್ತೆ ನೋಡ್ರಿ, ಅವನು ಸಕ್ಸಸ್ ಆಗಿರ್ತಾನ. ಯಾವ ವ್ಯಕ್ತಿ ಪರಾತ್ಪರ ಶಕ್ತಿಯನ್ನ ನಂಬ್ತಿರ್ತಾನ ನೋಡ್ರಿ, ಅವನು ಸಕ್ಸಸ್ ಆಗಿರ್ತಾನ. ಇಬ್ರು ಆಗಿರ್ತಾರ. ಈ ಇಬ್ರು ಬಿಟ್ಟು ಎಡ ಬಿಡಂಗಿ ಯಾರು ಅಂದ್ರೆ ಈ ನಡು ಇದ್ದವ್ರು. ಸೊ ಹಾಗಾಗಿ ಈಗ ನನ್ಗೆ ನೀವು ಮೆಸೇಜ್ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರ, ನೀವು ಒಂದ್ರಲ್ಲಿ ಇದ್ದೀರಿ ಅಥವಾ ಎರಡನೇದವ್ರು ಇದ್ದೀರಿ ಅಥವಾ ಮೂರಿದ್ದೀರಿ, ಮೂರಿದ್ರು ಬರೀರಿ, ನಾನು ಅದು ಇನ್ನೂ ಚೂರು ನಿಮ್ಗೆ ಮಾಹಿತಿ ಕೊಡ್ತೀನಿ. ಬೇಗ ಬೇಗ ಟೈಪ್ ಮಾಡ್ರಿ. ಮತ್ತೆ ನನ್ನ ಕೋರ್ಸ್ ಆಕ್ಟಿವಿಟಿ ಬೇಸ್ ಕೋರ್ಸ್ ಇದೆ, ನೀವೆಲ್ಲ ನಾನು ಹೇಳಿದಂಗೆ ನೀವು ಮಾಡ್ತಾ ಹೋಗ್ಬೇಕಂದ್ರೆ ರಿಸಲ್ಟ್ ಬರುತ್ತೆ. ಹಾ, ಎಸ್, ಸಾಕಷ್ಟು ಜನ ಸೆಕೆಂಡ್ ಇದ್ದೀರಿ. ಓಕೆ, ಹಾ, ನಾನು ಇದೀನಲ್ಲ, ನಾನು ಸೆಕೆಂಡ್ ಇದ್ದೀನಿ. ನಾನು ಪರಾತ್ಪರ ಶಕ್ತಿ ಮೇಲೆ ಬಿಡ್ತೀನಿ. ಇವತ್ ನಾನು ನಿಮ್ಗೆ ಹೇಳ್ತೀನಿ, 69 ಮೆಂಬರ್ಸ್ ಕುಂತೀರಿ. ನಾವ್ ಎಲ್ಲರಿಗೂ ಕಾಲ್ ಮಾಡೀವಿ ಅಂತೇಳಿ ನನ್ಗೇನ್ ಭರೋಸಿಲ್ಲ, ಟೀಮ್ನವ್ರು ಮಾಡ್ಯಾರ ಇಲ್ಲ ನನ್ಗೂ ಗೊತ್ತಿಲ್ಲ. ಆದ್ರೂ ನೀವು 69 ಮೆಂಬರ್ಸ್ ಬಂದಿರಿ ಅಂದ್ರೆ ಒಂದ್ ಶಕ್ತಿ ಇದೆ, ನಿಮ್ಗೆ ತಂದು ಕೂರಿಸಿದೆ. ಹಾಗಾಗಿ 1 ಮತ್ತು 2 ಇದೆ ನೋಡ್ರಿ, ಅದು ಬೆಸ್ಟ್ ಇದೆ. ನೀವು ಏನಾದ್ರೂ ಮೂರನೇ ಹಂತದಲ್ಲಿ ಇದ್ದೀರಿ, ಮೂರನೇ ಲೈನ್ ಒಳಗೆ ಇದ್ದೀರಿ ಅಂದ್ರ ದಯವಿಟ್ಟು ಈ 2ರಲ್ಲಿ ಒಂದ್ ಕಡೆಗೆ ಬರ್ರಿ. ಇಲ್ಲಂದ್ರ ನೀವು ಜೀವನವಿಡೀ ಕನ್ಫ್ಯೂಷನ್ ದಾಗ ಹೋಗಿರ್ತೀರಿ, ಲೈಫ್ ಟೈಮ್ ಕನ್ಫ್ಯೂಷನ್ ನಡೆಯುತ್ತೆ. ಮತ್ತೆ ಜೀವನವಿಡೀ ಸೋಲ್ಗಳು ಕಟ್ಟಿಟ್ಟ ಬುತ್ತೀನಿ. ಒಂದ್ಸಲ ಅವ್ರ ಮೇಲೆ ಹೇಳ್ತೀರಿ, ಒಂದ್ಸಲ ಬ್ಲೇಮ್ ಮಾಡೋದು, ಕುಟುಂಬಕ್ಕೆ ಬಯೋದಕ್ ಶುರು ಮಾಡ್ತೀವಿ, ಸಮಾಜಕ್ಕೆ ಬೈತೀವಿ, ಸಿಸ್ಟಮ್ಗೆ ಬೈತೀವಿ, ಸ್ಪಿರಿಚುವಲ್ ಗುರುಗಳಿಗೆ ಏನಾದ್ರೂ ಮಾಡಿ ಇನ್ನೊಬ್ಬರ ಮೇಲೆ ಹಾಕಿ ತಾನು ನಿಶ್ಚಿಂತಿರೋದು. ಹಾಗಾಗಿ ಈ 2ರಲ್ಲಿ ಒಂದನ್ನ ಚಾಯ್ಸ್ ಮಾಡ್ರಿ ಅಂತೇಳಿ ಹೇಳ್ತಾ, ಎಸ್, ಇದೀಗ ನೆಕ್ಸ್ಟ್ ಬರ್ಕೋರಿ. ನಾವು ಈ 2 ದಿನದ ಸೆಷನ್ ನಲ್ಲಿ ಏನೆಲ್ಲವನ್ನ ಕಲಿತಾ ಇದ್ದೀವಿ, ಏನ್ ಕಲಿತೀವಿ ಅಂತ ಸ್ವಲ್ಪ ಬರೀಲಕ್ ಶುರು ಮಾಡ್ರಿ. ಎಸ್, ಸೊ ಮೊದಲನೇದ್ ಬರ್ಕೋರಿ, ರೇಖೀಯ ಇತಿಹಾಸ. ರೇಖೀಯ ಇತಿಹಾಸ, ಸ್ಪೆಷಲಿ ಇಂಡಿಯನ್ ರೇಖೀಯ ಇತಿಹಾಸ. ಫಸ್ಟ್ ನಾವಿದನ್ನ ಕವರ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಶರೀರದ ಪಂಚತತ್ವಗಳು ಅಥವಾ ಪಂಚಕೋಶಗಳು ಅಂತ ಕರೀರಿ. ನಮ್ಮ ಶರೀರದ ಪಂಚಕೋಶಗಳು. ಅದಾದ್ಮೇಲೆ ಪಂಚಭೂತಗಳ ಮಾಹಿತಿ, 5 ಪಂಚಭೂತಗಳೇನಿವೆ ನೋಡ್ರಿ, ಅದ್ರ ಮಾಹಿತಿ ಸಿಗುತ್ತೆ ನಿಮ್ಗೆ. ಅದಾದ್ಮೇಲೆ ರೇಖೀಯ 5 ತತ್ವಗಳು ಅಥವಾ ಪಂಚತತ್ವಗಳು ಅಂತ ಬರೀರಿ. ನೆಕ್ಸ್ಟ್ ಅದಾದ್ಮೇಲೆ 7 ಚಕ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ, 7 ಚಕ್ರಗಳ ಬಗ್ಗೆ ಮಾಹಿತಿ. ಏಳು ಚಕ್ರಗಳ ಬಗ್ಗೆ ಮಾಹಿತಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಔರಾ ಕ್ಲೆನ್ಸಿಂಗ್ ಅನ್ನ ಕಲಿತೀರಿ ನೀವು. ಶಕ್ತಿಯ ಪದರು ಅಂತ ಹಾಕೋರ್ಬೇಕಾದ್ರೆ ಬಂದು, ಬೆಳಕಿನ ಪದರು ಅಥವಾ ಶಕ್ತಿಯ ಪದರು, ಔರಾ ಕ್ಲೆನ್ಸಿಂಗ್. ಅದಾದ್ಮೇಲೆ ಸ್ವಯಂ ಹೀಲಿಂಗ್ ಅನ್ನ ಕಲಿತ್ರಿ. ನಿಮ್ಗೆ ನೀವು ಯಾವ ರೀತಿಯ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನೀವು ಕಲಿತ್ರಿ. ಅದಾದ್ಮೇಲೆ ನಾಳೆ ನಿಮ್ಗೆ ರೇಖೀಯ ದೀಕ್ಷೆ ಇರುತ್ತೆ. ನಾಳೆ ಎಲ್ಲರೂ ದಯವಿಟ್ಟು ಒಂದು ವಿಷಯವನ್ನ ಹೀಗೆ ನೋಟ್ ಮಾಡ್ಕೊಡ್ರಿ. ನಾಳೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಇವತ್ತಿನ ಪಂಚತತ್ವಗಳನ್ನ ನಾನೇನ್ ಬರೆಸ್ತೀನಿ ನೋಡ್ರಿ, ನಾಳೆ ಅದನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ರೆಡ್ ಕಲರ್ ಸ್ಕೆಚ್ ಪೆನ್ ಇಂದ ಬರ್ದಿಡ್ಬೇಕು. ಕಂಪಲ್ಸರಿ ನಿಮ್ ಹತ್ರ ಇರ್ಬೇಕು.
ಮತ್ತೆ ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ 7ರಿಂದ 9 ಗಂಟೆ ತನಕ ಸೆಷನ್ ಇರುತ್ತೆ ನಾಳೆ. ಹೀಗೆ ಟೈಮ್ ಮೆನ್ಷನ್ ಮಾಡ್ಕೊಡ್ರಿ. ಮತ್ತೆ ನಮ್ದು ಏನಾಗುತ್ತೆ ದೀಕ್ಷೆದ್ ಯಾವುದೇ ರಿಕಾರ್ಡಿಂಗ್ ಕೊಡಂಗಿಲ್ಲ ನಾವು. ನೀವು ಪ್ರೆಸೆಂಟ್ ಅಲ್ಲೇ ಕಲಿಬೇಕು. ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ, ತಿಳಿಸಿ ಹೇಳ್ತೀನಿ. ಈಗ್ಲೂ ನಾನು ABCDನೇ ಹೇಳತ್ತೀನಿ ಅಂತ ತಿಳ್ಕೊಂಡಿನಿ. ನಾನು LKG UKG ಮಕ್ಕಳಿಗೂ ತಿಳಿಯಂಗ್ ನಾನು ಹೇಳ್ತಾ ಇದ್ದೀನಿ ಅಂತ ನಾನು ವಿಚಾರ ಮಾಡಿ ಈಗ ಇದ್ರಕ್ಕಿಂತನೂ ಚೆನ್ನಾಗಿ ಹೇಳ್ತೀನಿ ನಾಳೆ. ಹಾ ಎಸ್. ಸೊ ಹಾಗಾಗಿ ನಾಳೆ ನಿಮ್ಗೆ ರಿಕಾರ್ಡಿಂಗ್ ಸಿಗೋದಿಲ್ಲ. ಹಾಗಾಗಿ ನಾಳೆ ಸಿದ್ಧತೆಯನ್ನ ಒಂಚೂರು ಬರ್ಕೋರು 1-2 ನಿಮಿಷ. ಆ ನಂತರ ನಾನು ಮುಂದೆ ಹೋಗ್ತೀನಿ. ನಾಳೆ ನೀವು 7 ಗಂಟೆಗೆ ಸರಿಯಾಗಿ ಜಾಯಿನ್ ಆಗೋದಿರುತ್ತೆ. 7 ಗಂಟೆ ಜಾಯಿನ್ ಆಗೋಕ್ಕಿಂತ ಮುಂಚೆ 6 ಗಂಟೆಗೆ ಸಾಯಂಕಾಲ ನೀವು ಸ್ನಾನ ಮಾಡೋದಿದೆ ನಾಳೆ ದೀಕ್ಷೆ ಸಲುವಾಗಿ. ಒಂದ್ ಸ್ವಲ್ಪ ನೋಟ್ ಮಾಡ್ಕೋರಿ. ನಾಳೆ ಸಾಯಂಕಾಲ 6 ಗಂಟೆಗೆ ಸ್ನಾನ ಮಾಡಿ ಬಿಳಿ ಬಟ್ಟೆ ವೈಟ್ ಡ್ರೆಸ್ ಅನ್ನ ಹಾಕೋದಿದೆ. ಬಿಳಿ ಬಟ್ಟೆಯನ್ನ ಧರಿಸಿ 108 ಸಲ ಓಂಕಾರ ಮಾಡೋದಿದೆ ನಾಳೆ ಕಂಪಲ್ಸರಿ. ಮತ್ತೆ ದೀಕ್ಷೆಗಿಂತ ಮುಂಚೆ 108 ಸಲ ಓಂಕಾರ ಆಗ್ಬೇಕು. ನೀವೆಲ್ಲಾರ ಡ್ಯೂಟಿಗೆ ಹೋಗಿದ್ರಂದ್ರು 1 hour ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮನೆಗೆ ಬರ್ರಿ. ದೀಕ್ಷೆ ಪುನಃ ಸಿಗೋದಿಲ್ಲ. ಹಾಗಾಗಿ 108 ಸಲ ಓಂಕಾರ ಮಾಡ್ಬೇಕು. ಸ್ನಾನ ಮಾಡೋದು, ಬಿಳಿ ಬಟ್ಟೆ ಧರಿಸೋದು, ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಇವತ್ತಿನ ತತ್ವಗಳನ್ನ ಬರೆದು ನಿಮ್ಮ ಸೈಡ್ ಅಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ಒಂದು ದೀಪ ಮತ್ತು 1 ಗ್ಲಾಸ್ ನೀರನ್ನ ಕಂಪಲ್ಸರಿ ಇಟ್ಕೊಳ್ಬೇಕು ನಿಮ್ಮ ಹತ್ರ ದೀಕ್ಷೆಯ ಸಮಯಕ್ಕೆ. ಅದಾದ್ಮೇಲೆ ಒಂದು ನನ್ ಕಡೆಯಿಂದ ರಿಕ್ವೆಸ್ಟ್ ಅಂದ್ರೆ ವಿನಂತಿ ಏನು ಅಂದ್ರೆ ನಾಳೆ ಆದಷ್ಟು ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಯಾರ ಜೊತೆಗೆ ಕಿಟ್ಪಿಟ್ ಮಾಡ್ಬೇಡಿ. ಕಿಟ್ಪಿಟ್ ಅಂದ್ರೆ ಗೊತ್ತಲ್ಲ, ಅವ್ರು ಒಂದಂದ್ರ ನಾವು 4 ಹೇಳಕ್ ನಿಂದಿರ್ತೀವಿ. ಹೆಣ್ಮಕ್ಳು ಸುಮ್ಮಿರಂಗಿಲ್ಲ ನಾವು. ನಮ್ದು ಹೆಣ್ಮಕ್ಳದ್ ಎಲ್ಲಾ ಚಂದದ, ಇದು ಒಂದೇ ಗಲತದ, ಇಷ್ಟೇ ನಾಲ್ಗೆ ಅದ ನೋಡ್ರಿ, ಅದು ಸರಿ ಇಲ್ಲ. ನಾವು ಹಿಡಿದ್ರ ಬಿಡಂಗೆ ಇಲ್ಲ ನಾವು ಯಾರಿಗ್ವಿ. ಹಂಗಾಗಿ ಅದಕ್ಕೆ ಸ್ವಲ್ಪ ನಾಳೆ 1 ದಿವಸ ಕಂಟ್ರೋಲ್ ನಲ್ಲಿ ಇಡ್ರಿ. ರೀಸನ್ ಏನು ಅಂದ್ರ ನೀವೆಷ್ಟು ಸೈಲೆಂಟ್ ಆಗಿರ್ತೀರಿ ನೋಡ್ರಿ, ಅಷ್ಟು ಯೂನಿವರ್ಸ್ ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಆ ಎನರ್ಜಿ ನಿಮ್ ಜೊತೆಗೆ ವರ್ಕ್ ಮಾಡುತ್ತೆ. ನೀವ್ ಏನಾದ್ರೂ ಡಿಸ್ಟರ್ಬ್ ಆಗಿರ್ತೀರಿ ನೋಡ್ರಿ, ಅವಾಗ ನಿಮ್ಗೆ ದೀಕ್ಷೆ ಇದೆ ನೋಡ್ರಿ, ಫೀಲ್ ಗುಡ್ ಆಗೋದಿಲ್ಲ. ಗುಡ್ ಫೀಲಿಂಗ್ ಆಗ್ಬೇಕಲ್ಲ ನಾವ್ ಏನಾದ್ರೂ ಮಾಡಿದ್ವಿ ಅಂದ್ರೆ. ಸೊ ಹಾಗಾಗಿ ಈ ನಿಯಮವನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಡ್ರಿ ಅಂತೇಳಿ ಹೇಳ್ತಾ, ಎಸ್ ಇದೀಗ ನಾವು ಮುಂದೆ ಹೋಗೋಣ. ಇದೀಗ ನನ್ನ ಪ್ರಶ್ನೆ ಏನು ಅಂದ್ರೆ, ಯಾರೆಲ್ಲರೂ ಇದ್ದೀರಿ ನಿಮ್ಗೆ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಇದೆ, ಹೆಲ್ತ್ ಇಶ್ಯೂ, ಅವರೆಲ್ಲರೂ ಒಂದ್ಸಲ ಮೀ ಅಂತ ಟೈಪ್ ಮಾಡಿ. ನನ್ಗಿದೆ ಅಥವಾ ಆಯ್ ಅಂತ ಟೈಪ್ ಮಾಡಿದ್ರು ನಡೆಯುತ್ತೆ. ಹೆಲ್ತ್ ಇಶ್ಯೂ ಏನಾದ್ರೂ ಸಣ್ಣದು ಪುಟ್ಟ ದೊಡ್ಡದು ಏನಾದ್ರೂ ಒಂದ್ ಇರುತ್ತೆ. ಎಸ್. ಹಾ ಎಸ್ ಎಸ್ ಸಣ್ಣದ್ ಇರ್ಬೋದು. ಒಂದ್ ದಿವಸ 2 ದಿವಸದ ಇರ್ಬೋದು, 6 ತಿಂಗಳು, 1 ವರ್ಷದಿಂದ ಇರ್ಬೋದು, 10 ವರ್ಷದಿಂದ ಇರ್ಬೋದು, ಯಾವ್ದೇ ಇರ್ಬೋದು. ಅದು A to Z. ಸೊ ಈಗ ದಯವಿಟ್ಟು ಬರ್ಕೋರಿ. ರೇಖಿಯಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ರೆಡ್ ಪೆನ್ನಿಗೆ ಬರೀರ್ಬೇಕಾದ್ರೆ ರೇಖಿಯಲ್ಲಿ ಅಸಾಧ್ಯ ಅನ್ನೋದು ಯಾವುದಿಲ್ಲ. ರೇಖಿ ಮೊಟ್ಟ ಮೊದಲು ವರ್ಕ್ ಎಲ್ಲಿ ಮಾಡುತ್ತೆ ಅಂದ್ರೆ ನಮ್ಮ ಹೆಲ್ತ್ ಮೇಲೆ ವರ್ಕ್ ಮಾಡುತ್ತೆ, ಅದು ನಮ್ಮ ಆರೋಗ್ಯದ ಮೇಲೆ ವರ್ಕ್ ಮಾಡುತ್ತೆ. ಹಾಗಾಗಿ ರೇಖಿಯಲ್ಲಿ 108 ರೋಗಗಳಿಗೂ ಸಮೇತ ಚಿಕಿತ್ಸೆ ಇದೆ. ಇದು ಗುಡ್ ನ್ಯೂಸ್ ನಿಮ್ಗೆ. 108. ಮತ್ತೆ ಇಲ್ಲಿ ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ನಿಮ್ಗೆ ಇಂಜೆಕ್ಷನ್ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ಮಷೀನ್ದೊಳಗೆ ಹಾಕೋದಿಲ್ಲ, ಏನು ಇಲ್ಲ. ಆದ್ರೂ ಚಿಕಿತ್ಸೆ ಇದೆ 100ಕ್ಕೆ 100ರಷ್ಟು. ಫೇತ್ ಅಂಡ್ ಬಿಲೀವ್ ಅದು ನಿಮ್ಮ ಹತ್ರ ಇರ್ಬೇಕು. ಸೊ ಹಾಗಾಗಿ ನನ್ನ ಪ್ರಕಾರ, ನನ್ನ ಅನುಭವ, ಇಷ್ಟು ವರ್ಷದಿಂದ ನಾವು ರೇಖಿಯನ್ನ ಮಾಡ್ತಾ ಬಂದೀವಿ. ರೇಖಿಯಲ್ಲಿ 100ಕ್ಕೆ 100ರಷ್ಟು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ, ಸ್ಪೆಷಲಿ ಹೆಲ್ತ್. ಆದ್ರೆ ಆರೋಗ್ಯಕ್ಕೆ ಬಂದಾಗ 2 ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. 2 ಆ 2 ಸಮಸ್ಯೆ ಯಾವ ಅಂದ್ರ, ನಿಮ್ ಕೂದ್ಲು ಏನಾದ್ರೂ ವೈಟ್ ಆಗಿದೆ ಅಂದ್ರ ಬ್ಲಾಕ್ ಆಗೋದಿಲ್ಲ. ನೀವು ಎಷ್ಟು ಹೀಲಿಂಗ್ ಮಾಡ್ರಿ ಆಗೋದಿಲ್ಲ. ಓಕೆನಾ? ನೀವು ಮೇಡಮ್ ಎಲ್ಲಾರು ನಾನು ಡೈ ಹಚ್ತೀನಿ, ನೀವು ಹಚ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಒಂದೇದು ಓಕೆನಾ? ಇದು ಕನ್ಫರ್ಮ್ ಮಾಡ್ಕೊರಿ. ಆ ನಂತರ 2ನೇದು ಏನು ಅಂದ್ರ, ನಿಮ್ಮ ಹಲ್ಲು ಏನಾದ್ರೂ ಹುಳು ತಿಂದಿದೆ ಅಂತ ಇರುತ್ತೆ ನೋಡ್ರಿ, ಹಲ್ಲಿನ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಹೋಗಿ ತೆಗೆಸ್ಕೊಂಡೇ ಬರ್ಬೇಕು. ನೀವ್ ಎಷ್ಟೇ ಮೆಡಿಟೇಷನ್ ಮಾಡಿದ್ರು ಅದು ವೈಟ್ ಆಗೋದಿಲ್ಲ, ಬ್ಲಾಕ್ ಆಗಿತ್ತು. ಅದು ನರ್ವಸ್ ಸಿಸ್ಟಮ್ ಎಲ್ಲ ಸತ್ತು ಹೋಗಿರುತ್ತೆ. ಇವು 2 ಬಿಟ್ರೆ ಪ್ರಪಂಚದ ಎಲ್ಲವುಗಳಿಗೂ ಸಮೇತ ರೇಖೆಯಲ್ಲಿ ಪರಿಹಾರ. ಇದಿಷ್ಟು ವಿಶ್ವಾಸ ನೀವು ಮಾಡ್ಬೇಕು. ಓಕೆನಾ? ಸೊ ಹಾಗಾಗಿ ರಿಲ್ಯಾಕ್ಸ್ ಇರಿ. ಮತ್ತೆ ಇದು 2 ದಿನದ ಸೆಷನ್ ಇದೆ ನೋಡ್ರಿ, ಅದು ಕೇವಲ ನಿಮ್ಗೆ ಸೆಲ್ಫ್ ಹೀಲಿಂಗ್ ನಿಮ್ ಸಲುವಾಗೇ ಇದೆ. ನೀವು ಯಾರ ಬಗ್ಗೆ ಚಿಂತೆ ಮಾಡೋದನ್ನ ಬಿಡ್ರಿ. ಗಂಡ, ಮನಿ, ಮಕ್ಕಳು, ಸಂಸಾರ ಯಾರ್ದು ಚಿಂತೆ ಮಾಡ್ಬೇಡ್ರಿ. ಈಗ ಮಾಡೋದು ಯಾರ್ದಿದೆ ಅಂದ್ರೆ ನಿಮ್ ಮೇಲೆ ನಿಮ್ಗೆ
ಫೋಕಸ್ ಮಾಡೋದಿದೆ. ಸೊ ಹಾಗಾಗಿ ಇಲ್ಲಿ ಹೆಲ್ತ್ಗೆ ಸಂಪೂರ್ಣ ವ್ಯವಸ್ಥೆ ಇದೆ. ಅದಾದ್ಮೇಲೆ ಎರಡನೇ ಪ್ರಶ್ನೆ, ನನ್ ಪ್ರಶ್ನೆ ಮೇಲೆ ಸ್ವಲ್ಪ ಫೋಕಸ್ ಮಾಡ್ರಿ. ಅಂದ್ರೆ ನಿಮ್ಗೆ ಇಲ್ಲಿ ರಿಸಲ್ಟ್ ಇದೆ ಇಲ್ಲ ಅಂತ ಮೊದಲು ನೋಡ್ಕೊಡ್ರಿ. ಎರಡನೇದಂದ್ರೆ ಯಾರೆಲ್ಲರಿಗೆ ವೆಲ್ತ್ ಪ್ರಾಬ್ಲಮ್ ಇದೆ ಅಂದ್ರೆ, ವೆಲ್ತ್ ಅಂದ್ರೆ ಫೈನಾನ್ಸಿಯಲ್ ಸ್ಟ್ರಗಲ್, ಹಣಕಾಸಿನ ತೊಂದರೆ ಯಾರಿಗಿದೆ ನೋಡ್ರಿ. ಅವರು ಆಯ್ ಅಂತ ಟೈಪ್ ಮಾಡ್ರಿ. ಅಥವಾ ಎಸ್, ಸಾಕಷ್ಟು ಜನ ಇದ್ದೀರಿ ಹಣಕಾಸಿನ ತೊಂದರೆ ಇರೋರು. ಹಗ್ಲು ರಾತ್ರಿ ದುಡಿತಾ ಇರ್ತೀವಿ, ಮತ್ತೆ ಒಂದ್ ಹೋದ್ರೆ ಇನ್ನೊಂದ್ ಆಗೋದಿಲ್ಲ, ಮತ್ತೊಂದಾದ್ರೆ ಮತ್ತೊಂದಾಗೋದಿಲ್ಲ. ಈ ಸಮಸ್ಯೆ ಸಾಕಷ್ಟು ಮಧ್ಯಮ ವರ್ಗದವರು ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಇಲ್ಲೇನು ಎರಡು ಮಾತಿಲ್ಲ. ಸೊ ಈಗ ಸ್ವಲ್ಪ ನನ್ ಕಡೆಗೆ ಗಮನ ಕೊಟ್ಟು ಕೇಳ್ರಿ. ಒಂದ್ ಮಾತು ನೀವು ಬೇಕಾದ್ರೆ ನೆನ್ಪು ಮಾಡ್ರಿ. ನಮ್ಗೆ ದುಡ್ಡು ಬರೋದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಕೇಳ್ರಿ. ಹಣ ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲ, ಎಲ್ಲಿಂದಾದ್ರೂ ಬರುತ್ತೆ, ಹೇಗಾದ್ರೂ ಬರುತ್ತೆ, ಬಂದೇ ಬರುತ್ತೆ. ನಮ್ಮ ಹತ್ರ ಬರ್ತಾ ಇದೆಯಲ್ಲ ದುಡ್ಡು, ಬಂದೇ ಬರುತ್ತೆ. ಸಮಸ್ಯೆ ಏನು ಅಂದ್ರ ಬಂದಿರೋದ್ ನಮ್ ಕೈಯಲ್ಲಿ ಉಳಿಯಂಗಿಲ್ಲ, ಇದು ದೊಡ್ಡ ಸಮಸ್ಯೆ. ಕೆಸಾರ್ನು ಸಮಸ್ಯೆ ಪ್ರಾಬ್ಲಮ್ ಏನು ಅಂದ್ರ ಬರೋದ್ ಸಮಸ್ಯೆ ಇಲ್ಲ, ಬಂದಿರೋದು ಉಳಿಯೋದಿಲ್ಲ. ಇಲ್ಲಿ ಬರ್ಕೋ ರೀಸನು, ನಮ್ಮ ಒಳಗೆ ಬರೋ ಎನರ್ಜಿ ನಮ್ಮ ಹತ್ರ ಇದೆ, ಅಟ್ರಾಕ್ಟ್ ಮಾಡೋ ಪವರ್ ಇದೆ ನಮ್ಮ ಹತ್ರ. ಅಬಂಡನ್ಸ್ ಅನ್ನ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದ್ರ ಬಂದಿರೋದು ಉಳಿಯೋ ಶಕ್ತಿ ನಮ್ಮ ಹತ್ರ ಇಲ್ಲ. ರೀಸನ್ ಏನು ಅಂದ್ರ ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಇಲ್ಲ. ಬರ್ಕೋ, ಹಾಗಾಗಿ ರೇಖಿಯಲ್ಲಿ ನಿಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಅವು ಬ್ಯಾಲೆನ್ಸ್ ಆಗುತ್ತೆ. ಹಂಗಾಗಿ ಫೈನಾನ್ಸಿಯಲ್ ಗ್ರೋತ್ ಆಗೋದಿದೆ ನೋಡ್ರಿ, ರೇಖೆಯಲ್ಲಿ ಬಹಳ ಈಸಿ ಇದೆ, ಸರಳ ಇದೆ, ಬಟ್ ಸಮಯ ತಗೊಳುತ್ತೆ. ಯಾರಿಗಿ 8 ದಿನದಲ್ಲೇ ರಿಸಲ್ಟ್ ಬರ್ಬೋದು, ಯಾರಿಗ 3 ದಿವಸನಲ್ಲೇ ಬರ್ಬೋದು, ಕೆಲವರಿಗೆ 6 ತಿಂಗಳಿಗೂ ಬರ್ಬೋದು. ಬಟ್ ರಿಸಲ್ಟ್ ಅಂತೂ 100% ಇದೆ ಫೈನಾನ್ಸಿಯಲ್. ವಿಶ್ವಾಸ ಮಾಡ್ಬೇಕಷ್ಟೇ. ನಿಮ್ಮ ವಿಶ್ವಾಸ ಇದೆ ನೋಡ್ರಿ, ಅದು ವರ್ಕ್ ಮಾಡುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್, ಯಾರ್ಯಾರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರೆ ಕುಟುಂಬದಲ್ಲಿ, ನಮ್ ಕಡೆ ಬೀದರ್ ಭಾಷೆ ಎಲ್ಲರಿಗೂ ಬರುತ್ತೆ ಅಥವಾ ಅರ್ಥ ಆಗುತ್ತೆ? ನಮ್ ಕಡೆ ಒಂದ್ ಗಾದೆ ಮಾತು ಬರುತ್ತೆ, ಏನು ಅಂದ್ರ ಎತ್ತು ಎರಿಗೆಳಿತದಂತ, ಕೋಣ ಕೆರೆಗೆಳಿತದ. ಹಿಂಗೆ ಕುಟುಂಬಗಳು ನಮ್ದು ಬಹಳಷ್ಟು. ಗಂಡ ಒಂದ್ ಕಡೆ ಹೋಗಿರ್ತಾನೆ, ಹೆಂಡತಿ ಅವ ಹೇಳಿದ್ ಈಕಿಗೆ ಅರ್ಥ ಆಗಲ್ಲ, ಈಕಿ ಹೇಳಿದ್ ಅವನಿಗೆ ಅರ್ಥ ಆಗದಿ. ಆದ್ರೂ ಫ್ಯಾಮಿಲಿಯಲ್ಲಿ ನಡೀತಾ ಇದೆ. ಮೇನ್ ಪ್ರಾಬ್ಲಮ್ ಏನು ಅಂದ್ರ ರಿಲೇಶನ್ಶಿಪ್ ಬಾಂಡಿಂಗ್ ಇದೆ ನೋಡ್ರಿ, ಅದು ನಮ್ ಸಮಸ್ಯೆ ಇದೆ. ಹಾಗಾಗಿ ಈ ಹಿಂದೆ ನೀವೇನಾದ್ರೂ ಒಂದ್ 20 ವರ್ಷದ ಹಿಂದೆ ಹೋದ್ರು, ಬಾಳಿಲ್ಲ ಮೊಬೈಲ್ ಬರೋಕ್ಕಿಂತ ಮುಂಚೆ ಹೋದ್ರ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಸ್ಪೆಷಲಿ ಹೆಣ್ಮಕ್ಳಿಗೆ. ನನ್ ವಯಸ್ಸಿನವ್ರು ಯಾರ್ಯಾರಿದ್ರಿ 40+ ಇದ್ದವರು ಸ್ವಲ್ಪ ಹಿಂಗ್ ಕೈ ಮಾಡಿ. ನಮ್ ಮದ್ವೆ ಟೈಮ್ನೊಳಗ ನಮ್ಗೆ ಯಾರ್ ಮದ್ವೆ ಆಗ್ತಾ ಇದ್ದಾರಂತ ನಾವು ನೋಡೇ ಇಲ್ಲ, ನಾನಂತೂ ನೋಡಿಲ್ಲ. ಸುಮ್ನೆ ಕಣ್ ಮಚ್ಚು ಅಂದಿವ್, ಜೀವನ ಇಲ್ಲಿ ತನಕ ಬಂತು, ಏನೂ ಆಗ್ಲಿಲ್ಲ. ಆದ್ರೆ ಇವತ್ತು ಪ್ರೆಸೆಂಟ್ ಲೈಫ್ ನಲ್ಲಿ ಏನೆಲ್ಲವೂ ಪರಿವರ್ತನೆ ಆಗ್ತಾ ಇದೆ. ಅದ್ರ ರಿಲೇಶನ್ಶಿಪ್ ಇದೆ ನೋಡ್ರಿ, ಅವು ಜಾಸ್ತಿ ಹೆಚ್ಚು ಕಾಲ ಉಳಿತಾ ಇಲ್ಲ. ರೀಸನ್ ಏನು ಅಂದ್ರ ಅವರಿಬ್ಬರ ನಡುವೆ ಇರುವಂತ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಒಬ್ರು ಪಾಸಿಟಿವ್ ಇದೆ, ಒಬ್ರು ನೆಗೆಟಿವ್ ಇದೆ, ಅದಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ರೇಖಿಯಲ್ಲಿ ಇಬ್ಬರ ಫ್ರೀಕ್ವೆನ್ಸಿಯನ್ನ ನಾವು ಈಕ್ವಲ್ ಮಾಡ್ಬೋದು. ರೇಖಿ ಹೀಲಿಂಗ್ ಅಲ್ಲಿ ಇದು ಸಾಧ್ಯ ಇದೆ. ಸರಿಯಾಗ್ಬೇಕು ರಿಲೇಶನ್ಶಿಪ್. ನಿಮ್ಮಲ್ಲಿ ಅಥವಾ ನಿಮ್ ಮನೆಯಲ್ಲಿ ಮಕ್ಕಳದು ಇರುತ್ತೆ, ಇರೋದಿಲ್ಲ ಅಂತಿಲ್ಲ. ರಿಲೇಶನ್ಶಿಪ್ ಸಾಕಷ್ಟು ಸಲ ನೋಡ್ತಾ ಇರ್ತೀವಿ. ಆಮೇಲೆ ಬಹಳ ಸಲ ಅನಿಸ್ತದ ತದ್ವಿರುದ್ಧ ಶಕ್ತಿಗಳು ಒಂದೇ ಕಡೆಗೆ ಒಂದ್ ಮನೆಯಲ್ಲೇ ಬದುಕ್ತಾ ಇವೆ ಅಂತೇಳಿ ಬಹಳ ಸಲ ನಿಮಗೂ ಫೀಲ್ ಆಗುತ್ತೆ. ಆದ್ರೆ ಅದಕ್ಕೂ ಇಲ್ಲಿ ಪರಿಹಾರ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸಾಮಾಜಿಕವಾಗಿ ನೀವು ಬೆಳಿಬೇಕಂದ್ರ ನೀವು ರೇಖಿಯಲ್ಲಿ ಮುಂದುವರೆದ್ರೆ ಸಮಾಜ ನಿಮ್ಗೆ ಗುರುತಿಸುತ್ತೆ. ನೆನ್ಪಿಡಿ, ರೇಖಿ ಲೆವೆಲ್ 1 ಅಲ್ಲ, ನೀವು ಲೆವೆಲ್ಗಳು ಚೇಂಜ್ ಮಾಡಿದ್ರೆ ನೀವು ಸಮಾಜದಲ್ಲಿ ಒಬ್ಬ ಹೀಲರ್ ಆಗಿ, ಒಬ್ಬ ಟ್ರೈನರ್ ಆಗಿ ನೀವು ವರ್ಕ್ ಅನ್ನ ಮಾಡ್ಬೋದು. ಅದಾದ್ಮೇಲೆ ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗೆ ನಿಮ್ಗೆ ರೇಖಿ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಹ್ಯಾಪಿ ಹಾರ್ಮೋನ್ಸ್ಗಳು ರೇಖಿಯಲ್ಲಿ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಅಂದ್ರೆ ಖುಷಿ ಆಗಿರೋದು. ನಿಮ್ಗೆ ಗೊತ್ತಾ, ಇವತ್ ನಾನ್ ನಿಮಗ್ ನೋಡ್ತಾ ಇದ್ದೀನಿ ನೋಡ್ರಿ, ಯಾರ್ಯಾರು ಹೊಸವ್ರು ಕುಂತೀರಿ, ತಪ್ಪು ತಿಳ್ಕೊಬೇಡ್ರಿ. ಫಸ್ಟ್ ಡೇ ನನ್ನ ಎದುರಿಗೆ ಎಲ್ಲಾರು ಕುಂತಿರ್ತೀರಿ ನೋಡ್ರಿ, ಇಡೀ ದಿನ ದುಡ್ದು ಕೆಲಸ ಮಾಡಿ 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 ಆಗಿರುತ್ತಲ್ಲ, ಅದ್ ಏನೋ ಫ್ರೀ ಸೆಷನ್ ಅಂತ ಕೊಟ್ರ ಮತ್ತೆ ಯಾವಾಗ ಸಿಗುತ್ತೆ ನೋಡೋಮಂತ ಬಂದಿರ್ತೀರಿ. ಡೇ 1 ದಿವ್ಸ ನಮ್ ಕಡೆ ಹೇಳ್ತೀವಿ ಕರೆಂಟ್ ಹೊಡ್ದಿನ ಕಾಗಿ ಅಂತ, ಹಿಂಗ್ ಸುಸ್ತಾಗಿ ಕುಂತಿರ್ತೀರಿ, ವಿಡಿಯೋ ಆನ್ ಮಾಡಂಗಿಲ್ಲ,
ಮುಖದ ಮೇಲೆ ಸ್ಮೈಲ್ ಇರೋದಿಲ್ಲ, ಅದು ಏನೇನೋ ಜಗತ್ ನಿಮ್ದು ಹೊಸದೇ ತಯಾರಾಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವ್ ಎಷ್ಟು ಖುಷಿಯಾಗಿರ್ತೀರಿ ನೋಡ್ರಿ, ಅಷ್ಟು ಹೆಲ್ದಿ ಆಗಿರ್ತೀರಿ, ನೆನ್ಪಿಡ್ರಿ. ಹಾಗಾಗಿ ಹ್ಯಾಪಿ ಹಾರ್ಮೋನ್ಸ್ಗಳು ಯಾವಾಗ ರಿಲೀಸ್ ಆಗುತ್ತೆ ಅಂದ್ರ, ನಿಮ್ಮ ಬ್ರೈನ್ ನ ವೇವ್ಸ್ ಗಳಿಗೆ ಹೀಲಿಂಗ್ ಸಿಗ್ಬೇಕು, ಬರ್ಕೋರಿ. ಅದಕ್ಕೆ ಸರಿಯಾದ ಚಿಕಿತ್ಸೆ, ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ನಿಮ್ಮೊಳಗೆ ಏನಾಗುತ್ತೆ ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಹಾಗಾಗಿ ನನ್ನ ಜೀವನದಾಗ ಫುಲ್ ಖುಷಿದ್ದೀನಿ. ಅದು ಏನಾದ್ರೂ ಆಗಿ, ಇಡೀ ದಿನ ನಾನು ಡ್ಯೂಟಿ ಮಾಡ್ತೀನಿ, ಮನೆ ಕೆಲಸ ಇರುತ್ತೆ, ಬಿಲ್ಡಿಂಗ್ ವರ್ಕ್ ಇದೆ, ಎಲ್ಲಾನು ನಡೆಯುತ್ತೆ. ಆದ್ರೆ ನಾವು ನಮ್ ಖುಷಿ ಬಿಡಂಗಿಲ್ಲ. ರೀಸನ್ ಏನು ಅಂದ್ರೆ ಹೀಲಿಂಗ್ ಪವರ್ ಇದೆ ನೋಡ್ರಿ, ಅದು ವರ್ಕ್ ಮಾಡ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಬರೀರಿ, ರೇಖಿ ಅಂದ್ರೆ ಏನು? ರೇಖಿ ಅಂದ್ರೆ ಏನು? ಹಾ, ಸೊ ಇಲ್ಲಿ ಬರೀರಿ, ರೇ ಅಂದ್ರೆ REI ಅಂತ ಬರೀರಿ. ರೇ ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕೀ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದೇ ರೇಖಿ. ಅದಕ್ಕಿರೋ ಹೆಸರು ರೇಖಿ. ಹಾಗಾಗಿ ಈಗ ಬರೀರಿ ರೇಖಿಯ ಇತಿಹಾಸ. ರೇಖಿಯ ಇತಿಹಾಸ. ಮತ್ ದಯವಿಟ್ಟು ಸ್ವಲ್ಪ ರೆಡ್ ಪೆನ್ ಯೂಸ್ ಮಾಡ್ರಿ, ಮೇನ್ ಪಾಯಿಂಟ್ಸ್ ಎಲ್ಲ ಅಂಡರ್ಲೈನ್ ಮಾಡ್ರಿ. ನನ್ ಜಾಸ್ತಿ ಬರೆಸ್ತೀನಿ. ಯಾಕೆ ಬರೆಸ್ತೀನಿ ಅಂದ್ರ, ನಮ್ಮ ಬೆರಳಿನ ತುದಿಗಳಿವೆ ನೋಡ್ರಿ, ಇಲ್ಲಿ ಜಾಸ್ತಿ ಎನರ್ಜಿ ಇದೆ. ಇದು ನೇರವಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕನೆಕ್ಟ್ ಇದೆ. ಹಾಗಾಗಿ 100 ಬಕ್ನ 1 ಲಿಖನ ಅಂತಾರೆ. 100 ಮಾತಾಡೋದು 1 ಬರೆಯೋದು ಈಕ್ವಲ್ ಇರುತ್ತೆ. ಹಾಗಾಗಿ ಬರವಣಿಗೆ ಮೇಲೆ ದಯವಿಟ್ಟು ಫೋಕಸ್ ಮಾಡ್ರಿ. ಈಗ ರೇಖಿಯ ಇತಿಹಾಸ ಬರೀರಿ. ಸೊ ನಾವು ರೇಖಿಯನ್ನ ಏನಾದ್ರೂ ನೋಡಿದ್ರೆ, ಸಾಕಷ್ಟು ಪ್ರಕಾರದ ರೇಖಿಗಳನ್ನ ನೋಡ್ತೀವಿ ನಾವು. 1-2 ಪ್ರಕಾರದ ರೇಖಿಯನ್ನ ನೋಡೋದಿಲ್ಲ, ಸಾಕಷ್ಟು ಪ್ರಕಾರದ ರೇಖಿ ಇದೆ. ಆ ರೇಖಿಗಳಲ್ಲಿ ಕೆಲವೊಂದು ರೇಖಿ ಬರುತ್ತೆ, ಒಂದು ಬರುತ್ತೆ ಟಿಬೇಟಿಯನ್ ರೇಖಿ ಅಂತ ನೀವು ಕೇಳಿರ್ಬೋದು. ಸಾಕಷ್ಟು ಪ್ರಚಾರದಲ್ಲಿರುವಂತ ರೇಖಿ ಇದು, ಟಿಬೇಟಿಯನ್ ರೇಖಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಜಪಾನೀಸ್ ರೇಖಿ. ಜಪಾನ್ ದೇಶದಲ್ಲಿ, ಜಪಾನ್ ಮತ್ತು ಚೈನಾದಲ್ಲಿ ಸೇಮ್ ಒಂದೇ ತರದ ರೇಖಿ ನಡೆಸ್ತಾರಲ್ಲಿ, ಜಪಾನ್ ದೇಶದ ರೇಖಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮನಿ ರೇಖಿ. ಹಣಕ್ಕಾಗಿ, ಕೇವಲ ಅಬಂಡನ್ಸ್ ಸಲುವಾಗಿನೇ ರೇಖಿ ಇದೆ. 5 days ನ ಕೋರ್ಸ್ ಇರುತ್ತೆ, ಹೋದ್ ಸಲ ನಾವು ಮಾಡಿವಿ ಅದು, ಮನಿ ರೇಖಿ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ರಾಜಕ್ರಿಯಾ ರೇಖಿ ಅಂತ. ರಾಜಕ್ರಿಯಾ ರೇಖಿ. ಅದಾದ್ಮೇಲೆ ಒಂದು ಬರುತ್ತೆ ಕರುಣಾ ರೇಖಿ ಅಂತ. ಇಷ್ಟೆಲ್ಲ ಹೆಸರು ಯಾರಾದ್ರೂ ಮೊದ್ಲು ಕೇಳಿದ್ರ? ಕೇಳಿರ್ಬೋದು ನೀವು, ರೇಖಿ ಸ್ವಲ್ಪ ಡೆಪ್ತ್ ಇದ್ದವ್ರು ಗೊತ್ತಿರುತ್ತೆ. ಈಗ ಸರಿಯಾಗಿ ಬರೀರಿ. ಇಷ್ಟೆಲ್ಲಾ ರೇಖಿಗಳ ತಾಯಿ ಬೇರು ಇನ್ನೂ ಒಂದು ರೇಖಿ ಇದೆ. ಅದು ಯಾವುದು ಅಂದ್ರ ಇಂಡಿಯನ್ ರೇಖಿ ಅಥವಾ ಭಾರತೀಯ ರೇಖಿ. ಈ ಎಲ್ಲದರ ತಾಯಿ ಬೇರು. ಒಂದು ಮರ ಇದೆ ನೋಡ್ರಿ, ಆ ಮರ ಎಷ್ಟೇ ಪ್ರಫುಲ್ಲವಾಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಕೆಳಗಿರುವಂತ ಒಂದು ತಾಯಿ ಬೇರು ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲಾ ರೇಖೆಯ ಮೂಲ ಯಾವುದು ಅಂದ್ರೆ ನಮ್ಮ ಭಾರತ. ಇದಕ್ಕೆ ಭಾರತೀಯ ರೇಖೆ ಅಂತೇಳಿ ಕರಿತೀವಿ. ಹಾಗಾಗಿ ಇದನ್ನ ಭಾರತೀಯ ರೇಖೆ ಅನ್ನೋದಕ್ಕೆ ಸಾಕಷ್ಟು ನನ್ನ ಹತ್ರ ದಾಖಲೆಗಳಿವೆ. 1-2 ದಾಖಲೆಗಳನ್ನ ನಾನು ನಿಮ್ಗೆ ಕೊಡ್ತೀನಿ, ವೇಟ್ ಮಾಡಿ. ಹಾ, ಸೊ ಇಲ್ಲಿ ಬರೀರಿ ಋಗ್ವೇದ ಅಂತ ಬರೀರಿ. ಋಗ್ವೇದ. ಎಸ್. ಸೊ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ 10ನೇ ಶ್ಲೋಕ, 12ನೇ ಶ್ಲೋಕ ಮತ್ತೆ 60ನೇ ಶ್ಲೋಕದಲ್ಲಿ ರೇಖೆಯನ್ನ ಕುರಿತು ಅಲ್ಲಿ ವಾಕ್ಯಗಳಿರುವುದನ್ನ ಗಮನಿಸ್ತೀವಿ ನಾವು. ಋಗ್ವೇದ. ಇವನ್ ನೀವ್ ಯಾರಾದ್ರೂ ಇಲ್ಲಿ ಸೀನಿಯರ್ಸ್ ಈ ಹಿಂದೆ ನೀವು ರೇಖಿ ಕಲ್ತರ, ಡಾಕ್ಟರ್ ಮಿಕಾವು ಉಸೂಯಿ ಅವರ ಜೀವನ ಚರಿತ್ರೆಯಲ್ಲೂ ಸಮೇತ ಅವ್ರು ಹೇಳಿರುವಂತದ್ದು ಏನು ಅಂದ್ರ, ಋಗ್ವೇದವನ್ನ ನಾನು ಅಧ್ಯಯನ ಮಾಡಿದ, ವೇದಗಳು ಉಪನಿಷತ್ತುಗಳನ್ನ ಸುಮಾರು 12 ವರ್ಷ ಅವ್ರು ಅಧ್ಯಯನ ಮಾಡಿತ್ತು. ಅದಾದ್ಮೇಲೆ ಅವ್ರಿಗೆ ಅರ್ಥ ಆಗಿದ್ದು ಏನು ಅಂದ್ರೆ, ಒಂದು ಎನರ್ಜಿ ಫ್ರೀಕ್ವೆನ್ಸಿ ವರ್ಕ್ ಮಾಡುತ್ತೆ ಅಂತ. ಅದಾದ್ಮೇಲೆ ಅವ್ರು ಜಪಾನ್ ದೇಶಕ್ಕೆ ಹೋಗಿ ತಪಸ್ಸಾಚರಣೆ ಮಾಡಿದ ನಂತರ ಅವ್ರಿಗೆ ರೇಖಿ ಕನೆಕ್ಟ್ ಆಗಿರುವಂತ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿನ. ಹಾಗಾಗಿ ಮೂಲ ಇದು ಎಲ್ಲಿಂದ ನಮ್ಗೆ
ನಮ್ಗೆ ಪ್ರಾರಂಭ ಆಗುತ್ತೆ ಅಂದ್ರ ಋಗ್ವೇದದಲ್ಲಿ. ಸೊ ಋಗ್ವೇದದ ಒಂದು ವಾಕ್ಯವನ್ನ ಬರ್ಕೋರಿ. ಅಯಂ ಮೇ ಹಸ್ತೋ ಭಗವಾನ್, ಅಯಂ ಎ ಹಸ್ತೋ ಭಗವಾನ್, ಅಯಂ ಮೇ ಭಗವತ್ತರಂ, ಅಯಂ ಮೇ ಹಸ್ತೋ ಭಗವಾನ್, ಅಯಂ ಮೇ ಭಗವತ್ತರಂ. ಅಂದ್ರ ಅಯಂ ಅಂದ್ರ ನಾನು, ನನ್ನ ಹಸ್ತದೊಳಗೆ ಪರಮಾತ್ಮನ ಶಕ್ತಿ ಇದೆ ಅಂತ ಋಗ್ವೇದ ಮೂಲದಲ್ಲಿ ಹೇಳುತ್ತೆ. ಹಾಗಾಗಿ ಭಗವತ್ತರಂ ಅಂದ್ರೆ ಭಗವಂತನ ತರಂಗಗಳೇನಿವೆ ನೋಡ್ರಿ, ಅವು ನನ್ನ ಹಸ್ತದೊಳಗಿವೆ ಅನ್ನುವಂಥದ್ದನ್ನ ಋಗ್ವೇದದಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಇದು ಮೊದಲ ದಾಖಲೆ. ಎರಡನೇ ದಾಖಲೆಯನ್ನ ಬರ್ಕೋರಿ, ಅಥರ್ವ ವೇದದಲ್ಲಿ. ಈ ವಿದ್ಯೆಗೆ ಅಥರ್ವಿನಿ ವಿದ್ಯೆ ಅಂತ ಹೇಳ್ತಾರೆ. ರೇಖಿ ವಿದ್ಯೆಗೆ ಮೂಲ ಭಾರತದಲ್ಲಿರುವಂತಹ ವಿದ್ಯೆಯಲ್ಲಿ ಅಥರ್ವಿನಿ ವಿದ್ಯೆ ಅನ್ನುವಂತ ಹೆಸರಿನಿಂದನೂ ಬರ್ತಿತ್ತು. ಹಾಗಾಗಿ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ನನ್ನ ಎರಡು ಅಂಗೈಯಲ್ಲಿ ಅನಂತ ಶಕ್ತಿ ಇದೆ. ಈ ಸ್ವಲ್ಪ ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ನನ್ನ ಎರಡು ಅಂಗೈಯಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ನಾನು ಇದನ್ನು ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ಇದು ಎಲ್ಲಿ ಸಿಗುತ್ತೆ ಅಂದ್ರ ಅಥರ್ವ ವೇದದಲ್ಲಿ. ಹಾ, ಇದು ಎರಡನೇ ದಾಖಲೆ. ಅದಾದ್ಮೇಲೆ ಮೂರನೇ ದಾಖಲೆ ತಗೋರಿ. ವಶಿಷ್ಠ ಋಷಿಗಳ ಹೆಸರು ಯಾರ್ಯಾರು ಕೇಳಿದ್ರಿ? ಹಿಂಗ್ ಕೈ ಮಾಡಿ ಸ್ವಲ್ಪ. ವಶಿಷ್ಠರು ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿ, ಗ್ರೇಟ್ ಋಷಿ ವಶಿಷ್ಠರು. ಹಾಗಾಗಿ ಋಷಿ ವಶಿಷ್ಠರು ಈ ವಿದ್ಯೆಯನ್ನ ಸಾಕಷ್ಟು ಪ್ರಯೋಗ ಮಾಡಿದವರು. ಹಾಗಾಗಿ ಈ ವಿದ್ಯೆಗೆ ನಮ್ಮಲ್ಲಿ, ನಮ್ಮ ಭಾರತದಲ್ಲಿ ಈ ಹಿಂದೆ ಇದಕ್ಕೆ ವಶಿಷ್ಠ ವಿದ್ಯೆ ಅಂತ ಹೇಳ್ತಿರು. ಹಾಗಾಗಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ಇದು ರೇಖಿ ಇತ್ತು ಅಂತ. ಗುರು ವಶಿಷ್ಠರು, ಋಷಿ ವಶಿಷ್ಠರು ಇದನ್ನ ಬಳಸಿದ್ದಕ್ಕೆ ಇದಕ್ಕೆ ವಶಿಷ್ಠ ವಿದ್ಯೆ ಅಂತ ಕರೀತಾರೆ. ಅದಾದ್ಮೇಲೆ ನಾಲ್ಕನೇ ದಾಖಲೆ ಬರ್ಕೋರಿ, ತೈತೇರಿಯ ಅನ್ನುವಂತ ಒಂದು ಉಪನಿಷತ್. ತೈತೇರಿಯ ಅನ್ನುವಂತ ಒಂದು ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅನ್ನುವಂತ ಇಬ್ಬರು ಋಷಿಗಳ ಸಂವಾದದಲ್ಲಿ ನಮ್ಮ ಶರೀರದಲ್ಲಿರುವಂತ ಚಕ್ರಗಳ ಬಗ್ಗೆ ಅಧ್ಯಯನ ಬರುತ್ತೆ. ನಿಮ್ಗೆ ಚಕ್ರ ಹೇಳುವಾಗ ಇನ್ನು ಡೆಪ್ತ್ ಆಗಿ ನಾನು ಹೇಳ್ತೀನಿ, ಬಟ್ ಈಗ ಅಷ್ಟು ಮಾತ್ರ ಬರ್ಕೋರಿ. ಅದಾದ್ಮೇಲೆ ಬರೀರಿ. ಎಸ್, ಇಲ್ಲಿ ಗೋರಖನಾಥರು ಮತ್ತು ಮಚೀಂದ್ರನಾಥರ್ ಅಂತ ಬರ್ತಾರೆ. ನೀವು ಗುಲ್ಬರ್ಗಾ ರೂಟಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವ್ರು. ಗೋರಖನಾಥ್, ಮಚೀಂದ್ರನಾಥ್ ಅಂತ ಇವ್ರು ನವನಾಥರು, 9 ನಾಥರು ಇವರು. ಅದರಲ್ಲಿ ಗೋರಖನಾಥರ ನಾಥ ಸಂಹಿತೆಯಲ್ಲಿ ದಾಖಲೆ ಇದೆ. ಗೋರಖನಾಥರ ನಾಥ ಸಂಹಿತೆ ಅನ್ನುವಂತ ಒಂದು ಕೃತಿಯ 40%, 40% ಕೃತಿ ಇದೆ ನೋಡ್ರಿ. ಅಲ್ಲಿ ರೇಖಿಯ ಬಗ್ಗೆ, ಚಕ್ರಗಳ ಬಗ್ಗೆ ಮತ್ತೆ ನಾಡಿ ಅಧ್ಯಯನದ ಬಗ್ಗೆ ಬರುತ್ತೆ. ನಾಡಿಗಳು 72,000 ನಾಡಿಗಳು ನಮ್ಮ ಶರೀರದಲ್ಲಿವೆ. ಅದ್ರದ್ದೆಲ್ಲದ್ರ ಮಾಹಿತಿ ನಾಥ ಸಂಹಿತೆಯಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲೂ ಸಮೇತ ರೇಖಿಯನ್ನ ಕುರಿತು ಉಲ್ಲೇಖ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಉಪನಿಷತ್. ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಕೃತಿಯಲ್ಲಿ ರೇಖಿಯನ್ನ ಕುರಿತು ಮಾಹಿತಿ ಇದೆ. ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರ, ನಮ್ಮವ್ರಿಗೆ ನಂಬಿಕೆ ಬರೋದಿಲ್ಲ, ವಿಶ್ವಾಸ ಮಾಡೋದಿಲ್ಲ. ನಮ್ಮ ಮೈಂಡೇ ಹಂಗೆ ಆಗ್ಬಿಟ್ಟವ್, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲಾ ದಾಖಲೆಗಳನ್ನ ಕೊಡೋದಿದೆ ನೋಡ್ರಿ, ಇದು ನನ್ನ ಕರ್ತವ್ಯ ಅಂತ ಹೇಳಿ ಅನ್ಕೊಂಡಿನಿ. ಸೊ ಹಾಗಾಗಿ ಇಷ್ಟು ಎಲ್ಲಾ ದಾಖಲೆಗಳ ನಂತರ ಯಾರ್ಯಾರಿಗೆ ವಿಶ್ವಾಸ ಆಗಿದೆ ಇದು ನಮ್ಮ ದೇಶದಿಂದನೇ ಉದ್ಭವ ಆಗಿರುವಂತದ್ದು, ಇಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆಗೆ ಹೋಗಿರುವಂತದ್ದು ಇದೆ. ಸೊ ಹಾಗಾಗಿ ಈಗ ಮತ್ತೆ ನಾವು ನಮ್ಮ ನೆಲಮೂಲ ಸಂಸ್ಕೃತಿಯನ್ನ ಕಲಿತಾ ಇದ್ದೀವಿ, ಒಂದ್ ನೆನ್ಬಿಟ್ಟು. ಅದಾದ್ಮೇಲೆ ಎರಡನೇದೇನು ಅಂದ್ರ, ರೇಖಿಯನ್ನ ಪ್ರತಿ ದಿನನೂ ನಾವು ಉಪಯೋಗ ಮಾಡ್ತೀವಿ. ಪ್ರತಿದಿನ ನಮ್ಮ ಜೀವನದ ಪ್ರತಿ ಒಂದು ಹಂತದಲ್ಲೂ ಸಮೇತ ರೇಖಿಯನ್ನ ಉಪಯೋಗ ಮಾಡ್ತೀವಿ. ಓಂಕಾರ ಬರಿತೀವಲ್ಲ, ಹಿಂಗ್ ಓಂ ಬರಿತೀವಿ ನೋಡ್ರಿ. ಓಂ ಯಾವ್ದಿದೆ? ರೇಖಿ ಸಿಂಬಲ್ ಇದೆ ಅದು.
ಸ್ವಸ್ತಿಕ್ ಬರಿತೀವಲ್ಲ ನಾವು ದೀಪಾವಳಿ ಟೈಮಿಗೆ ಈಗೆಲ್ಲ ಬಿಸ್ನೆಸ್ ಮ್ಯಾನ್ ಇದ್ದವರೆಲ್ಲ ಸ್ವಸ್ತಿಕ್ ಬರೀತಾರೆ. ಸ್ವಸ್ತಿಕ್ ಇದೆ ನೋಡ್ರಿ, 4 ದಿಕ್ಕಿಗೂ ಸಮೇತ ಎನರ್ಜಿ ಫ್ರೀಕ್ವೆನ್ಸಿಯನ್ನ ಕನೆಕ್ಟ್ ಮಾಡೋದಿದೆ. ಹಾಗಾಗಿ ಅದು ಸಮೇತ ರೇಖಿಯ ಸಿಂಬಲ್ ಇದೆ. ಹಾಗಾಗಿ ನೆನ್ಪಿಡ್ರಿ, ರೇಖಿ ನಮ್ಮ ದಿನನಿತ್ಯದಲ್ಲೂ ಸಮೇತ ನಾವು ಬಳಸ್ತಾ ಇದ್ದೀವಿ. ದಿನನಿತ್ಯ ಈಗ್ಲೂ ನೋಡ್ಬೇಕಾದ್ರೆ ಅಡಿಗೆ ಮನೇಲಿ ಹೆಣ್ಮಕ್ಳಿಗೆ ಅಡಿಗೆ ಮಾಡುವಾಗ ಏನಾದ್ರೂ ಕೈ ಕಟ್ ಆಯ್ತು, ಏನೋ ಚೂರ್ ಹತ್ತಂತ ತಿಳ್ಕೊ, ರಕ್ತ ಬರುವಾಗ ಏನ್ ಮಾಡ್ತೀವಿ, ತಕ್ಷಣಕ್ಕೆ ಇನ್ನೊಂದ್ ಬೆರಳು ಹಿಡಿತೀವ ನೆನ್ಪದನ್ನ. ಹಿಡಿದ ತಕ್ಷಣಕ್ಕೆ ಒಂದ್ 10-15 ಅಥವಾ 20 ಸೆಕೆಂಡ್ ಅಲ್ಲಿ ಆ ಬರುವ ಬ್ಲಡ್ ಇದೆ ನೋಡ್ರಿ, ಅದು ನಿಂತು ಬಿಡುತ್ತೆ. ಗೊತ್ತಲ್ಲ ಎಲ್ಲರಿಗೂ. ನೀವೇನಾದ್ರೂ ಕೈ ಹಿಡಿಲಿಲ್ಲ, ಹಿಂಗ್ ಹಿಡಿಲಿಲ್ಲ ಅಂದ್ರೆ ಎಲ್ಲಿ ತನಕ ಹಿಡಿಯೋದಿಲ್ಲ ಅಲ್ಲಿ ತನಕ ಅದು ಬರ್ತಾನೆ ಇರುತ್ತೆ. ಹಿಡಿದ ತಕ್ಷಣ ಅದು ನಿಲ್ಲುತ್ತೆ ಅಂದ್ರ ಈ ಕೈಯಲ್ಲಿರುವಂತಹ ರೇಖಿ ಪಾವರ್ ಅದನ್ನ ನಿಲ್ಲಿಸುತ್ತೆ. ಸರಿಯಾಗಿ ಬರ್ಕೋರಿ. ಅದಕ್ಕೆ ಅಪ್ನಾ ಹಾತ್ ಜಗನ್ನಾಥ್ ವರ್ಡ್ ಬರೀರಿ. ನನ್ನ 2 ಕೈಗಳಿವೆ ನೋಡ್ರಿ, ಈ ಪರಾತ್ಪರ ಶಕ್ತಿಯನ್ನ ಹೊಂದಿರುವಂತ 2 ಕೈಗಳು. ಹಾಗಾಗಿ ಜಗನ್ನಾಥ್ ಪರಮಾತ್ಮ ಎಲ್ಲಿದ್ದಾನಂದ್ರೆ ನಮ್ ಕೈಯೊಳಗೆ ಇದ್ದಾನಂತ ರೇಖಿ ಹೇಳುತ್ತೆ. ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತದೆ ಏನು ಅಂದ್ರ, ನಾವೆಲ್ಲರೂ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಯಾವಾಗ್ಲೂ ಜೋಡಿಸ್ಕೊಂಡಿವಿ. ಈಗ ನಮ್ಗೆ ಏನ್ ಮಾಡ್ಬೇಕಾಗಿದೆ ಅಂದ್ರ ಅದು ಇನ್ನೊಂದಿಷ್ಟು ಆ ಶಕ್ತಿಯನ್ನ ಪಡೆದುಕೊಳ್ಳೋದಕ್ಕೆ ಈ ಒಂದು ಮಾರ್ಗಕ್ಕೆ ನಾವೆಲ್ಲರೂ ಸಮೇತ ಬಂದೀವಿ ಅನ್ನುವಂಥದ್ದನ್ನ ಹೇಳ್ತಾ, ಇದೀಗ ಬರ್ಕೋರಿ ನಮ್ಮ ರೇಖೆಯಲ್ಲಿರುವಂತ, ಈಗ ನಮ್ಮ ರೇಖೆ ಎಲ್ಲಿ ಹರಿಯುತ್ತೆ ಅಂದ್ರ ಅಂಗ ಎಲ್ಲಿ ಹರಿಯುತ್ತೆ ಎಲ್ಲರಿಗೂ ಗೊತ್ತಾ? ನಿಮ್ಮ ಡೈರಿ ಇದೆ ನೋಡ್ರಿ, ನಿಮ್ಮ ಡೈರಿಯನ್ನ ತೆಗಿರಿ ದಯವಿಟ್ಟು. ಡೈರಿಯಲ್ಲಿ ಒಂದು ಹೊಸ ಪುಟದ ಮೇಲೆ ಈ ರೀತಿ ಕೈಯನ್ನ ಇಟ್ಟು ಈ ರೀತಿ ಸ್ಟ್ರಕ್ಚರ್ ಮಾಡ್ರಿ. ಸಣ್ಣಾಗಿದ್ದಾಗ ಮಾಡಿದೇವ್ ನೆನ್ಪದನ. ನೋಟ್ ಬುಕ್ ಮೇಲೆ ನಮ್ದೇ ಕೈ ಇಟ್ಟು ನಮ್ದೇ ಕೈದ್ ನಾವೇ ಚಿತ್ರ ಮಾಡ್ತಿದ್ದೇವ್. ಈಗ್ಲೂ ಒಂದ್ಸಲ ಮಾಡ್ರಿ. ಎಸ್, ಎಲ್ರು ಮಾಡಿದ್ಮೇಲೆ ನನ್ಗೆ ಒಂದ್ಸಲ ತೋರಿಸ್ರಿ ನೋಡೋಣ, ಯಾರ್ಯಾರ ಕೈ ಎಷ್ಟ್ ಚಂದವ ನೋಡಮ್. ಎಸ್, ಎಲ್ಲಾರು ಬಾಳ ಏನೇನೋ ಬಾಲ್ಯ ಇತ್ತು ನೋಡ್ರಿ, ನಮ್ಗೆ ಬಾಳ ಮಜಾ ಇತ್ತು, ಬಾಳ ಖುಷಿ ಇತ್ತು. ಈಗ ಏನಿಲ್ಲ ನೋಡ್ರಿ, ಬಾಲ್ಯದಲ್ಲಿ ಒಂದ್ ಮಗು ಇದೆ ನೋಡ್ರಿ, ಒಂದ್ ದಿನಕ್ಕೆ 200 ಸಲ ನಗುತ್ತೆ. 200 ಸಲ ಮಗು ನಗುತ್ತೆ. ಈಗ 200 ಹೋಗ್ಲಿ, ನಾವ್ ಒಂದ್ 3-4 ಸಲ ನಕ್ರ ನಮ್ಮೇಲೆ ನಮಗ್ ಡೌಟ್ ಬರ್ತದೆ, ಯಾಕೋ ಬಾಳ್ ನಗ್ಲತ್ತೀವಿ, ಏನಾಗುತ್ತೆ ಅಂತ. ಖುಷಿ ಪಡೋದಕ್ಕೂ ಹೆದರುವಂತ ಜೀವನ ಇದೆ ನೋಡ್ರಿ. ಅದಕ್ಕೆ ಹೇಳ್ತೀನಿ, ಬದಲಾಗ್ರಿ. ಎಲ್ಲಾರು ತೋರಿಸ್ರಿ ನಿಮ್ದು ಅಂಗೈ. ನಿಮ್ಮ ಅಂಗೈಗಳನ್ನ ಒಂದ್ಸಲ ಪರೀಕ್ಷೆ ಮಾಡಿ. ಈ ಅಂಗೈ ಇಲ್ಲ ಡೈರಿಯಲ್ಲಿ ಬರ್ದಿದ್ದು, ಡೈರಿಯಲ್ಲಿ ಮೆನ್ಷನ್ ಮಾಡಿದ್ರಲ್ಲ. ಎಸ್, ಓಕೆ. ವಿವೋ ಮೇಡಮ್, ನೀವೇನು ಬರ್ದಿರಲ್ಲ, ನಿಮ್ದು ಹೆಸರು ಚೇಂಜ್ ಮಾಡ್ರಿ. ಇಲ್ಲಿ ನಿಮ್ಮ ಹೆಸರು ಇದೆ ನೋಡ್ರಿ. ಇಲ್ಲಾಂದ್ರೆ ನಂದು ಎನರ್ಜಿ ಎಲ್ಲ ವಿವೋ ಕಂಪನಿಗೆ ಹೋಗುತ್ತೆ, ಅದು ಇನ್ನ ಬೆಳೆಯುತ್ತೆ. ಮಗನಿಗೆ ಕರೆದು ಯಾರ್ ಬಿ ಕಂಪನಿ ಹೆಸರು ಇಡ್ಬೇಡ್ರಿ, ಎನರ್ಜಿ ಕಂಪ್ನಿಗೆ ಹೋಗುತ್ತೆ. ಇಲ್ಲಿ ಬಿ ಒಬ್ರು OnePlus Nord ಅಂತಿದ್ದಾರೆ ಮೇಡಮ್. ಕಂಪ್ನಿಗೆ ಎನರ್ಜಿ ಹೋಗುತ್ತೆ, ಮತ್ತೆ ಹೆಚ್ಚಿಗೆ ಮಾರಾಟ ಆಗುತ್ತೆ ನೋಡ್ರಿ. ನೀವು ಇಲ್ಲಿ ಎಲ್ಲಿದ್ದೀರಿ ಅಲ್ಲೇ ಇರ್ತೀರಿ. ಹಂಗ್ ಮಾಡ್ಬೇಡ ದಯವಿಟ್ಟು. ನಿಮ್ಮನ್ನ ನೀವು ಪ್ರೀತಿಸ್ರಿ, ಓಕೆನಾ? ಸೊ ಈಗ ನಮ್ಮ 5 ಬೆರಳುಗಳಿವೆ ನೋಡ್ರಿ. ಈ 5 ಬೆರಳುಗಳಲ್ಲಿ 5 ತತ್ವಗಳು ಕೆಲಸ ಮಾಡ್ತಾ ಇವೆ. ಪಂಚಭೂತಗಳು ನಮ್ಮ 5 ಬೆರಳಲ್ಲಿ ಕೆಲಸ ಮಾಡ್ತಾ ಇವೆ. ಹಾಗಾಗಿ ಹೆಬ್ಬೆರಳಿನ ಏನ್ ಸ್ಟ್ರಕ್ಚರ್ ಬರ್ದಿರಲ್ಲ ನೀವು ಪಿಕ್ಚರು, ಅಲ್ಲಿ ಬರೀರಿ ಅಗ್ನಿ ತತ್ವ ಅಂತ. ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನಲ್ಲಿ ಬರೀರಿ ಅಗ್ನಿ ತತ್ವ. ನೀವ್ ಇಂಗ್ಲಿಷ್ ನಲ್ಲಿ ಬರೀತೀನಿ ಅಂದ್ರೆ ಬರೀರಿ ಫೈರ್ ಎಲಿಮೆಂಟ್. ಹೆಬ್ಬೆರಳಿದೆ ನೋಡ್ರಿ, ಅಲ್ಲಿ ಅಗ್ನಿ ತತ್ವ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ತೋರ್ ಬೆರಳು ಬರುತ್ತೆ ನೋಡ್ರಿ, ಫಸ್ಟ್ ಬೆರಳಿದೆ ನೋಡ್ರಿ, ಅಲ್ಲಿ ಬರೀರಿ ವಾಯು ತತ್ವ. ಈ ಬೆರಳು ವಾಯು ತತ್ವ, ಏರ್ ಎಲಿಮೆಂಟ್. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ ಇದೇನ್ ದೊಡ್ಡ ಬೆರಳಿದೆ ನೋಡ್ರಿ, ಇದು ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ. ಅದಾದ್ಮೇಲೆ ಇದು ಉಂಗುರು ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಪೃಥ್ವಿ ತತ್ವ. ಈ ಬೆರಳಲ್ಲಿ ಪೃಥ್ವಿ ತತ್ವ. ಕೊನೆಗೆ ಸಣ್ಣ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಜಲತತ್ವ. ಇಲ್ಲಿ ಬರೀರಿ ಜಲತತ್ವ. ಹಾಗಾಗಿ ನಮ್ಮ 2 ಅಂಗೈಗಳಲ್ಲಿ 5 ತತ್ವಗಳು ಕೆಲಸ ಮಾಡ್ತಾ ಇವೆ. ಎಟ್ ಎ ಟೈಮ್ 5 ತತ್ವಗಳು ನಮ್ಮ 2 ಅಂಗೈಯಲ್ಲಿ ಮತ್ತೆ ಅಂಗಾಲುಗಳಲ್ಲೂ ಸಮೇತ ಕೆಲಸ ಮಾಡ್ತಾ ಇವೆ.
ಬಾಲ್ಯದಲ್ಲಿ ನಾವು ಸಣ್ಣವ್ರು ಇದ್ದಾಗ ಏನ್ ಮಾಡ್ತಿದ್ದೇವೆ ಅಂದ್ರೆ ನಮ್ ಕಡೆ ನಮ್ ಭಾಗಕ್ಕೆ ವಿಭೂತಿ ಹಚ್ಚಿ ಚಕ್ರ ಎಷ್ಟಿವೆ ಶಂಕ ಎಷ್ಟಿವೆ ಅಂತ ನೋಡ್ತಿದ್ದೇವೆ. ಯಾರ್ಯಾರು ನೋಡಿದವ್ರು ಇದ್ದೀನಿ? ರಿಯಲ್ ಒಳಗೆ ಇವೆ ಆ ಎನರ್ಜಿಗಳಿವೆ, ಶಂಕದ ಎನರ್ಜಿ ಚಕ್ರದ ಎನರ್ಜಿ ಎಲ್ಲ ನಮ್ ಜೊತೆಗೆ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ ನಮ್ಮ ಅಂಗೈಯಲ್ಲಿ ಏನಿದೆ ನೋಡ್ರಿ, ಬ್ರಹ್ಮಾಂಡದ ಶಕ್ತಿಯನ್ನ ಅಬ್ಸರ್ವ್ ಮಾಡೋದು, ಕ್ಯಾಚ್ ಮಾಡುವಂತ ಪವರ್ ಇದೆ ನೋಡ್ರಿ ನಮ್ಮ ಅಂಗೈಯಲ್ಲಿದೆ. ಹಾಗಾಗಿ ಯಾವಾಗ ನಮ್ಮ ಅಂಗೈಯಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ನೋಡ್ರಿ, 5 ತತ್ವಗಳು ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ರೇಖಿ ಯಾವಾಗ್ಲೂ ನೋಡ್ರಿ ತಲೆಯಿಂದ ಬರ್ಬೇಕಿತ್ತಲ್ಲ, ರೇಖಿ ಬರೋದಿಲ್ಲ, ಅಂಗೈಯಲ್ಲೇ ಬರುತ್ತೆ. ರೀಸನ್ ಏನು ಅಂದ್ರ 5 ತತ್ವಗಳು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರುತ್ತೆ, ವೈಬ್ರೇಷನ್ ತೆಗೆದುಕೊಳ್ಳೋದಕ್ಕೆ ಅವು ರೆಡಿ ಆಗಿರುತ್ತೆ. ಸೊ ಹಾಗಾಗಿ ಈಗ ಒಂದು ಪರೀಕ್ಷೆಯನ್ನ ಮಾಡೋಣ. ಎಲ್ಲಾರು ರೆಡಿ ಇದ್ದೀರಿ ಅಂತ ಅನ್ಕೊಂಡಿನಿ. ನಿಮ್ಮ 2 ಅಂಗೈ ಇದೆ ನೋಡ್ರಿ, ಜೋರಾಗಿ ಉಜ್ಕೊಳ್ರಿ, ಸ್ವಲ್ಪ ಜೋರಾಗಿ. ಊಟ ಮಾಡಿರಿ ಅಂತ ಅನ್ಕೊಂಡಿನಿ, ಅಥವಾ ಮಧ್ಯಾಹ್ನ ಮಾಡಿದ್ರು ಹೊಟ್ಟಾಗಿ ಇದ್ದಿರ್ಬೇಕಲ್ಲ. ಸ್ವಲ್ಪ ಜೋರಾಗಿ. 1 2 3 4 5 6 7 8 9 10. ಎಸ್, ಇವೆರಡನ್ನ ಈ ರೀತಿ ಹಿಡೀರಿ, ಬಂದ್ರೆ ಎದ್ರೆ ಬಂದು ಸ್ವಲ್ಪ ದೂರ ತಗೊಂಡ್ ಬರ್ರಿ ನಿಧಾನಕ್ಕೆ. ನಿಮ್ಮ ಮೊಳಕೈ ಇವೆ ನೋಡ್ರಿ, ಅವ್ ಸಡಿಲ ಮಾಡ್ರಿ, ಬಹಳ ಬಿಗಿಯಾಗಿ ಹಿಡಿಬೇಡಿ, ಸಡಿಲ ತೆಗಿರ್ಲಿ, ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ, ಗೊತ್ತಾಗುತ್ತೆ ನಿಮ್ಗೆ. ಸುವರ್ಣ ಮೇಡಮ್, ಕೈ ಕೆಳಗ್ ಹಿಡಿಬೇಡ್ರಿ, ಸ್ವಲ್ಪ ಸಡಿಲ್ ಬಿಡ್ರಿ. ಸ್ವಲ್ಪ ದೂರ ದೂರ ಮಾಡ್ತಾ ಬರ್ರಿ. ಇನ್ನೂ ದೂರ ತಗೋರಿ. ಹಂಗೆ ದೂರ ತರ್ರಿ. ಎಲ್ಲಿಯವರೆಗೂ ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಅಲ್ಲಿ ತನಕ ತಗೊಂಡ್ ಬರ್ರಿ ಕೈ. ಎಸ್, ಅದರ ನಂತರ ಮತ್ತೆ ನಿಧಾನಕ್ಕೆ ಸಮೀಪಕ್ಕೆ ತರ್ರಿ. ಈಗ ನೀವು ಅಬ್ಸರ್ವ್ ಮಾಡ್ರಿ, ನೀವು ಸಮೀಪಕ್ಕೆ ತರ್ತಾ ಇಲ್ಲ, ಅವು 2 ತನ್ನಿಂದ ತಾನೇ ಬರ್ತಾ ಇವೆ, ನಿಮ್ಗೆ ಗೊತ್ತಾಗುತ್ತೆ. ನೀವು ತರೋದ್ ಬೇಕಾಗಿಲ್ಲ, ತನ್ನಿಂದ ತಾನೇ ಬರುತ್ತೆ. ಈಗ ಇಲ್ಲಿ ಒಂದು ಎನರ್ಜಿ ಬಾಲ್ ಅನ್ನ ರೆಡಿ ಮಾಡ್ರಿ ನಿಧಾನಕ್ಕೆ. ಹಿಂಗೆ. ಸೊ ಯಾರ್ಯಾರಿಗೆ ಅಂಗೈಯಲ್ಲಿ ಎನರ್ಜಿ ಫೀಲ್ ಆಗಿದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಸೊ ನಮ್ಮ 2 ಏನ್ ಕೈಗಳಿವೆ ನೋಡ್ರಿ, ಇಲ್ಲಿ ಏನಿದೆ ಅಂದ್ರ 5 ತತ್ವಗಳು ನಾವ್ ಯಾವಾಗ ಹಿಂಗ್ ಘರ್ಷಣೆಯನ್ನ ಮಾಡಿರ್ತೀವಿ ನೋಡ್ರಿ, ಅವೆಲ್ಲ ಆಕ್ಟಿವೇಟ್ ಆಗಿರುತ್ತೆ. ಯಾವಾಗ ಆಕ್ಟಿವೇಟ್ ಆಗಿರುತ್ತೆ ನೋಡ್ರಿ, ಅವಾಗ ವೈಬ್ರೇಷನ್ ಶುರು ಆಗುತ್ತೆ. ಯಾವಾಗ ವೈಬ್ರೇಷನ್ ಶುರು ಆಗುತ್ತೆ ನೋಡ್ರಿ, ಬ್ರಹ್ಮಾಂಡ ಏನ್ ಮಾಡುತ್ತೆ ಅಂದ್ರ ತನ್ನ ಶಕ್ತಿ ನೀಡೋದಕ್ಕೆ ತಯಾರಾಗಿ. ಸೊ ಹಾಗಾಗಿ ರೇಖಿ ನಮ್ಮ ಅಂಗೈಯಿಂದನೇ ನಡೆಯುವಂತ ಒಂದು ಪ್ರಕ್ರಿಯೆ. ಎಲ್ಲರಿಗ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. 5 ತತ್ವಗಳ ಜೊತೆಗೆ ಇಲ್ಲಿ ಕಾರಣನೂ ಇಷ್ಟೇ ಇದೆ, ಸೈನ್ಸ್ ಇಷ್ಟೇ ಇದೆ. ಯಾಕೆ ಬರುತ್ತೆ ಅಂದ್ರೆ 5 ತತ್ವಗಳು ಎಟ್ ಎ ಟೈಮ್ ಆಕ್ಟಿವೇಟ್ ಆಗಿರುತ್ತೆ. ವೈಬ್ರೇಷನ್ ನಮ್ಮ ಶರೀರದ ಎಲ್ಲಾ ಭಾಗಗಳಿಗಿಂತನೂ ಇಲ್ಲಿನ ವೈಬ್ರೇಷನ್ ಇದೆ ನೋಡ್ರಿ, ಅದು ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ನಾವು ಬ್ರಹ್ಮಾಂಡದ ಶಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಓಕೆನಾ? ಅರ್ಥ ಆಯ್ತಾ? ಮುಂದೆ ಹೋಗೋಣ. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ರೇಖೆಯ ABCD ಹೇಳ್ತಾ ಇದ್ದೀನಿ ನಾನು ನಿಧಾನಕ್ಕೆ. 1ನೇ ಸ್ಕ್ರೀನ್ದವ್ರಿಗೆ ಎಲ್ಲರಿಗೂ ತಿಳಿತಾ ಇದೆ. 2ನೇದವರು ಇಲ್ಲಿ ವಿಜಯ್, ಸರಸ್ವತಿ, ಶಂಕರ್ ರಾಠೋಡ್ ಎಲ್ಲ ಎಲ್ಲಿದ್ರಿ? ಬಟ್ ವಿಡಿಯೋ ಆಫ್ ಇಟ್ಟಿರಿ. ನಾಳೆ ನಾನು ಎಲ್ಲರಿಗೂ ರಿಮೂವ್ ಮಾಡ್ತೀನಿ ನೋಡ್ರಿ. ಇವತ್ತು ಲಾಸ್ಟ್ ಚಾನ್ಸ್ ನೋಡ್ರಿ ಮಕ್ಕಳೇ ನೀವು. ನೀವು ದಯವಿಟ್ಟು ನೆನ್ಪಿಡ್ರಿ. ಒಂದ್ ಕೆಲಸ ಮಾಡ್ಲೇಬೇಕು ಅನಿಸ್ತದ ನನಗೂ ಬಾಳ ಸಲ. ಪ್ರೀ ಸೆಷನ್ದಾಗ ಇದೇ ಪ್ರಾಬ್ಲಮ್ ಆಗೋದು. ಒಂದ್ ಕೆಲಸ ಮಾಡೋಣ, ನಾನು ನನ್ ವಿಡಿಯೋ ಆಫ್ ಮಾಡ್ತೀನಿ, ನಾನು ಹಿಂಗೆ ಭಾಷಣ ಹೇಳ್ತಾ ಇರ್ತೇನೆ, ನೀವು ನಿಮ್ಮ ವಿಡಿಯೋ ಆಫ್ ಮಾಡ್ರಿ. ಕೇಳ್ತೀರಿ ನನ್ ಕ್ಲಾಸು? ಅಂದ್ರೆ ನಾನ್ ಮಾತ್ರ ವಿಡಿಯೋ ಆನ್ ಮಾಡ್ಬೇಕು, ನೀವು ಆರಾಮ್ ನಿಮ್ ಮನೆ ಆಗಿರ್ರಿ. ನೀವು ಹಂಗಾಗುತ್ತಾ ನೋಡ್ರಿ, ಎಂತ ಕಾಲ ಬಂದದ. ಗುರುಗಳದ್ದು ಏನ್ ಲೆಕ್ಕನೇ ಹತ್ತಲ್ದು. ನೀವ್ ಯಾವಾಗ ಫೀಸ್ ಕಟ್ತೀರಿ ನೋಡ್ರಿ, ನನಗೂ ನನ್ ಟೀಮ್ನವ್ರು ಹೇಳ್ತಾರೆ, ಮೇಡಮ್ ಒಂದ್ 500 ಇಡ್ರಿ, 3 ದಿನಕ್ಕೆ ಅವ್ರಿಗೆ 2 ದಿನಕ್ಕೆ 500 ಇಡ್ರಿ, ತಾನೇ ವಿಡಿಯೋ ಆನ್ ಮಾಡ್ತಾರ. ನಾವ್ ಹೋಗ್ಲಿ, ಎಲ್ಲರಿಗ್ ಕೊಡೋಣ, ಕಲೀಲಿ, ಸೆಲ್ಫ್ ಫೀಲಿಂಗ್ ಆದ್ರೂ ಕಲೀಲಿ, ಮುಂದುವರಿಯೋದು ಅವ್ರದ್ದು ಹಣೆ ಬರ ಬಿಟ್ಟಿದ್ದು. ನಾವ್ ಇಷ್ಟು ಸಪೋರ್ಟ್ ಮಾಡ್ಲಕ್ಕಾಗ ಒಂದ್ ವಿಡಿಯೋ ಆನ್ ಮಾಡಲ್ರಂದ್ರೆ ಏನ್ ಗತಿ? ಏನಾಗುತ್ತೆ ಹೇಳು? ಯೋಚನೆ ಮಾಡಿ, ನನ್ಗೆ ಒಂದೊಂದ್ಸಲ ಹೆಂಗ್ ಫೀಲ್ ಆಗುತ್ತೆ ಅಂತ. ನಾನು ನಿಮ್ ಮನೆಗ್ ಬಂದೀನಿ, ಒಬ್ರದ್ದು ಯಾವ್ದೋ ಮನೆಗ್ ಬಂದೀನಿ, ನೀವು ನಿಮ್ ಗೇಟ್ ಹಾಕಿರಿ, ನಾನ್ ಬೆಲ್ ಮಾಡ್ತಾ ಇದ್ದೀನಿ, ನೀವು ಓಪನ್ ಮಾಡ್ತಾ ಇಲ್ಲ, ಹೆಂಗ್ ಫೀಲ್ ಆಗುತ್ತೆ ಹೇಳ್ರಿ? ಗುಡ್ ಫೀಲ್ ಆಗುತ್ತೆ? ನೋ.
ಸೇಮ್ ಹಂಗೆ ಆಗುತ್ತೆ. ನಾನು ಹಿಂಗ್ ಬರ್ತೀನಿ ನೋಡ್ರಿ, ವಿಡಿಯೋ ಆಫ್ ಇದ್ದವ್ರಿಗೆ ನೋಡ್ತೀನಿ ನೋಡ್ರಿ, ಅವ್ರ ಮನಿ ಮುಂದೆ ಹೋಗಿ ನಾನ್ ನಿಂತೀನಿ, ಎಲ್ಲಾರು ಕ್ಲೋಸ್ ಮಾಡ್ಕೊಂಡಾರ ಅನಿಸ್ತದ ನನಗೆ. ಸೊ ಹಾಗಾಗಿ ಫೀಲ್ ಗುಡ್ ಆಗೋದಿಲ್ಲ. ಇವತ್ತೊಂದಿನ ಹೋಗ್ಲಿ, ನಾಳೆ ಆದ್ರೂ ದಯವಿಟ್ಟು ಹಾ ನಾಳೆ ಆದ್ರೂ ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಮತ್ತೆ ನಾನು ನಿಮಗೆ ಬೇಕಾಗುವ ಜ್ಞಾನವನ್ನೇ ಕೊಡ್ತಾ ಇದ್ದೀನಿ, ಯಾವುದು ಪುರಾಣ ಹೇಳ್ತಾ ಇಲ್ಲ ಅಂತ ಅನ್ಕೊಂಡಿ. ನನ್ಗೆ 18 ಪುರಾಣ ಗೊತ್ತಿವೆ, ಯಾವಾಗಾದ್ರೂ ನೋಡೋಣ ಟೈಮ್ ಸಿಕ್ಕರ್. ಈಗ ನಾನು ಪುರಾಣ ಹೇಳ್ತಾ ಇಲ್ಲ, ನಿಮ್ ಜ್ಞಾನ ಹೇಳ್ತಾ ಇದ್ದೀನಿ. ಮತ್ತೆ ರೇಖಿ ಇದೆ ನೋಡ್ರಿ, ಅದು ಏನಿದೆ ಅಂದ್ರ ಸೈಂಟಿಫಿಕ್ ಇದೆ, ಅದು ವೈಜ್ಞಾನಿಕ ಚಿಕಿತ್ಸೆ ಇದೆ. ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ನಿಮಗೆ ನಾನು ದಾಖಲೆ ಕೊಡ್ತಾ ಕೊಡ್ತಾ ಹೇಳ್ತೀನಿ, ಯಾವ್ದು ಗಾಳಿ ಮೇಲೆ ಹೇಳೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರಾದ್ರೂ ಹೊರಗಿದ್ರಿ, ಇವತ್ ಫಸ್ಟ್ ಟೈಮ್ ಬಂದ್ರಿ, ಇಟ್ಸ್ ಓಕೆ, ಬಟ್ ನಾಳೆ ಆದ್ರೂ ದಯವಿಟ್ಟು ಎಲ್ಲರೂ ರೆಡಿ ಇರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಈಗ ನಮ್ಮ ಶರೀರದ ಪಂಚಕೋಶಗಳು, ನಮ್ಮ ಶರೀರದ ಪಂಚಕೋಶಗಳು. ಎಸ್, ಪಂಚಕೋಶಗಳು. ಓಕೆನಾ? ಡನ್. ಸೊ ಮುಂದೆ ಹೋಗೋಣ. ಸೊ ಯಾವ ರೀತಿ ನಾವು ಬದುಕಿರೋದಕ್ಕೆ ಪಂಚೇಂದ್ರಿಯಗಳಿವೆ. ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಬಾಯಿಂದ ಮಾತಾಡ್ತಾ ಇದ್ದೀವಿ, ಮೂಗಿನಿಂದ ಉಸಿರಾಟ ಮಾಡ್ತಾ ಇದ್ದೀವಿ, ಸ್ಕಿನ್ ಇದೆ. ಇವು ಯಾವ ರೀತಿ ಪಂಚೇಂದ್ರಿಯಗಳು ಬದುಕೋದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇವೆ, ನಮ್ಮ ಶರೀರಕ್ಕೆ ಯಾವ ರೀತಿ ಪಂಚಭೂತಗಳು ಕಾರಣ ಇವೆ ಶರೀರ ನಡೆಯೋದಕ್ಕೆ, ಅದೇ ರೀತಿ ನಮ್ಮ ಒಳಗೆ ಒಂದು ಫ್ರೀಕ್ವೆನ್ಸಿಗಳು, ಎನರ್ಜಿ ಫ್ರೀಕ್ವೆನ್ಸಿಗಳು ವರ್ಕ್ ಮಾಡುತ್ತೆ. ಆ ಫ್ರೀಕ್ವೆನ್ಸಿ ಎಷ್ಟಿವೆ ಅಂದ್ರೆ 5 ಫ್ರೀಕ್ವೆನ್ಸಿಗಳಿವೆ. ಎನರ್ಜಿಯ 5 ಲೇಯರ್ಸ್ ಗಳಿವೆ. ಅವುಗಳಿಗೆ ಏನಂತಾರಂದ್ರ ಪಂಚಕೋಶಗಳು ಅಂತ ಕರೀತಾರೆ. ಮತ್ತೆ ಇದು ನಿಮ್ಗೆ ಹೊಸದೇ ಇದೆ, ಇದು ಜ್ಞಾನ ಹಿಂದೆ ಯಾರು ಕೊಟ್ಟಿಲ್ಲ ಅಂತ ಅನ್ಕೊಂಡಿನಿ. ಪಂಚಕೋಶಗಳು, ಇದನ್ನ ಸರಿಯಾಗಿ ಕಲಿಯೋಣ. ಈ ಪಂಚಕೋಶಗಳ ಒಂದೊಂದು ಹೆಸರನ್ನ ಬರಿತೀನಿ, ನೀವು ಹೇಳ್ತೀನಿ, ನೀವು ಬರೀರಿ. ಮೊದಲನೇ ಕೋಶ ಬರುತ್ತೆ ಅನ್ನಮಯ ಕೋಶ. ನಾವು ರೇಖಿ ಲೆವೆಲ್ 2 ಬಂದಾಗ ಸ್ವಲ್ಪ ಡೆಪ್ತ್ ಆಗಿ ಹೋಗಿರ್ತೀವಿ. ಈಗ ಜಸ್ಟ್ ನಿಮ್ಗೆ ಹೆಸರಾದ್ರೂ ನಾನು ಬರ್ಸ್ತೀನಿ. ಅನ್ನಮಯ ಕೋಶ ಮೊದಲನೇದು. ಅದಾದ್ಮೇಲೆ ಎರಡನೇದು ಬರುತ್ತೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ. ಮೂರನೇದು ಬರ್ಕೋರಿ ಮನೋಮಯ ಕೋಶ. ಮನೋಮಯ ಕೋಶ. ಆಮೇಲೆ ನಾಲ್ಕನೇದು ಬರುತ್ತೆ ವಿಜ್ಞಾನಮಯ ಕೋಶ. ಹಾಗೆ ಐದನೇದು ಬರೀರಿ ಆನಂದಮಯ ಕೋಶ. ಎಸ್, ಈ 5 ಕೋಶಗಳಿಂದ ನಾವು ನಿರ್ಮಾಣ ಆಗಿವಿ. ಇದು ನೀವು ತಲೆಗಿಟ್ಕೊರಿ. ಇವತ್ತು ಈಗ ನಮಗ್ ಬಹಳ ಸಲ ಏನ್ ಅನಿಸುತ್ತೆ ಅಂದ್ರೆ, ನಾನು ಅಂದ್ರೆ ಏನಿರ್ಬೋದು ಅಂದ್ರೆ, ಒಂದು ಶರೀರ ಇದೆ, ಒಳಗೊಂದು ಆತ್ಮ ಇದೆ, ಇಷ್ಟೇ ಗೊತ್ತದಲ್ಲ ಎಲ್ಲರಿಗೂ. ನಾವ್ ಏನಿದ್ದೀವಿ ಅಂದ್ರೆ ಒಂದ್ ಶರೀರ ಕಾಣ್ತಾ ಇದೆ, ಕಾಣ್ಲಾರ್ದ ಒಳಗೊಂದು ಆತ್ಮ ಇದೆ. ಶರೀರ ಸಾಕಾಯ್ತಂದ್ರೆ ಆತ್ಮ ಹೊರಗೆ ಹೋಗ್ಬಿಡುತ್ತೆ. ಇವೆರಡು ಮಾತ್ರ ವರ್ಕ್ ಮಾಡ್ತಾ ಇದ್ದ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ, ಗೊತ್ತಲ್ಲ ಎಲ್ಲರಿಗೂ. ಎರಡಿಲ್ಲ, 5 ಇವೆ ಟೋಟಲ್. 5 ಲೇಯರ್ಗಳು ವರ್ಕ್ ಮಾಡ್ತಾ ಇವೆ. ಸೊ ಹಾಗಾಗಿ ಈಗ ಬರ್ಕೋರಿ, ಯಾವ ಒಂದು ಸಮಸ್ಯೆ ಬರೀರಿ. ಯಾವುದೇ ಪ್ರಾಬ್ಲಮ್ ಇದೆ ನಿಮ್ಗೆ, ಶಾರೀರಿಕ ಇದೆ, ಮಾನಸಿಕ ಇದೆ, ಫೈನಾನ್ಸಿಯಲ್ ಇದೆ, ಸಕ್ಸಸ್ ಇದೆ, ರಿಲೇಷನ್ ಇದೆ, ಯಾವುದೇ ಸಮಸ್ಯೆ ಇದೆ, 40 ಡೇಸ್ ತನಕ ಅದು ಕಂಟಿನ್ಯೂ ನಿಮ್ ಜೊತೆಗಿದ್ರೆ 41ನೇ ದಿನ ಏನಾಗುತ್ತೆ ಅಂದ್ರೆ ಆ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋಗಿರುತ್ತೆ. ಸರಿಯಾಗಿ ಬರೀರಿ. ಒಂದು ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು. ನಿಮ್ಮಲ್ಲಿ ಯಾರಿಗಾದ್ರೂ ಇರ್ಬೋದು, ಏನೋ ಒಂದು ತೊಂದರೆ ಇದೆ ಅಂತ ಹಾಸ್ಪಿಟಲ್ಗೆ ಹೋಗಿರ್ತೀರಿ, ಹೊಟ್ಟೆಲ್ ನೋವು ಏನು ಅಂತ, ಅಥವಾ ನಿಮ್ ರಿಲೇಷನ್ ಅಲ್ಲಿ ಇಡೀ ದಿನ ಎಲ್ಲಾ ಟೆಸ್ಟ್ ಮಾಡಿರ್ತಾರೆ ಅವ್ರಿಗೆ, ಸ್ಕ್ಯಾನಿಂಗ್ ಮಾಡಿರ್ತಾರೆ, ಎಕ್ಸ್ರೇ ಮಾಡಿರ್ತಾರೆ, ಎಲ್ಲಾನು ಮಾಡಿರ್ತಾರೆ. ಸಂಜೆ ರಿಪೋರ್ಟ್ ನೋಡ್ತಾರೆ, ನಿಲ್ಲಿದೆ ಅಂತ ಪೇಷಂಟ್ ನೋಡಿರಿ. ರಿಪೋರ್ಟ್ ನಲ್ಲಿ ಏನೂ ಇಲ್ಲ, ಆದ್ರೂ ಸಮಸ್ಯೆ ಇದೆ, ಅವ್ರಿಗೆ ತೊಂದರೆ ಇದೆ, ಇಡೀ ರಾತ್ರಿ ಮಲ್ಗೋದಿಲ್ಲ. ಹಾಗಾದ್ರೆ ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಬಂದಿದೆ? ಈಗ ಇಲ್ಲಿ ನಮ್ ತಲೆಗೆ ಏನ್ ಬರುತ್ತೆ? ಮಾಟ ಮಂತ್ರ ಆಯ್ತೇನೋ, ಯಾರಾದ್ರೂ ಹೊರಗಿಂದ ಮಾಡಿದ್ರು, ಬೀದರ್ ಕಡೆ ಹೊರಗಿಂದ ಏನಾದ್ರು ಮಾಡಿದ್ರೇನೋ, ದೆವ್ವ ಭೂತ ಏನಾದ್ರೂ ಹಿಡಿದ್ ಬಿಡ್ತೇನೋ ಅನಿಸ್ತದಲ್ಲ. ಅದು ಏನ್ ಹಿಡ್ದಿರಲ್ಲ. ಈಗ ಬರ್ಕೋರಿ, ಆ ಪ್ರಾಬ್ಲಮ್ ಇರುತ್ತೆ ನೋಡ್ರಿ, ಅದು ಅನ್ನಮಯ ಕೋಶ ದಾಟಿ 2ನೇ ಲೇಯರ್ ಜೊತೆ ಕನೆಕ್ಟ್ ಆಗಿರುತ್ತೆ. ಅದು ಯಾವುದು ಅಂದ್ರೆ ಪ್ರಾಣಮಯ ಕೋಶ. ಹಾಗಾಗಿ ಸಮಸ್ಯೆ ಎಲ್ಲಿದೆ ಅಲ್ಲೇ ಪರಿಹಾರ ಹುಡುಕಿದ್ರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ ನಾವು, ನೆನ್ಪಿಡ್ರಿ.
ಸಮಸ್ಯೆ ಇರೋದು ಎಲ್ಲಿ? ಪ್ರಾಣಮಯ ಕೋಶಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀವಿ, ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡ್ಲತ್ತೀವಿ ಅಂದ್ರೆ ಅನ್ನಮಯ ಕೋಶಕ್ಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ BP ಇದೆ, ಶುಗರ್ ಇದೆ, ಮತ್ತೊಂದಿದೆ, ಏನೆಲ್ಲವೂ ಇದೆ. ಆ ಪ್ರಾಬ್ಲಮ್ ಎಲ್ಲಿ ಹೋಗಿ ಸಿಲುಕ್ ಬಿಟ್ಟಿದೆ ಅಂದ್ರ ನಿಮ್ಮ ಪ್ರಾಣಮಯ ಕೋಶದಲ್ಲಿ ಹೋಗಿದೆ. ಅದು ರಿಲೇಶನ್ಶಿಪ್ ಇರ್ಬೋದು, ಮಾನಸಿಕ ಇರ್ಬೋದು, ದೈಹಿಕ, ಭಾವನಾತ್ಮಕ ಎಲ್ಲಾನು. 40 ಡೇಸ್ ನಂತರ ಅದು ನೇರವಾಗಿ ಪ್ರಾಣಮಯ ಕೋಶಕ್ಕೆ ಹೋಗುತ್ತೆ. ಈಗ ಬರ್ಕೋರಿ, ಜಗತ್ತಿನ ಯಾವುದೇ ವೈದ್ಯರಿಗೂ ಪ್ರಾಣಮಯ ಕೋಶವನ್ನ ಹೀಲಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಅದು ಕೋರ್ಸೇ ಇಲ್ಲ ಇವತ್ತಿಗೂ. ಪ್ರಾಣಮಯ ಕೋಶ ಹೀಲಿಂಗ್ ಮಾಡೋ ಕೋರ್ಸ್ ಜಗತ್ತಲ್ಲಿ ಇಲ್ಲ. ಅದು ಇರೋದು ಎಲ್ಲಿ ಅಂದ್ರೆ ಅಧ್ಯಾತ್ಮದಲ್ಲಿ ಮಾತ್ರ ಇದೆ ಬರ್ಕೋರಿ. ನೀವ್ ಯಾವಾಗ ಸ್ಪಿರಿಚುವಲಿ ಕನೆಕ್ಟ್ ಆಗಿರ್ತ ನೋಡ್ರಿ, ಅವಾಗ ಮಾತ್ರ ನಿಮ್ಮ ಪ್ರಾಣಮಯ ಕೋಶ ಇದೆ ನೋಡ್ರಿ, ಅದು ಹೀಲಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಈಗ ಬರೀರಿ, ರೇಖಿಯ ಎನರ್ಜಿ ಎಲ್ಲಿ ವರ್ಕ್ ಮಾಡುತ್ತೆ ಅಂದ್ರ ನಿಮ್ಮ ಪ್ರಾಣಮಯ ಕೋಶದಲ್ಲಿ ವರ್ಕ್ ಮಾಡುತ್ತೆ. ನಮ್ ಕೆಲ್ಸ ಎಲ್ಲಿ ನಡೆಯುತ್ತೆ ಅಂದ್ರ ಪ್ರಾಣಮಯ ಕೋಶಕ್ಕೆ. ಮತ್ತದು ಬೇರೆ ಸಮೇತ ಹೋಗ್ಬಿಡುತ್ತೆ. ಒಂದ್ಸಲ ನೀವು ಪ್ರಾಬ್ಲಮ್ ನಿಂದ ಹೊರಗ್ ಬಂದ್ರ ಲೈಫ್ ಟೈಮ್ ಮತ್ತೆ ಬರೋದಿಲ್ಲ. ನೀವು ಅದು ಯಾವ್ದೇ ಇರ್ಬೋದು. ಎಸ್, ಈ 5 ಕೋಶಗಳಲ್ಲಿ ಪ್ರಾಣಮಯ ಕೋಶದಲ್ಲಿ ಎಲ್ಲವೂ ಇದೆ. ಸೊ ಈಗ ನೆಕ್ಸ್ಟ್ ಬರೀರಿ, ಇದೇ ಪ್ರಾಣಮಯ ಕೋಶದಲ್ಲಿ ಚಕ್ರಗಳು ಇವೆ ನಮ್ಮಲ್ಲಿ. ಪ್ರಾಣಮಯ ಕೋಶದಲ್ಲಿನೇ ಚಕ್ರಗಳು ಬರುತ್ತೆ. ಚಕ್ರಗಳ ಬಗ್ಗೆ ಯಾರಾದ್ರೂ ಕೇಳಿದ್ರೆ? ಕೇಳಿರ್ಬೋದು, ನೀವೆಲ್ಲ ಸ್ಪಿರಿಚುವಲ್ ಇದ್ದಿರ್ತೀರಿ ಹೆಚ್ಚು. ಯಾರ್ಯಾರು ಕೇಳಿದ್ರಿ ಚಕ್ರಗಳ ಬಗ್ಗೆ? ನಮ್ಮ ಶರೀರದಲ್ಲಿ ಚಕ್ರಗಳಿವೆ ಅಂತ. ಸಾಕಷ್ಟು ಜನ ನೀವು ಕೇಳಿದ್ರಿ. ಈ ಚಕ್ರಗಳು ಎಲ್ಲಿವೆ ಅಂದ್ರೆ ಇಲ್ಲೇ ಪ್ರಾಣಮಯ ಕೋಶದಲ್ಲಿನೇ ಚಕ್ರಗಳಿವೆ. ಹಾಗಾಗಿ ನಮ್ಮ ಶರೀರದಲ್ಲಿ ಒಟ್ಟು 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114 ಟೋಟಲ್. ಈ 114 ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳು. 7 ಚಕ್ರಾಸ್ ಏನ್ ಬರುತ್ತೆ ನೋಡ್ರಿ, ಅವು ಇಂಪಾರ್ಟೆಂಟ್ ಇರುವಂತ ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಇರುವಂತ 7 ಚಕ್ರಗಳಿವೆ. 1 ನಿಮಿಷ ಆ ಚಕ್ರಗಳದ್ದು ಸಲ ಚಾರ್ಟ್ ತೋರಿಸ್ತೀನಿ. ಒಂದು ಸೆಕೆಂಡ್. ಎಸ್, ಇಲ್ಲಿ ಬರೀರಿ. 7 ಚಕ್ರಗಳು ಎಲ್ಲಿವೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶ. ಸ್ಕ್ರೀನ್ ಕಾಣ್ತಾ ಇದೆನಾ ಮಹಾದೇವಿ ಮ್ಯಾಮ್? ಸ್ಕ್ರೀನ್ ಆನ್ ಇದೆನಾ? ಡನ್. ಸೊ ಇಲ್ಲಿ ಬರೀರಿ, ಇಲ್ಲೆಲ್ಲ ಪಿಕ್ಚರ್ಗಳು ಕಾಣ್ತಾ ಇವೆ ನಿಮ್ಗಂತ ಅನ್ಕೊಂಡಿನಿ ನಾನು. ವೇಟ್ ಮಾಡ್ರಿ ಒಂದ್ ನಿಮಿಷ. ಡನ್. ಈ ಕಾಣ್ತಾ ಇದೆನಾ? ಎಸ್, ನನ್ಗೆ ಡೌಟ್ ಇತ್ತು ಬರ್ತಾ ಇಲ್ಲ ಇದು ಅಂತ. ಓಕೆ. ಸೊ ನಮ್ಮ ಶರೀರದಲ್ಲಿ ಏನ್ ಪ್ರಾಣಮಯ ಕೋಶ ಇದೆ ನೋಡ್ರಿ, ಪ್ರಾಣಮಯ ಕೋಶದಲ್ಲಿ 114 ಚಕ್ರ ಇವೆ. ಈ 114 ಚಕ್ರಗಳಲ್ಲಿ 7 ಚಕ್ರಗಳಿವೆ ನೋಡ್ರಿ, ಅವು ಪ್ರಮುಖ ಚಕ್ರಗಳಂತೀವಿ, ಇಂಪಾರ್ಟೆಂಟ್ ಇರುವಂತ ಚಕ್ರಗಳು. ಆ 7 ಚಕ್ರಗಳಲ್ಲಿ ಎನರ್ಜಿ ಇರುತ್ತೆ ನೋಡ್ರಿ, ಅದು ನಡೀತಾ ಇರುತ್ತೆ. ಇಡೀ ನಮ್ಮ ಶರೀರ ನಡೆಸೋದಕ್ಕೆ ಮಾನಸಿಕ, ದೈಹಿಕ ಎಲ್ಲಾ ರೀತಿಯ ಶಕ್ತಿಗಳು ಈ ಚಕ್ರಗಳ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ಚಕ್ರಗಳ ಹೆಸರನ್ನ ಒಂದೊಂದಾಗಿ ಬರೀರಿ. ಮೊದಲು ಬರೀರಿ ಮೂಲಾಧಾರ ಚಕ್ರ, ಅದು ಇಲ್ಲಿರೋದು. ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ರಿ ನೋಡ್ರಿ, ಅದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ. ಅದಾದ್ಮೇಲೆ ಎರಡನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಇದೆ ನೋಡ್ರಿ, ನಿಮ್ಮ ನಾಭಿ ಬರುತ್ತೆ ನೋಡ್ರಿ, ಹೊಕ್ಕಳು ಅಂತಿರಲ್ಲ, ಅದ್ರ ಕೆಳಗೆ 2 ಇಂಚ್ ಸ್ವಾದಿಷ್ಠಾನ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮಣಿಪುರ ಚಕ್ರ. ನಾಭಿಯ ಮೇಲೆ 2 ಇಂಚ್ ಮಣಿಪುರ ಚಕ್ರ. ನಾಭಿಯ ಮೇಲೆ 2 ಇಂಚ್ ಮಣಿಪುರ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ. ಇಲ್ಲಿ ಹೃದಯ ಚಕ್ರ. ಅದಾದ್ಮೇಲೆ ಇಲ್ಲಿ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ಕಂಠ ಹೇಳ್ತೀವಲ್ಲ,
ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ನೋಡ್ರಿ, ವಿಶುದ್ಧಿ ಚಕ್ರದ ಸಮಸ್ಯೆ ಇರುತ್ತೆ ಥೈರಾಯ್ಡ್ದವ್ರಿಗೆ. ಹಾಗಾಗಿ ನಾನು ಹೇಳ್ತೀನಿ, ರೇಖಿಯಲ್ಲಿ BP, ಶುಗರ್, ಥೈರಾಯ್ಡ್ ಎಲ್ಲದಕ್ಕೂ ಪರಿಹಾರ ಇದೆ. ಬಟ್ ನೀವು ಹೀಲಿಂಗ್ ಮಾಡ್ಕೊಡ್ಬೇಕು ಸರಿಯಾಗಿ, ಅದು ನಿಮ್ಗೆ ಬಿಟ್ಟಿರೋದು. ಥೈರಾಯ್ಡ್ ಇಲ್ಲಿರೋದು ವಿಶುದ್ಧಿ ಚಕ್ರ. ಅದಾದ್ಮೇಲೆ ಭ್ರುಕುಟಿಯ ಮಧ್ಯದಲ್ಲಿ ಅಂತ ಹೇಳ್ತೀವಿ ನೋಡ್ರಿ, ಇಲ್ಲಿ ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಅದಾದ್ಮೇಲೆ ಕೊನೆಗೆ ಇಲ್ಲಿ ಬರುತ್ತೆ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ, ಎಸ್. ಸೊ ಯಾವಾಗ ನಾವು ರೇಖಿಯನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ ನೋಡ್ರಿ, ರೇಖಿ ಏನ್ ಮಾಡುತ್ತೆ ಅಂದ್ರ ಚಕ್ರಗಳನ್ನ ಹೀಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಚಕ್ರಗಳ ಹೀಲಿಂಗ್ ಶುರು ಆಗುತ್ತೆ. ನಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಚಕ್ರ ಅಂದ್ರೆ ರೂಟೇಟ್ ಮಾಡೋದು, ತಿರುಗ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ತಿರುಗ್ತಾ ಇರುತ್ತೆ. ನಿಮ್ ಮನೆಯಲ್ಲಿ ಗಡಿಯಾರ ಇದೆ ನೋಡ್ರಿ, ಕ್ಲಾಕ್ ವೈಸ್ ಒಂದ್ ಅರ್ಥ ಮಾಡ್ಕೋರಿ, ಕ್ಲಾಕ್ ವೈಸ್ ಚಕ್ರಗಳು ತಿರುಗ್ತಾ ಇವೆ ಅಂದ್ರೆ ಎಲ್ಲಾ ಬೆಸ್ಟ್ ಇದೆ ಅಂತ ಅರ್ಥ. ಸರಿಯಾಗಿ ತಿರುಗ್ತಾ, ದೇವ್ರಿಗೆ ಸುತ್ತ ಹಾಕಿರ್ತಾರಲ್ಲ ನೀವು ಗೊತ್ತಲ್ಲ, ಹನುಮನ್ ದೇವ್ರಿಗೆ ಮಹಾದೇವ್ಗೆ ಹೋದ್ರು ಸುತ್ತ ಹಾಕ್ತ, ಆ ಸೇಮ್ ಯಾವ ರೂಟ್ ನಲ್ಲಿ ನೀವು ಸುತ್ತ ಹಾಕ್ತಾ ಇದೀರಿ ನೋಡ್ರಿ, ಸೇಮ್ ನಮ್ಮ ಚಕ್ರಗಳು ಕ್ಲಾಕ್ ವೈಸ್ ರೂಟೇಟ್ ಆಗ್ತಾ ಇವೆ ಅಂದ್ರೆ ಎಲ್ಲಾ ಓಕೆ ಇದೆ ಅಂತ ಅರ್ಥ. ಅದೇ ಚಕ್ರಗಳು ಆಂಟಿ ಕ್ಲಾಕ್ ವೈಸ್ ಉಲ್ಟಾ ಸುತ್ತಲಕ್ ಶುರು ಮಾಡ್ತಾವ. ಹಿಂಗ್ ಆ ಉಲ್ಟಾ ಸುತ್ತಲಕ್ ಶುರು ಮಾಡಿದಾಗ ಜೀವನ ಉಲ್ಟಾ ಆಗ್ತಾ ಇದೆ ಅಂತ ತಿಳ್ಕೊರಿ, ಗಡಬಡ ಇದೆ ನಿಮ್ಗೆ ಹೆಲ್ತ್ ಸಮಸ್ಯೆನೂ ಬರುತ್ತೆ. ಮತ್ತೆ ಮಾನಸಿಕವಾಗಿ ನೀವು ಹೋರಾಟ ಮಾಡ್ತಾ ಇರ್ತೀರಿ, ರಿಲೇಶನ್ಶಿಪ್ ನಲ್ಲೂ ಸಕ್ಸಸ್ ಆಗೋದಿಲ್ಲ, ಫೈನಾನ್ಸಿಯಲ್ ಸ್ಟ್ರಗಲ್ ಮಾಡ್ತಾ ಇರ್ತೀರಿ, ಯಾವ್ದು ಇಟ್ಟಿಂದ ಇಟ್ಟಲ್ಲೇ ಇರೋದಿಲ್ಲ, ಓದೋದು ಮತ್ತೆ ವಾಪಸ್ ಬರೋದಿಲ್ಲ, ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತೀರಿ, ಯಾವ್ದು ಏನೂ ಆಗೋದಿಲ್ಲ. ಇಲ್ಲಿ ರೀಸನ್ ಏನು ಅಂದ್ರ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಏನಾಗ್ತಾ ಇದೆ, ರಾಂಗ್ ಆಗಿ ಉಲ್ಟಾ ಏನಾಗ್ತಾ ಇವೆ, ಸುತ್ತಾ ಇವೆ ಆಂಟಿ ಕ್ಲಾಕ್ ವೈಸ್. ಹಾಗಾಗಿ ಯಾರ ಚಕ್ರಗಳು ವಿರುದ್ಧ ದಿಕ್ಕಿನಲ್ಲಿ ಸುತ್ತಾ ಇವೆ ನೋಡ್ರಿ, ಅದನ್ನ ಸರಿ ಮಾಡೋದಕ್ಕಿರೋದು ಒಂದೇ ಮಾರ್ಗ ಯಾವುದು ಅಂದ್ರೆ ಅಧ್ಯಾತ್ಮ ಮಾರ್ಗ ಒಂದೇ ಇದೆ. ಅದ್ರಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ ಬರುತ್ತೆ, ರೇಖಿನೂ ಬರುತ್ತೆ, ಮತ್ತೆ ಅದಕ್ಕೆ ಬಿಟ್ಟು ಬೇರೆ ಬೇರೆ ಕೆಲವೊಂದು ಕೋರ್ಸ್ಗಳು ಇವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬರೀ ಇಷ್ಟಕ್ಕೆ ಅಂತಿಲ್ಲ, ಬೇರೆ ಕೋರ್ಸ್ಗಳು ಸಮೇತ ಚಕ್ರದ ಮೇಲೆ ನಮ್ದು ಫೋಕಸ್ ಮಾಡುತ್ತೆ. ಸೊ ಹಾಗಾಗಿ ರೇಖಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮೇನ್ ಈ 7 ಚಕ್ರದ ಮೇಲೆ ಹೀಲಿಂಗ್ ಅನ್ನ ಮಾಡ್ತೀವಿ. ಹಾಗಾಗಿ ನಾಳೆ ನಿಮ್ಮದೊಂದು ಹೋಮ್ವರ್ಕ್ ಏನು ಅಂದ್ರ, ನೀವ್ ಈ ಚಕ್ರಗಳ ಹೆಸರನ್ನ ರಟ್ ಹೊಡಿಬೇಕು. ರಟ್ ಹೊಡೆಯೋದನ್ ಗೊತ್ತಾ, ಬಾಯ್ಪಾಟ್ ಮಾಡಿ. ನಾನು ಹೃದಯ ಚಕ್ರಕ್ಕೆ ಬರ್ರಿ ಅಂದ್ರೆ ನೀವು ತಲೆ ಮೇಲೆ ಕೈ ಇಟ್ರಿ, ಮುಗ್ದೋಯ್ತು ಕತಿ. ನಾನು ವಿಶುದ್ಧಿ ಚಕ್ರಕ್ಕೆ ಬರ್ರಿ ಅಂತ ಹೇಳ್ದ, ನೀವು ಮೂಲಾಧಾರದರೆಗೆ ಉಳಿದ್ರಿ, ಮುಗೀತು. ಏನಾಗುತ್ತೆ ಅಂದ್ರೆ ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲ, ಒಂದ್ ಸ್ಟೋರಿ ಹೇಳ್ತೀನಿ ನೋಡ್ರಿ. ಒಂದ್ಸಲ ಏನಾಯ್ತಂದ್ರ, ಒಬ್ಬಕಿ ಹೆಣ್ಮಗಳು ನಮ್ ಭಾಗದಕ್ಕೆ, ಬೀದರ್ ಭಾಗದಕ್ಕೆ, ನಿಮ್ ಕಡೆಯಿಂದ ಯಾಕೆ ಹೇಳಿ, ನಮ್ಮವ್ರು ಹೇಳ, ನಮ್ ಬೀದರ್ ಭಾಗದಕ್ಕೆ ಒಬ್ಬಕಿ ಹೆಣ್ಮಗಳು ಪುರಾಣ ಕೇಳಕ್ ಹೋಗಿಳಂತ ಗುಡಿಗೆ ರಾತ್ರಿ. ನಮ್ಮಲ್ಲೆಲ್ಲ ಶ್ರಾವಣ ಮಾಸದಲ್ಲಿ ಪುರಾಣ ಹೇಳ್ತಾರೆ, ಬಾಳ ಚಂದ ಪುರಾಣ ಕೇಳದೊಳಕಿ. ಕೇಳ್ತಾ 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 ಅರ್ಧ ರಾತ್ರಿಗೆ ಆಕಿ ನಿದ್ದೆ ಬಂತು. ನಿದ್ರೆ ಬಂದ್ಮೇಲೆ ಸ್ವಲ್ಪ ಜುಳಕ್ ಹಾಕಳಕಿ, ನಿದ್ದೆ ಬಂತು. ಬೆಳಗಾಗಿ ಎದ್ದು ಮನೆ ಎದ್ರಿಂದ ಹೆಣ್ಮಗಳಿಗೆ ಹೇಳಿದ್ರು ಅಂತ, ಏನ್ರಿ ಪುರಾಣ ಬಾಳ್ ಚಂದಿತ್ತು, ನೀವು ಬರ್ಲಿಲ್ಲ, ಬಾಳ ಅದ್ಭುತ, ಏನ್ ಗುರುಗಳು ಹೇಳಿದ್ರು ಪುರಾಣ. ಈಕಿ ಎಲ್ಲ ಹಿಂಗೆ ಜಾಡು ಹೊಡಿತಾ ಇದ್ಳು ಅಂತ, ಕ್ಲೀನ್ ಮಾಡ್ತಾ ಇದ್, ಆಕಿ ಕೇಳಿದ್ರಂತ, ಪುರಾಣ ಎಲ್ಲಾ ಕೇಳಿರಿ? ಎಲ್ಲಾ ಕೇಳಿನ್ರಿ. ಹಂಗಾದ್ರ ರಾಮ ಸೀತಾ ಏನಾಯ್ತಾಳ ಅಂತ ಕೇಳಿದ್ಳು ಅಂತ ಆಕಿ. ಈಕಿ ಏನ್ ಮಾಡಿಳ ಅಂದ್ರ, ರಾಮ ಸೀತಾ ಏನಾಯ್ತಾಳ ಅಂತ ಗುರುಗಳು ಹೇಳೋ ಹೊತ್ತಿಗೆ ಈಕಿಗೆ ನಿದ್ದೆ ಬಂದಿತ್ತು. ಈಕಿನ್ ಕಣ್ ಯಾವಾಗ ತೆರೆದಿತ್ತು ಅಂದ್ರ, ಶೂರ್ಪನಖ ಬಂದಾಗ ಕಣ್ ತೆರೆದಿತ್ತು ಈಕಿಗೆ. ಅವಾಗ ಹೇಳ್ದಳಂತ, ಅದೇನ್ ದೊಡ್ಡದರಿ ತಂಗಿ ಅಂದೋಳಂತ. ರಾಮು ಸೀತಾ ಏನಾಯ್ತಾಳ ಅಂದ್ರ ತಂಗಿ ಅಂತ. ಹಂಗ ನೀವು ನಾಳೆ ಇದು ಚಕ್ರದ್ದು ಬಾಯಾಟ್ ಮಾಡ್ಲಿಲ್ಲ ಅಂದ್ರ ತಂಗಿನೇ ಅಂತೀರಿ ನೀವು, ತಿಳಿತಾ? ಹೀಲಿಂಗ್ನು ಆಗೋದಿಲ್ಲ, ಏನ್ ಆಗೋದಿಲ್ಲ, ಎತ್ತಾಗೋದಿಲ್ಲ. ಸೊ ಹಾಗಾಗಿ ನಾಳೆ ಕರೆಕ್ಟ್ ಆಗಿ ನೀಟಾಗಿ ಬಾಯ್ಪಾಟ್ ಮಾಡ್ಕೊರಿ. ಮೂಲಾಧಾರ ಚಕ್ರ ಅಂತ ನಾನು ಹೇಳಿದ ತಕ್ಷಣ ನೀವು ಮೂಲಾಧಾರಕ್ಕೆ ಬರ್ಬೇಕು. ನಾನ್ ಸ್ವಾದಿಷ್ಠಾನ ಅಂತ ಹೇಳಿದ ತಕ್ಷಣ ನೀವು ಸ್ವಾದಿಷ್ಠಾನಕ್ಕೆ ಬರ್ಬೇಕು, ಗೊತ್ತಾಯ್ತಾ? ಇಲ್ಲಾಂದ್ರೆ ಅಕ್ಕ ತಂಗಿ ಅಲ್ಲೇ ಉಳಿತೀರಿ ನೀವು. ಸ್ವಲ್ಪ ನೀವು ಅಪ್ಡೇಟ್ ಆಗ್ರಿ, ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ನೀವು ಕಲೀರಿ. ಮತ್ತೆ ಇನ್ನೂ ಇದಕ್ ಬೇಕಾದ ಸಂಬಂಧಪಟ್ಟಿರುವಂತ ಇನ್ನು ನೆನಪಿರ್ಬೇಕಂದ್ರೆ ನೀವು ಯೂಟ್ಯೂಬ್ ನಲ್ಲಿ ಬಹಳಷ್ಟು ವಿಡಿಯೋಗಳು ಸಿಗುತ್ತೆ ನಿಮ್ ಚಕ್ರಗಳ ಬಗ್ಗೆ. ಓಕೆನಾ? ಇಷ್ಟ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿನಿ. ಮುಂದೆ ಹೋಗೋಣ. ಮುಂದೆ ಇಲ್ಲಿ ತನಕ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ, ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ನಡು ಬೇಕಾದ್ರೆ 3 ನಿಮಿಷದ ನಿಮ್ಗೆ ಬ್ರೇಕ್ ಕೊಡ್ತೀನಿ. 1 hour ಆಗಿದೆ, 3 ನಿಮಿಷ ನೀವು ಹೋಗ್ಬರ್ರಿ. ಮುಂದೆ ನಿಮ್ಗೆ ರೇಖೀಯ 5 ತತ್ವಗಳ ಬಗ್ಗೆ ಮತ್ತೆ ಇನ್ನು ಸಾಕಷ್ಟು ವಿಷಯಗಳನ್ನ ಹೇಳ್ತೀನಿ. ಬೀದರ್ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಾ ಇದೀನಾ?
ಈಗ ಒಂದ್ ಮಾತು ಹೇಳ್ತೀನಿ, ನೀವು ನನ್ನ ಭಾಷೆ ಮೇಲೆ ಹೋಗ್ಬೇಡ್ರಿ ದಯವಿಟ್ಟು. ಭಾಷೆ ಮೇಲೆ ಹೋದ್ರೆ ನಡೆಯಂಗಿಲ್ಲ. ನನ್ನ ಭಾವದ ಮೇಲೆ ಹೋಗ್ರಿ. ನನ್ನ ಉದ್ದೇಶ ಏನಿದೆ, ನನ್ನ ಗುರಿ ಏನಿದೆ, ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಆ ಕಡೆಗೆ ನೀವು ಫೋಕಸ್ ಮಾಡಿ. ಇಮೋಷನಲಿ ನೀವು ಕನೆಕ್ಟ್ ಆದ್ರೆ ನನ್ನ ಭಾಷೆ ಇದೆ ನೋಡಿದ್ರೆ ಬಹಳ ಖುಷಿ ಕೊಡುತ್ತೆ. ನೀವು ಬಹಳ ಬೌದ್ಧಿಕವಾಗಿ ಯೋಚನೆ ಮಾಡಿದ್ರೆ ಬೀದರ್ ಭಾಷೆ ಅರ್ಥ ಆಗೋದಿಲ್ಲ. ಹಾ, ಹಾಗಾಗಿ ನೀವು ಮೈಂಡ್ಲಿಂದ ತಗೋಬೇಡ್ರಿ, ಹೃದಯದಿಂದ ನನ್ನನ್ನ ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾ ಒಂದು 3 ನಿಮಿಷ ಬ್ರೇಕ್ ಕೊಡ್ತೀನಿ. 3 ನಿಮಿಷದ ನಂತರ ಮತ್ತೆ ಮುಂದುವರಿಯೋಣ, ಓಕೆನಾ? ಮುಂದಿನ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಇದೆ. ನಾನು ಹಿಂಗೆ ತಗೊಂಡು ಹೋದ ಅಂದ್ರೆ ನಿಮ್ಗೆ ಸ್ವಲ್ಪ ಅದು ಅಂಡರ್ಸ್ಟ್ಯಾಂಡ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ 3 minutes ನ ಬ್ರೇಕ್ ಇದೆ. ಮತ್ತೆ 81 ಮೆಂಬರ್ಸ್ ಇದ್ರಿ, ಮತ್ತೆ ಇದ್ರಾಗಿಂದ ಲೆಫ್ಟ್ ಆಗಿ ಹೋದ್ರು ವಾಪಸ್ ಬರೋದು ಕಷ್ಟ ಇದೆ. ಇದು ಹಿಂಗೆ ಆನ್ ಇರ್ಲಿ. ನೀವು ಸ್ವಲ್ಪ ಒಂದ್ 3 ನಿಮಿಷದ್ದು ಬ್ರೇಕ್ ತಗೋರಿ, ನೀರ್ ಕುಡೀರಿ, ಇಲ್ಲ ವಾಶ್ರೂಮ್ಗೆ ಹೋಗಿ ಬರ್ರಿ, ಏನಾದ್ರೂ ಇದ್ರ ರೆಡಿ ಮಾಡ್ಕೋರಿ. ಮತ್ತೆ 60 ನಿಮಿಷದ ಮೈಂಡ್ ಸೆಟ್ ಮಾಡ್ಕೊಂಡೇ ಬರ್ರಿ, ಓಕೆನಾ? ಮತ್ತೆ ನೆಟ್ ಅದನ್ನೆಲ್ಲ ನೋಡ್ಕೊಡ್ರು ಒಂದ್ಸಲ. 1 hour ಆದ್ಮೇಲೆ ಕೆಲವ್ರದ್ದು ಗಡ್ಬಡ ಆಗ್ತಾ ಇರುತ್ತೆ, ಅದನ್ನ ಸರಿಯಾಗಿ ನೀವು ನಿರ್ವಹಣೆ ಮಾಡ್ರಿ ಅಂತ ಹೇಳ್ತಾ, ಓಕೆ? ಸೊ 3 minutes ಹೋಗಿ ಬರ್ರಿ. Oh
ಎಸ್. ಸೊ ಎಲ್ಲರೂ ವಾಪಸ್ ಬಂದಿರಿ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ಸಲ ಸ್ಕ್ರೀನ್ ತೆಗೆದು ನೋಡ್ತೀನಿ, ವೇಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸೊ ಈಗ ಒಂದಿಷ್ಟು ವಿಚಾರಗಳ ಕಡೆಗೆ ಹೋಗೋಣ. ಈಗ ಬರೀರಿ ನಿಮ್ದು ಡೈರಿಯಲ್ಲಿ. ನಮ್ಮ ರೇಖಿ ಇದೆ ನೋಡ್ರಿ, ರೇಖಿ ಯಾರೆಲ್ಲರೂ ಕಲಿಬಹುದು ಅಂತ, ಯಾರ್ಯಾರಿಗೆ ಅವಶ್ಯಕತೆ ಇದೆ. ಎಸ್, ರೇಖಿ ಯಾರೆಲ್ಲರೂ ಕಲಿಬಹುದು ಅಂತ. ಹಾ, ಆನ್ಸರ್ ಬರೀರಿ. ಈ ಇಡೀ ಏನ್ ಜಗತ್ತಿದೆ ನೋಡ್ರಿ, ಪೃಥ್ವಿ ಇದೆ ನೋಡ್ರಿ, ಪೃಥ್ವಿಯ ಎಲ್ಲರೂ ಸಮೇತ ರೇಖಿ ಕಲಿಬಹುದು. ಇಲ್ಲಿ ಏನು ಕಂಡೀಷನ್ ಇಲ್ಲ. ಗಂಡು ಹೆಣ್ಣು ಮಕ್ಕಳು ದೊಡ್ಡವರು ವೃದ್ಧರು ಎಲ್ಲರೂ ಸಮೇತ ರೇಖಿಯನ್ನ ಕಲಿಬಹುದು. ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ನೋಡ್ರಿ ರೇಖಿಗಿಲ್ಲ. ನಮ್ಮ ಹತ್ರ ಶರಣ್ಯ ಅಂತೀವಿ ಇದ್ದಾಳೆ, 12 ವರ್ಷ, ಅವಳು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳೆ. ಇಷ್ಟೇ ಅವ್ರಿಗೆ ಅರ್ಥ ಆಗ್ಬೇಕು ರೇಖಿ, ನಾನು ಹೇಳೋದು ಅವ್ರಿಗೆ ಅರ್ಥ ಆದ್ರೆ ಅವರು ರೇಖಿಯನ್ನ ಕಲಿಬಹುದು. ಇಲ್ಲಿ ಯಾವುದೇ ಲಿಂಗ ಭೇದವಿಲ್ಲ, ಮತ್ತೆ ಜಾತಿ ಭೇದವಿಲ್ಲ, ಮತ್ತೆ ಧರ್ಮ ಭೇದನೂ ಇಲ್ಲ. ಇಲ್ಲಿ ಹಿಂದೂಗಳು ಕಲಿಬೇಕು, ಮುಸ್ಲಿಮ್ಸ್ ಇದ್ದವ್ರು ಕಲಿಬಾರ್ದು, ಏನು ಇಲ್ಲ. ನನ್ನ ಹತ್ರ ಎಲ್ಲರಿದ್ದಾರೆ, ಮೆಹರುನಿಸಾ ಮೇಡಮ್ನು ಇದ್ದಾರೆ, ಫಿಲೋಮಿನಾ ಅಮ್ಮನೂ ಇದ್ದಾರೆ, ಪ್ರತಿಯೊಬ್ರು ಸಮೇತ ನಮ್ಮ ಹತ್ರ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಸೊ ಹಾಗಾಗಿ ಇದು ಯಾವುದೇ ಧಾರ್ಮಿಕ ಚೌಕಟ್ಟು ಅಥವಾ ಜಾತಿಯ ಚೌಕಟ್ಟಲ್ಲಿ ಬರೋದಿಲ್ಲ, ರೇಖಿ ನೆನ್ಪಿಡ್ರಿ. ಹಾಗಾಗಿ ವಿಶ್ವದ ಅತ್ಯಂತ ಸುಂದರವಾದ ಥೆರಪಿ ಅಂತ ಅದಕ್ಕೆ ಹೇಳ್ತಾರೆ. ಎಲ್ಲರೂ ಕಲಿಬಹುದಿಲ್ಲ, ನೀವು ಕಲಿಯೋದಕ್ಕೆ ಮನ್ಸ್ ಮಾಡ್ಬೇಕಷ್ಟೇ. ಅದಾದ್ಮೇಲೆ ಇದಕ್ಕೆ ಭಾಷೆಯ ಚೌಕಟ್ಟಿಲ್ಲ, ಯಾವುದೇ ಭಾಷೆಯವರು ಕಲಿಬಹುದು. ಆದಿವಾಸಿ ಜನಾಂಗದವರು ಇರ್ಬೋದು, ಮುಂದುವರೆದ ದೇಶದವರು ಇರ್ಬೋದು, ಎಲ್ಲರೂ ಇರ್ಬೋದು. ಇವನ್ ಅದ್ಭುತ ಏನು ಅಂದ್ರ, ಸ್ಪಿರಿಚುವಲಿ ನಂಬಿಕೆ ಇಲ್ಲದವರು ಸಮೇತ ರೇಖೆಯನ್ನ ಕಲಿಬಹುದು. ಅಧ್ಯಾತ್ಮ ಅವ್ರಿಗೆ ನಂಬಿಕೆ ಇಲ್ಲ ಅಂದವರು ರೇಖೆಯನ್ನ ಕಲಿಬಹುದು. ಕಲ್ತು ಒಂದ್ಸಲ ಪ್ರಯೋಗ ಮಾಡಿದ್ರ ಆ ಎನರ್ಜಿ ಇದೆ ನೋಡ್ರಿ ಅವ್ರಿಗೆ ಗೊತ್ತಾಗುತ್ತೆ. ಈಗ ಬರೀರಿ, ರೇಖಿ ಇದೆ ನೋಡ್ರಿ, ರೇಖಿಯ ನಾವು ಚಾನಲ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ರೇಖಿಯ ನಾವು ಚಾನಲ್ ಆಗಿ ವರ್ಕ್ ಮಾಡ್ತೀವಿ. ಹಾಗಾಗಿ ಕೆಲವೊಂದು ರೇಖಿಯನ್ನ ಕುರಿತು ಮಿತ್ಗಳಿವೆ. ಮಿತ್ ಅಂದ್ರೆ ಕೆಲವೊಂದು ಸುಳ್ಳು ಅಪವಾದಗಳು ರೇಖಿಯನ್ನ ಕುರಿತಿವೆ, ಕೇಳಿರ್ಬೋದು ನೀವು. ಏನ್ ಹೇಳ್ತಾರಂದ್ರ, ನಾವು ರೇಖಿಯನ್ನ ಮಾಡೋದ್ರಿಂದ ನಮ್ಮ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಹಳ ಜನ. ಯಾರ್ಯಾರಿಗೆ ಕೇಳಿದ್ರಿ ಇದು? ರೇಖಿ ಅಂದ್ರೆ ಎದುರಿನವ್ರಿಗೆ ಹೀಲಿಂಗ್ ಕೊಟ್ರ ನಮ್ ಶಕ್ತಿ ಕಡಿಮೆ ಆಗುತ್ತೆ ಅಂತ ಎಲ್ಲಾದ್ರೂ ಕೇಳಿದ್ರೆ ಹೇಳ್ತಾರ. ಹಂಗೆ ಕಡಿಮೆ ಆಗೋದಕ್ಕೆ ನಾನು ಕೊಡೋದೇ ಇಲ್ಲ. ನಾನು ಎಲ್ಲಿಂದ ಬರುತ್ತೆ ಅಂದ್ರ ಯೂನಿವರ್ಸ್ಲಿಂದ ಎನರ್ಜಿ ಬರುತ್ತೆ, ಆ ಎನರ್ಜಿನೇ ನಾನ್ ಕೊಡ್ತೀನಿ. ಉಲ್ಟಾ ನನ್ನ ಹತ್ರ ಜಾಸ್ತಿ ಎನರ್ಜಿ ಬರುತ್ತೆ. ನನ್ ಕೊಡದ್ರೊಳಗ್ ನೀರ್ ತುಂಬಿದ್ಮೇಲೆ ನಾನು ಇನ್ನೊಬ್ರಿಗೆ ಕೊಡ್ತೀನಲ್ಲ, ಹಾಗಾಗಿ ಮೊದಲು ನನ್ ಹೀಲಿಂಗ್ ಆಗುತ್ತೆ, ಆ ನಂತರ ನಾನು ಇನ್ನೊಬ್ರಿಗೆ ಕೊಡ್ತೀನಿ. ಹಾಗಾಗಿ ಈ ಮಿತ್ಗಳಿಗೆ ತಲೆ ಕೊಡ್ಬೇಡ್ರಿ, ಎಲ್ಲರಿಗೂ ರೇಖೆಯನ್ನ ಕೊಡ್ಬೋದು ನಾವು. ಒಂದು ಅದಾದ್ಮೇಲೆ ಎರಡನೇದು ಏನ್ ಹೇಳ್ತಾರಂದ್ರ, ನೀವು ರೇಖೆಯನ್ನ ಮಾಡೋದ್ರಿಂದ ಅವ್ರ ಪಾಪ ಕರ್ಮಗಳೆಲ್ಲ ನಾವು ಕಳಿತೀವಲ್ಲ, ಅದು ತಪ್ಪದ ಅಂತ ಹೇಳಿರ್ಬೋದು ನೀವು. ರೇಖಿ ಮಾಡೋದ್ರಿಂದ ಎದುರಿನ ವ್ಯಕ್ತಿ ಪಾಪ ಕರ್ಮಗಳೆಲ್ಲ ಕಳಿತೀವಿ, ಹಂಗಾಗಿ ನೀವು ಮಾಡೋದ್ ಸರಿ ಇಲ್ಲ, ನೀವು ಪಾಪ ಕಟ್ಕೋದ್ರಿ. ಹಾಗಾದ್ರ ಹಾಸ್ಪಿಟಲ್ನಾಗ ಡಾಕ್ಟರ್ಸು ಪಾಪನೇ ಕಟ್ಕೊಳತಾರ ಅಂತ ಹೇಳ್ಬೇಕಾಗುತ್ತಲ್ಲ, ಮತ್ತೆ ಟ್ರೀಟ್ಮೆಂಟಿಗೆ ಹೋಗಿರ್ತಾರಲ್ಲ. ಮತ್ತೆ ನಾವು ಪಾಪ ಪುಣ್ಯ ಲೆಕ್ಕ ಹಾಕೋದಿಲ್ಲ, ನೆನ್ಪಿಡ್ರಿ. ನಾವು ಒಬ್ಬ ಹೀಲರ್ ಇದ್ದೀವಂದ್ರ ಚಿಕಿತ್ಸೆ ಕೊಡ್ಬೇಕಷ್ಟೇ, ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗಾಗಿ ಯಾವುದೇ ಶಕ್ತಿ ಏನು ಕಡಿಮೆ ಆಗೋದಿಲ್ಲ, ಉಲ್ಟಾ ಜಾಸ್ತಿ ಆಗುತ್ತೆ. ನಾನಂತೂ ಎಷ್ಟೆಷ್ಟು ಹೀಲಿಂಗ್ ಮಾಡ್ತೀನಿ ನೋಡ್ರಿ, ಅಷ್ಟಷ್ಟು ನನ್ನ ಜೀವನದಲ್ಲಿ ಸಕ್ಸಸ್ ಇದೆ. ಇಲ್ಲಿಯವರೆಗೆ ಸುಮಾರು 10,000 ಜನರಿಗಾದ್ರೂ ನಾವು ಹೀಲಿಂಗ್ ಕೊಟ್ಟಿರ್ಬೋದು ಇಲ್ಲಿ ತನಕ, ನಾವೇನಾದ್ರೂ ಕೌಂಟ್ ಮಾಡಿದ್ರೆ. ಆ ಎಷ್ಟೆಷ್ಟು ನಾವು ಹೀಲಿಂಗ್ ಮಾಡ್ತಾ ಇದೀವೋ ಅಷ್ಟಷ್ಟು ನಮ್ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದೆ, ಎಲ್ಲಾನು ಒಳ್ಳೇದಾಗ್ತಾ ಇದೆ. ಹಾಗಾಗಿ ಹೀಲಿಂಗ್ ಕೊಡೋದ್ರಿಂದ ಒಳ್ಳೇದಾಗುತ್ತೆ ಹೊರತಾಗಿ ಕೆಟ್ಟದಾಗೋದಿಲ್ಲ, ತಲೆಯಾಗಿಟ್ಕೋರಿ. ಅದಾದ್ಮೇಲೆ ಹೇಳ್ತಾರ ಕುಂಡಲಿನಿ ಅವೇಕ್ನಿಂಗ್ ಅಂತ ಬರುತ್ತೆ. ನೀವು ಚಕ್ರಗಳು ಸಂಸಾರಸ್ಥರು ಬ್ಯಾಲೆನ್ಸ್ ಮಾಡಬಾರ್ದು ಅಂತ ಒಂದ್ ಮಾತು ಬರುತ್ತೆ. ಚಕ್ರಗಳು ಸಂಸಾರಸ್ಥರು ಬ್ಯಾಲೆನ್ಸ್ ಮಾಡಬಾರ್ದು. ಹಾಗಾದ್ರೆ ಯಾರು ಬ್ಯಾಲೆನ್ಸ್ ಮಾಡ್ಬೇಕು? ಸನ್ಯಾಸಿಗಳಿದ್ದವ್ರು ಮಾಡ್ಬೇಕು. ಸನ್ಯಾಸಿಗಳಿಗೆ ಚಕ್ರ ಬ್ಯಾಲೆನ್ಸ್ ತಗೊಂಡು ಏನ್ ಮಾಡ್ತಾರ ಅವ್ರು ಹೇಳ್ರಿ? ಒಂದ್ ಮಠದಾಗ ಶಿವ ಅಂತ ಇರ್ತಾರ ಅವ್ರು. ಇರೋ ಜಂಜಾಟೆ ನಮ್ದೇ ಇದೆ, ಗಂಡ ಮನೆ ಮಕ್ಕಳು ಸಂಸಾರ ಹೋರಾಟ, ಮನಿ ಬೇಕು ಹೊಲ ಬೇಕು, ಎಲ್ಲಾ ಜಾಬ್ ಮಾಡೋದು, ಎಲ್ಲಾ ಸಮಸ್ಯೆಗಳು ನಮಗಿವೆ. ಹಾಗಾಗಿ ಪ್ರಾಬ್ಲಮ್ಸ್ ಯಾರಿಗಿವೆ ನೋಡ್ರಿ, ಸೊಲ್ಯೂಷನ್ ಅವರಿಗೆ ಬೇಕಿರುತ್ತೆ. ಹಾಗಾಗಿ ನಾವು ಸಂಸಾರಸ್ಥರು ಸಮೇತ ರೇಖೆಯನ್ನ ಕಲಿಬಹುದು, ಚಕ್ರ ಬ್ಯಾಲೆನ್ಸಿಂಗ್ ಕಲಿಬಹುದು, ಮೆಡಿಟೇಷನ್ ಮಾಡ್ಬೋದು, ಅಧ್ಯಾತ್ಮದ ಮಾರ್ಗದಲ್ಲಿ ಬರ್ಬೋದು. ಹಾಗಾಗಿ ಇವತ್ತು ಡಾಕ್ಟರ್ಸ್ ಸಮೇತ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ರಿ ಅಂತ. ಗೊತ್ತಲ್ಲ ನಿಮ್ಗೆ? ಯಾರ್ಯಾರಿಗೆ ಕೇಳಿದ್ರಿ? ನೀವೇನಾದ್ರೂ ಸಮಸ್ಯೆ ಇದೆ ಅಂತ ಡಾಕ್ಟರ್ಸ್ ಹತ್ರ ಹೋದ್ರ ಅವರು ಹೇಳ್ತಾ ಇದ್ದಾರೆ, ಬರೀ ಮೆಡಿಸಿನ್ ತಗೋಬೇಡ್ರಿ, ವಾಕಿಂಗ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಅವರು ಹೇಳ್ತಾ ಇದ್ದಾರೆ.
ಅಂದ್ರೆ ಈವನ್ ಡಾಕ್ಟರ್ಸಿಗೂ ಗೊತ್ತಾಗಿದೆ ನಮ್ಮ ಶಕ್ತಿಗಿಂತನೂ ಒಂದ್ ಯಾವ್ದೋ ಪರಾತ್ಪರ ಶಕ್ತಿ ಇದೆ, ಅದು ವರ್ಕ್ ಮಾಡ್ತಾ ಇದೆ ಅಂತ. ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು ಅನ್ಕಂಡೀಷನಲ್ ಇದೆ, ಯಾವುದೇ ಕಂಡೀಷನ್ಸ್ ಗಳು ಇದಕ್ಕೆ ಅಪ್ಲೈ ಆಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಇದು ಯಾವಾಗ್ಲೂ ಓವರ್ ಡೋಸ್ ಆಗೋದಿಲ್ಲ. ಓವರ್ ಡೋಸ್ ಅಂದ್ರೆ ಜಾಸ್ತಿ ಹೀಲಿಂಗ್ ಮಾಡ್ಕೊಂಡು ಸಮಸ್ಯೆ ಆಗುತ್ತೆ ಅಂತ ಆಗೋದಿಲ್ಲ. ನೀವೆಷ್ಟೋ ಮಾಡ್ರಿ, ಏನೇನು ಪ್ರಾಬ್ಲಮ್ಗಳು ನಮ್ ಜೀವನದಲ್ಲಿ ಬರೋದಿಲ್ಲ. ಓಕೆನಾ? ಎಸ್. ಸೊ ಈಗ ನೆಕ್ಸ್ಟ್ ಬರೀರಿ, ರೇಖಿಯ 5 ತತ್ವಗಳು. ರೇಖಿಯ 5 ತತ್ವಗಳು. ಎಸ್, ಇದಂತೂ ಮಾತ್ರ ಕಂಡೀಷನ್ ಇದೆ. ರೇಖೆಯ 5 ತತ್ವಗಳು ಕಂಪಲ್ಸರಿ ಪ್ರತಿಯೊಬ್ರು ಸಮೇತ ಮಾಡ್ಬೇಕು. ಇದ್ರಲ್ಲಿ ಏನು 2 ಮಾತಿ. ಸೊ ಯಾವ ರೀತಿ ಯಾವುದೇ ಒಂದು ವಿಷಯಕ್ಕೆ ನಾವು ಬಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದಿಷ್ಟು ವಿಚಾರಗಳಿರುತ್ತೆ ಅಥವಾ ಒಂದಿಷ್ಟು ಧಾರಣೆಗಳು ನಾವು ಅಳವಡಿಸ್ಕೊಂಡಿರ್ತೀವಿ. ಈಗ ನಾವು ಹಿಂದೂ ಸಮಾಜದಲ್ಲಿ ಏನಾದ್ರೂ ಇದೀವಿ ಅಂದ್ರೆ ನಮ್ಗೆ ಒಂದಿಷ್ಟು ನಿಯಮಗಳಿವೆ, ಇವೆಲ್ಲ. ಇಸ್ಲಾಂ ಸಮಾಜಕ್ಕೆ ಹೋದ್ರೆ ಅವ್ರಿಗೆ ಒಂದಿಷ್ಟು ನಿಯಮ ಬೇರೆ ಇವೆ, ಕ್ರಿಶ್ಚಿಯನ್ ಸಮಾಜಕ್ಕೆ ಹೋದ್ರೆ ಅವರಿಗೂ ನಿಯಮ ಇದೆ. ಪ್ರತಿಯೊಂದು ಧರ್ಮಕ್ಕೂ ಸಮೇತ ಅದರದೇ ಆಗಿರುವಂತಹ ನಿಯಮಗಳು ಯಾವ ರೀತಿ ಇದೆ ನೋಡ್ರಿ, ಅದೇ ರೀತಿ ರೇಖೆಯಲ್ಲೂ ಸಮೇತ 5 ನಿಯಮಗಳು ಇವೆ. ಪ್ರತಿಯೊಬ್ಬ ಹೀಲರ್ನು ಸಮೇತ ಈ 5 ನಿಯಮಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ 5 ನಿಯಮಗಳನ್ನ ಇವತ್ ನಾನು ಬರೆಸ್ತೀನಿ. ನಾಳೆ ಬೆಳಿಗ್ಗೆ ಹೇಳ್ತಾ ಇದ್ದೀನಿ, ನಾಳೆ ಸಂಜೆ ನೀವೇನ್ ದೀಕ್ಷಾ ಸಲುವಾಗಿ ಕುಂತಿರ್ತ್ರಿ, ಅವಾಗ ನಿಮ್ಮ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ದಪ್ಪ ಅಕ್ಷರದಲ್ಲಿ ಈ 5 ತತ್ವಗಳನ್ನ ಬರ್ದಿರ್ಬೇಕು. ಓಕೆನಾ? ಬರ್ದ್ಮೇಲೆ ಏನ್ ಮಾಡ್ಬೇಕಂದ್ರ, ಅದು ನಾಳೆ ದೀಕ್ಷೆಯ ನಂತರ ನಿಮ್ ಮನೆಯಲ್ಲಿ ಗೋಡೆ ಇರುತ್ತೆ ನೋಡ್ರಿ, ಒಂದ್ ಗೋಡೆಗೆ ಪೇಸ್ಟ್ ಮಾಡ್ಬೇಕು. ಪ್ರತಿ ದಿನನೂ ಸಮೇತ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 5 ತತ್ವಗಳನ್ನ ಸರಿಯಾಗಿ ಓದಿ ಮಲ್ಕೊಳ್ಬೇಕು. ಮತ್ತೆ ಎದ್ದ ತಕ್ಷಣ ಸರಿಯಾಗಿ ಓದಿ ನೀವು ಫೀಲ್ ಗುಡ್ ಮಾಡ್ಕೊಳ್ಬೇಕು. ಈ 2 ಕೆಲಸಗಳು ನಿಮ್ಗಿವೆ. ಹಾಗಾಗಿ ಈಗ ಮೊದಲನೇ ತತ್ವ ಬರೀರಿ, ರೇಖೆಯ 5 ತತ್ವ ಅಥವಾ 5 ನಿಯಮಗಳಲ್ಲಿ ಮೊದಲನೇ ನಿಯಮ ಬರೀರಿ. ಫಸ್ಟ್ ಒನ್, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಬಹಳ ದೊಡ್ಡದು ಭಯಂಕರ ಇದೆ ನೋಡ್ರಿ, ಹೆಂಗ್ ಮಾಡ್ತೀರಿ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ನಮ್ಮ ರಮಾದೇವಿ ಮೇಡಮ್ ನಗ್ಲತ್ತಾರ, ಬಹಳ ದೊಡ್ಡದ ಮೇಡಮ್, ರೇಖಿ ಕಲಿಯೋದ್ ಹೆಂಗಾರ ಆಯ್ತು, ಸಿಟ್ಟು ಹೆಂಗ್ ಬಿಡಮ್ರಿ? ಸೊ ಇಲ್ಲಿ ಎಲ್ಲರೂ ಮನಸ್ ಬಿಚ್ಚಿ ಮಾತಾಡೋಣ. ನಾವು ನೀವೆಲ್ಲರೂ ಒಂದೇ ಇದ್ದೀವಂತ ಅನ್ಕೊಂಡಿನಿ. ಯಾರೆಲ್ಲರಿಗೂ ಸಿಟ್ಟಿದೆ ಆತ್ಮಸಾಕ್ಷಿಲಿಂದ ಒಪ್ಕೋರಿ. ಹೆಚ್ಚು ಕಮ್ಮಿ ಎಲ್ಲಾರು ಖಾರ ಉಪ್ಪು ಯಾರು ತಿಂತೀವಿ ಎಲ್ಲರಿಗೂ ಸಿಟ್ಟಿರುತ್ತೆ, ಅದ್ರಲ್ಲಿ ಏನು 2 ಮಾತಿಲ್ಲ. ಎಲ್ಲರಿಗೂ ಇದೆ. ಈಗ ಚಾಲೆಂಜ್ ಇರೋದು ಏನು ಅಂದ್ರ, ಈಗ ರೇಖೆಯಲ್ಲಿ ಬರ್ಬೇಕಂದ್ರೆ ಸಿಟ್ಟು ಬಿಡ್ಬೇಕು. ಹೆಂಗ್ ಮಾಡ್ಬೇಕು? ಇದು ದೊಡ್ಡ ಸಮಸ್ಯೆ. ಯಾವಾಗಾದ್ರೂ ನೀವು ಟ್ರೈ ಮಾಡಿರ್ಬೋದು. ಸಿಟ್ಟು ಯಾವತ್ ಬಿಡ್ತೀನಂತ ಡಿಸೈಡ್ ಮಾಡಿರ್ ನೋಡ್ರಿ, ದೇವ್ರಾಣೆ ಅವತ್ ಹೆಚ್ಚು ಸಿಟ್ಟು ಬಂದದ. ಯಾರಿಗ್ ಬಂದಿದೆ ಹೇಳಿ? ಯಾವತ್ ಡಿಸೈಡ್ ಮಾಡಿರ್ ನೋಡ್ರಿ, ಇದ್ರ ನಂತರ ಸಿಟ್ ಮಾಡೋದಿಲ್ಲ, ಅಫರ್ಮೇಶನ್ ಬರ್ದಿರಿ, ಗ್ರಾಟಿಟ್ಯೂಡ್ ಮಾಡಿರಿ, ಎಲ್ಲಾನು ಮಾಡಿರಿ, ಸಂಜೆ ತನಕ ಭಯಂಕರ ಸಿಟ್ಟು ಬಂದಿದ್ದೀವಿ. ರೀಸನ್ ಏನು ಅಂತ ಹೇಳ್ತೀನಿ ನೋಡ್ರಿ. ಸಿಟ್ಟು ಇದೆ ನೋಡ್ರಿ, ಅದು ಒಂದು ನೆಗೆಟಿವ್ ಎನರ್ಜಿ. ಸ್ವಲ್ಪ ಮೆನ್ಷನ್ ಮಾಡ್ಕೊ. ಕೋಪ ಇದೆ ನೋಡ್ರಿ, ಅದು ನೆಗೆಟಿವ್ ಎನರ್ಜಿ ಇದೆ. ಯಾವಾಗ್ಲೂ ನಾವ್ ಎಷ್ಟು ಪಾಸಿಟಿವ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡ್ರಿ, ಅಷ್ಟಷ್ಟು ನೆಗೆಟಿವ್ ಎನರ್ಜಿ ನಮ್ಗೆ ಕಾಡುತ್ತೆ, ಪೀಡಿಸುತ್ತೆ, ಸಮಸ್ಯೆ ಮಾಡುತ್ತೆ, ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅದೆಷ್ಟೋ ಜನ್ಮದಿಂದ ಆ ಕೋಪವನ್ನ ಸಿಟ್ಟನ್ನ ತಗೊಂಡ್ ಬಂದೀವಿ ನಾವು. ಈಗ ಅಚಾನಕ್ಕೆ ಬಿಟ್ಟು ಹಾಕ್ತೀನಂದ್ರೆ ಎಲ್ಲಿಗೆ ಹೋಗ್ಬೇಕು ಪಾಪದು? ನೀವು ಈ ಬಾಗಿಲಿಂದ ಕಳ್ಸ, ಸಂಜೆ ತನಕ ಈ ಬಾಗಿಲಿಂದ ವಾಪಸ್ ನಿಮ್ ಮನೆಗೆ ಬರುತ್ತೆ. ಹಾಗಾಗಿ ಇದು ಸಾಧ್ಯ ಇಲ್ಲ ಅನಿಸುತ್ತೆ, ಆದ್ರೆ ಇದು ಸಾಧ್ಯ ಮಾಡೋದಕ್ಕೆ ನಿಮ್ಗೆ ಒಂದ್ ಟೆಕ್ನಿಕ್ ಅನ್ನ ಹೇಳ್ತೀನಿ. ಸೊ ವರ್ಡ್ ಅನ್ನ ಅರ್ಥ ಮಾಡ್ಕೋರಿ. ನಾನು ಇವತ್ತಿಗೆ ಮಾತ್ರ, ಏನಿದೆ ವರ್ಡ್ ಶಬ್ದ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ನಿಮ್ ಟಾರ್ಗೆಟ್ ಏನಿದೆ, ಚಾಲೆಂಜ್ ಏನಿದೆ? 1 ಡೇ ಏನಿದೆ, ಒಂದಿನ ಸಾಧ್ಯ ಇದೆನಾ? ಈಸಿ ಇದೆಯಲ್ಲ ಒಂದಿನ? ಯಾರೆಲ್ಲರೂ ಬಾಲ್ಯದಲ್ಲಿ, ನಾವು ಸಣ್ಣವರಿದ್ದಾಗ, ಅದು ನಾವ ಯಾವಾಗ್ಲೂ ಉದಾಹರಣೆ ಕೊಡ್ತೀನಿ, ನನ್ಗೆ ಬಹಳ ಖುಷಿ ಆಗುತ್ತೆ. ನಾವು ಬಾಲ್ಯದಲ್ಲಿದ್ದಾಗ ಏನಿತ್ತು ಅಂದ್ರ, ಒಂದೇನೋ ದೆವ್ವ ಇತ್ತು, ಅದು ನಮ್ಮ ಮನೆಗ್ ಬರ್ತಿತ್ತಂತ. ಅದಕ್ಕೆ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ, ಬಾಗಿಲ್ ಮೇಲೆ, ಹೊರಬಾಗಿಲ್ ಮೇಲೆ ಇಂದು ಬೇಡ ನಾಳೆ ಬಾ ಅಂತ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ? ನಾನಂತೂ ಬರ್ದಿದ್ದೆ. ಸೊ ಹಾಗಾಗಿ ಇದು ಒಂದು ನಂಬಿಕೆ, ಫೇತ್ ಅಂಡ್ ಬಿಲೀವ್. ನಾವು ಚಾಪಿಸ್ ಹಚ್ಚಿ ಅಥವಾ ವಿಭೂತಿ ಹಚ್ಚಿ ಇಂದು ಬೇಡ ನಾಳೆ ಬಾ ಅಂತ ಬರ್ದ್ಮೇಲೆ ಅದು ದೆವ್ವ ರಾತ್ರಿ ಬರುತ್ತೆ, ಅದು ಓದುತ್ತೆ ನೋಡ್ರಿ. ಅದನ್ನು ಎಜುಕೇಟೆಡ್, ಅದು ಓದಿದೆ, ಅದನ್ನು ದೆವ್ವ
ಓದಿ ನಾಳೆ ಬಾ ಅಂತ ಹೇಳ್ಯಾರ ಅಂತೇಳಿ ಮತ್ತೆ ಮರ್ದಿವ್ಸ ಬರುತ್ತೆ. ಮರ್ದಿವ್ಸ ಬಂದ್ಮೇಲೆ ಮತ್ತೆ ಇರುತ್ತೆ. ಹಿಂಗೆ ಆಗ ಅದು ಮುದುಕಾಗಿ ಸತ್ತು ಹೋಯ್ತು. ಅದ್ರ ದೇವ್ ಬಂದೇ ಇಲ್ಲ, ಇವತ್ತಿಗೂ ಬಂದಿಲ್ಲದು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಒಂದ್ ಮೆಸೇಜ್ ಏನ್ ಕೊಟ್ಟಿವಿ ಆ ಟೈಮ್ನಾಗ ಅದ್ರ ದೆವ್ವ ಬರುತ್ತೆ, ಓದುತ್ತೆ, ವಾಪಸ್ ಹೋಗುತ್ತೆ ಅಂತ. ಈಗ್ಲೂ ಸೇಮ್ ಅದೇ ಟ್ರಿಕ್ ಅನ್ನ ನಮಗ್ ಫಾಲೋ ಮಾಡೋದಿದೆ. ಏನ್ ಮಾಡ್ಬೇಕು? ಬೆಳಗಾಗಿ ಹೇಳ್ಬೇಕು, ಆ ಚಾರ್ಟ್ ಅನ್ನ ನೋಡ್ಬೇಕು. ಏನು? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಒನ್ ಡೇ ಟಾರ್ಗೆಟ್, ಒನ್ ಡೇ ಚಾಲೆಂಜ್. ಒಂದೇ ದಿನ 24 hours ಅಷ್ಟೇ ತಗೋರಿ. ಇಡೀ ದಿನ ನಿಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬರುತ್ತೆ. ಸಮಸ್ಯೆ ಬರೋದಿಲ್ಲ ಅಂತ ಹೇಳೋದಿಲ್ಲ, ಸಮಸ್ಯೆಗಳು ಬಂದಿರುತ್ತೆ. ಎಲ್ಲವೂ ನಿಮ್ಗ್ ವಿರುದ್ಧ ಏನು ನಡೆಯೋದಿಲ್ಲ ಅಂತಿಲ್ಲ, ನಿಮ್ಮ ವಿರುದ್ಧ ನಡೆಯೋದು ಇರುತ್ತೆ. ಎಲ್ಲಾನು ಬಾಸ್ ಬೈತಾರೆ, ಎಲ್ಲಾನು ಬರುತ್ತೆ. ಆ ಪ್ರತಿ ಸಲ ಸಿಟ್ಟು ಬಂದಾಗ್ಲೂ ನೀವ್ ಏನ್ ಮಾಡ್ಬೇಕು? ಚಾರ್ಟ್ ನೆನ್ಪ್ ಮಾಡ್ಬೇಕು. ಏನು? ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ, ರಿಲ್ಯಾಕ್ಸ್, ನಾಳೆಗ್ ನೋಡೋಣ. ಸಿಟ್ಟು ಬಂದಾಗ ಹೇಳ್ರಿ, ನಾಳೆ ನೋಡೋಣ. ಮತ್ತೆ ಮರ್ದಿವ್ಸ ಬೆಳಗಾಗಿ ಮತ್ತೆ ತತ್ವ ಓದ್ಬೇಕು, ಮತ್ತೆ ಡಿಸೈಡ್ ಮಾಡ್ಬೇಕು, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಇದನ್ನ ಕಂಟಿನ್ಯೂ ಬೇಕಾದ್ರೆ ಬರ್ಕೋರಿ. 21 days ಯಾರು ಫಾಲೋ ಮಾಡ್ತೀರಿ, ದೇವ್ರಾಣೆ ಹೇಳ್ತೀನಿ, ನೀವೆಲ್ಲರೂ ಗೌತಮ್ ಬುದ್ಧ ಆಗ್ಬಿಡ್ತೀರಿ. ದೇವ್ರಾಣೆ ಇದು, ಪ್ರಾಮಿಸ್. ನಿಮ್ ಮನೆ ದೇವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ. 21 ದಿನ ನೀವು ಮಾಡ್ಬೇಕು ಮಕ್ಕಳು. ಯಾರ್ಯಾರು ರೆಡಿ ಇದ್ದೀರಿ? 21 days ನ ಚಾಲೆಂಜು. ಬಟ್ ಪ್ರತಿ ದಿನಾನು ಬೆಳಗಾಗಿ ಅಂತ ಮಾಡ್ಬೇಕು. ಆಮೇಲೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೂ ಮಾಡ್ಬೇಕು. ಮತ್ತೆ ಗುಡ್ ಫೀಲ್ ಮಾಡ್ಬೇಕು. ಎಸ್, ನಾನು ಇವತ್ತಿನ ಟಾಸ್ಕ್ ಅನ್ನ ನಾನು ಕಂಪ್ಲೀಟ್ ಮಾಡಿ. ನೋಡ್ರಿ, ನಿಜವಾದ ಯುದ್ಧ ಯಾವುದು ಅಂದ್ರ ನಮ್ಮ ಮೇಲೆ ನಾವು ಜಯ ಸಾಧಿಸೋದಿದೆ ನೋಡ್ರಿ, ಅದು ನಿಜವಾದ ಯುದ್ಧ ಇದೆ. ನಾವ್ ಇನ್ನೊಬ್ರಿಗೆ ಬಹಳ ಶಾಂತಿ ಇರ್ಬೇಕು, ಸಮಾಧಾನ ಇರ್ಬೇಕು, ಸಿಟ್ಟು ಮಾಡ್ಬಾರ್ದಂತ ಎಲ್ಲಾ ಸ್ಟೋರಿ ಹೇಳ್ತಾ ಇರ್ತೀವಿ. ಯಾವಾಗ ನಾವು ಮಾಡ್ತೀವಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ಟಾರ್ಗೆಟ್ ಯಾರ ಮೇಲಿದೆ? ನನ್ ಮೇಲಿದೆ. ಮಾಡ್ಬೋದಾ? ಇದು ಮಾಡ್ತೀರಿ ಅಂತ ನಾನು ನಂಬಿಕೆ ಇಟ್ಟಿನಿ. 21 days ಮಾಡ್ಬೇಕು. ಇದು ಮೊದಲ ನಿಯಮ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 2ನೇ ನಿಯಮಕ್ಕೆ ಹೋಗೋಣ. 2ನೇ ನಿಯಮವನ್ನ ಬರೀರಿ. 2ನೇದು ಬರೀರಿ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಸೊ ಇಲ್ಲಿನೂ ಸೇಮ್ ಅದೇ ರೀತಿ ಒಂದು ಮಾತನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ. ಜಗತ್ತಲ್ಲಿ ನಿಶ್ಚಿಂತತೆ ಅನ್ನುವಂಥವ್ರು ಯಾರು ಇಲ್ಲ. ನಿಶ್ಚಿಂತ ಯಾರು ಇಲ್ಲ. ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿಗೂ ಟೆನ್ಷನ್ ಅದ, ಅವರಿಗೂ ಚಿಂತೆ ಇದೆ. 1,000 ಕೋಟಿ ಮಾಡೀನಿ ಅಂದ್ರೆ 2,000 ಕೋಟಿ ಹೆಂಗ್ ಮಾಡ್ಲಿ ಅಂತ ಅವರಿಗೂ ಚಿಂತೆ ಇದೆ. ಎಲ್ಲರಿಗೂ ನೋವಿದೆ, ಎಲ್ಲರಿಗೂ ದುಃಖ ಇದೆ, ಪ್ರತಿಯೊಬ್ಬರಿಗೂ. ಈ ಪೃಥ್ವಿ ಮೇಲೆ ಇರುವಂತ ಎಲ್ಲಾ ಜೀವರಾಶಿಗಳಿಗೂ ಸಮೇತ ಚಿಂತೆ ಇದೆ. ಬರೀ ಮನುಷ್ಯಗಷ್ಟೇ ಚಿಂತೆ ಅದಂತ ತಿಳ್ಕೊಬೇಡ್ರಿ. ಇರುವೆ ಮಳೆಗಾಲ ಬರೋಕ್ಕಿಂತ ಮುಂಚೆ ಆಹಾರ ಸಂಗ್ರಹಣೆ ಮಾಡುತ್ತೆ ಅಂದ್ರೆ ಇರುವೆಗೂ ಚಿಂತೆ ಇದೆ. ಹಕ್ಕಿಗಳು ಮಳೆ ಬರೋಕ್ಕಿಂತ ಮುಂಚೆ ಗೂಡ್ ಕಟ್ತಾ ಇವೆ ಅಂದ್ರೆ ಹಕ್ಕಿಗಳಿಗೂ ಚಿಂತೆ ಇದೆ ಅಂತ ಅರ್ಥ. ಹಾಗಾಗಿ ನಿಶ್ಚಿಂತತೆ ಜಗತ್ತಲ್ಲಿ ಯಾರು ಇಲ್ಲ. ಆದ್ರೆ ಒಂದು ವರ್ಡ್ ನಿಮ್ಗೆ ಹೇಳೋದಿದೆ ಅಂದ್ರ, ಚಿಂತೆ ಮಾಡೋದ್ರಿಂದ ಯಾವಾಗ್ಲೂ ಚಿಂತೆ ಕಡಿಮೆ ಆಗೋದಿಲ್ಲ. ಹಂಗೇನಾದ್ರೂ ಆಗದಿದ್ರೆ ನನ್ಗೂ ಐಡಿಯಾ ಕೊಡ್ರಿ, ನಾನು ನಿಮ್ ಜೊತೆ ಕನೆಕ್ಟ್ ಆಗಿರ್ತೀನಿ. ಸಾಧ್ಯ ಇದೇನು? ಯಾವತ್ತೋ ಭಯಂಕರ ಟೆನ್ಷನ್ ಮಾಡ್ಕೊಂಡು, ಟೆನ್ಷನ್ ಯಾವತ್ತು ಟೆನ್ಷನ್ ಕಡಿಮೆ ಮಾಡೋದಿಲ್ಲ, ಇನ್ನೂ ಜಾಸ್ತಿ ಮಾಡುತ್ತೆ. ಹಾಗೆ ಯಾವ ಫ್ರೀಕ್ವೆನ್ಸಿ ನಾವು ಕನೆಕ್ಟ್ ಮಾಡಿರ್ತೀವಿ ನೋಡ್ರಿ, ಅದೇ ಫ್ರೀಕ್ವೆನ್ಸಿ ನಿರಂತರವಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ಪ್ರತಿದಿನಾನು ಚಿಂತೆ ಮಾಡ್ತಾ ಇದ್ದೀರಂದ್ರ ಚಿಂತೆ ಮಾಡುವಂತ ಸಂದರ್ಭಗಳೇ ನಿಮ್ ಜೀವನದಲ್ಲಿ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳುವಂತ ಅಥವಾ ಟೆನ್ಷನ್ ಕೊಡುವಂತ ಜನರೇ ನಿಮ್ ಜೊತೆಗೆ ಕನೆಕ್ಟ್ ಆಗಿರ್ತಾರೆ. ಹಾಗಾಗಿ ನಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇರುತ್ತೆ ನೋಡ್ರಿ, ಯೂನಿವರ್ಸ್ ನಮ್ಗೆ ಅಂಥದ್ದನ್ನೇ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಇವತ್ತಿನಿಂದ ಏನ್ ಮಾಡೋಣ? ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಡಿಸೈಡ್ ಮಾಡ್ಬೇಕು. ಇವತ್ತು ಚಿಂತೆ ಮಾಡ್ಬೇಡ್ರಿ, ನಾಳೆ ನೋಡಮ್ಮಿ. ಏನ್ ಒಂದ್ ದಿನಕ್ಕೆ ದುನಿಯಾ ಮುಣುಗ್ರ ಹೋಗ್ತಾ ಇಲ್ಲ ಅಂತ ಅನ್ಕೊಂಡಿನಿ. ಏನ್ ಈಗ ರೂಪಾ ಮೇಡಮ್ ಚಿಂತೆನೆ ಮಾಡ್ಲತ್ತಿಲ್ಲ ಅಂತ ಎಲ್ಲಾ ಭಯಂಕರ ಎಲ್ಲ ಟೆನ್ಷನ್. ನೋ, ಮಾಡ್ಕೊಳೋರ್ ಮಾಡ್ಕೊಲಿ, ನೀವ್ ಯಾಕೆ ತಲೆ ಕೆಡಿಸ್ಕೊತ್ರಿ? ನೀವ್ ನಿಶ್ಚಿಂತಿರ್ರಿ. ನನ್ಗೂ ಎಲ್ಲಾರು ಹೇಳ್ತಾರ, ಮೇಡಮ್ ಇಷ್ಟ ಖುಷಿ ಇರ್ಲಾಕ್ ಏನ್ ಸಿಕ್ಕದ್ ಬರ್ರಿ ರಾತ್ರಿ ಅಂತಿನ ಫೀಸ್ ಕಟ್ರಿ ಬರ್ರಿ, ಹೇಳ್ತೀನಿ ನಿಮ್ಗೆ ಇಲ್ಲಿ ಬಂದ್ಮೇಲೆ. ಫ್ರೀ ಅಂತ ಹೇಳಂಗಿಲ್ಲ ನಾನು. ಸೊ ಹಾಗಾಗಿ ನೀವು ನೆನ್ಪಿಡ್ರಿ, ನೀವ್ ಎಷ್ಟೆಷ್ಟು ಚಿಂತೆ ಮಾಡ್ತೀರಿ ಅಷ್ಟಷ್ಟು ಚಿಂತೆ ಜಾಸ್ತಿ ಆಗುತ್ತೆ. ಎಷ್ಟೆಷ್ಟು ಖುಷಿ ಆಗಿರ್ತೀರಿ ಅಷ್ಟಷ್ಟು ಖುಷಿ ನಿಮ್ ಹತ್ರ ಜಾಸ್ತಿ ಆಗುತ್ತೆ. ಇವತ್ ಚಾಯ್ಸ್ ಮಾಡ್ಬೇಕು, ನಿಮ್ಗೆ ಖುಷಿ ಬೇಕಾ ಚಿಂತೆ ಬೇಕು? ಯಾವ್ದ್ ಬೇಕು? ಟೆನ್ಷನ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋರಿ. ಯೋಚನೆ ಮಾಡ್ರಿ, ರೇಖಿ ನಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ನನ್ನ ಎದುರಿಗೆ ತಂದು ಕೂಡಿಸಿದೆ ಅಂದ್ರೆ ಅದ್ರದ್ದು ಉದ್ದೇಶ ಏನಾರ ಇರ್ಬೋದಲ್ಲ ನಿಮ್ಮ ಪ್ರತಿ.
ಅದು ರೇಖಿಗೂ ಒಂದ್ ಕಾಳಜಿ ಇದೆ, ನನ್ ಮಕ್ಳು ಇಷ್ಟೆಲ್ಲ ಚಿಂತೆ ಮಾಡ್ತಾ ಇದ್ದಾರೆ, ನಿಶ್ಚಿಂತಾಗಿ ಇಡೋಣ ಅಂತ ಹೇಳಿ. ಸೊ ಹಾಗಾಗಿ ನೆನ್ಪಿಡ್ರಿ, ಪ್ರತಿದಿನ ಬೆಳಗಾಗಿ ಎದ್ದು ಮೈಂಡಿಗೆ ಮೆಸೇಜ್ ಕೊಡ್ಬೇಕು, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಬರುತ್ತೆ ಇಡೀ ದಿನ 24 hours ನಲ್ಲಿ ಏನು ಆಗ್ಬೋದು, ಹೆಚ್ಚಾಗ್ಬೋದು. ಯಾವಾಗ್ಲೂ ಒಂದು ಮಾತನ್ನ ನೆನ್ಪಿಟ್ಕೋರಿ, ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನನ್ನಿಂದನೂ ಸಾಧ್ಯ ಇಲ್ಲ. ಆದ್ರೆ ಸ್ವಸ್ಥಿತಿಯನ್ನ ಸರಿ ಮಾಡೋದಕ್ಕೆ ನನಗ್ ಸಾಧ್ಯ ಇದೆ. ನೀವು ನಿಮ್ಮ ಸ್ವಸ್ಥಿತಿ ಮೇಲೆ ಫೋಕಸ್ ಮಾಡ್ರಿ, ಪರಿಸ್ಥಿತಿ ಮೇಲೆ ಫೋಕಸ್ ಮಾಡ್ಬೇಡಿ. ಪರಿಸ್ಥಿತಿ ಅಂದ್ರೆ ಪರ ಅಂದ್ರೆ ಬೇರೆಯವ್ರ ಸ್ಥಿತಿ ಅದದು, ನಾನ್ಯಾಕೆ ಟೆನ್ಷನ್, ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳ್ರಿ. ನಾನ್ ಯಾವ್ದ್ರ ಮೇಲೆ ಫೋಕಸ್ ಮಾಡೋಣ, ನನ್ ಮೇಲೆ ನಾನ್ ಫೋಕಸ್ ಮಾಡೋಣ. ಸೊ ಹಾಗಾಗಿ ಈಗ ಕುಂತು ಯೋಚನೆ ಮಾಡ್ರಿ, ನೀವ್ ಯಾವ್ದ್ ಚಿಂತೆ ಮಾಡ್ತಾ ಇದ್ದೀರಿ ನೋಡ್ರಿ, ಪ್ರಾಮಿಸ್ ಮಾಡಿ ನಿಮ್ ಮನ್ಸಿಗೆ ಕೇಳ್ರಿ, ನಿಮ್ ಚಿಂತೆ ಇಲ್ಲೇ ಇಲ್ಲದು, ನಿಮ್ ವೈಯಕ್ತಿಕ ಏನು ಇಲ್ಲ. ನಿಮ್ಗೆ ಮನೆ ಚಿಂತೆ ಮಾಡಿರ್ತೀರಿ, ಮಕ್ಕಳ ಚಿಂತೆ ಮಾಡಿರ್ತೀರಿ, ಫೈನಾನ್ಸ್ ಒಟ್ಟೆಲ್ಲ ಹೊರಗಿನ ಚಿಂತೆ ನೋಡ್ರಿ, ಮೈ ತುಂಬಾ ಹಚ್ಕೊಂಡ್ ಕುಂತೀರಿ ನೀವು. ಮೊನ್ನೆ ಫೇಸ್ಬುಕ್ ನಲ್ಲಿ ಯಾರೋ ಒಬ್ರು ಒಂದ್ ಫೋಟೋನ ಹಾಕಿರು, ಆ ಶಿಲ್ಪಾ ಶೆಟ್ಟಿದ ಏನೋ 50 ವಯಸ್ಸು ಸಮೀಪ ಬಂದಿದೆ ಅಂತ, ಹೀರೋಯಿನ್. ಅವಳು ಹೆಂಗಿದ್ದಾಳೆ, ಮತ್ತೊಂದು ಹಳ್ಳಿ ಹೆಣ್ಮಗಳಿದ್ದಾಳೆ 50 ವರ್ಷದ, ಆಕಿ ಹೆಂಗಿದ್ದಾಳೆ ಅಂತ 2 ಫೋಟೋಗಳನ್ನ ಶೇರ್ ಮಾಡಿ. ಈಕಿ ಪಾಪ್ ಚಿಂತಿ ಟೆನ್ಷನ್ ಎಲ್ಲ ತಗೊಂಡ್ ಹಂಗ ಆಗ್ಯಾಳ ಹಳ್ಳಿ ಊರಕಿ ಹೆಣ್ಮಗಳು. ಆ ಶಿಲ್ಪಾ ಶೆಟ್ಟಿನೂ ಅದೇ ವಯಸ್ಸಿನಲ್ಲಿ ಇದ್ದಾಳ, ಇವತ್ತಿಗೂ ಆಕಿ ಸ್ಟಾರ್ ಇದ್ದಾಳೆ. ಹಾಗಾಗಿ ನೀವೇನ್ ಸ್ಟಾರ್ ಆಗ್ತೀರಿ, ಏನ್ ಆಗ್ತೀರಿ ನಿಮಗ್ ಬಿಟ್ಟಿನ. ಹಾಗಾಗಿ ದೇವ್ರು ಒಂದು ಅವಕಾಶವನ್ನ ಕೊಟ್ಟನ, ದಯವಿಟ್ಟು ನಿಶ್ಚಿಂತ ಆಗೋದು ಕಲೀರಿ. ಮತ್ ಚಿಂತೆಗಳು ಬರುತ್ತೆ, ಜೀವನ ಇದೆ, ಸಂಘರ್ಷ ಇದೆ, ಹೋರಾಟ ಇದೆ, ಥಿಂಕ್ ಮಾಡ್ರಿ, ಯೋಚನೆ ಮಾಡ್ರಿ, ಅದರಿಂದ ಹೊರಗೆ ಬರೋದಕ್ಕೆ ಏನೇನ್ ಐಡಿಯಾಗಳು, ಏನೇ ಲೈಫ್ ನಲ್ಲಿ ಏನೋ ಒಂದ್ ಆಗ್ ಹೋಗಿದೆ, ಯಾವ್ದೋ ಒಂದ್ ಪರಿಸ್ಥಿತಿ ಬಂದಿದೆ, ನಿಮ್ ಕೈಯಲ್ಲಿ ಇಲ್ಲ. ಜೋ ಹುವಾ ಸೋ ಹುವಾ, ಪಾಸ್ಟ್ ಈಸ್ ಪಾಸ್ಟ್. ಈ ಕ್ಲಾಸ್ ಮಾಡೋಕ್ಕಿಂತಾನು ಮುಂಚೆ ನಿಮ್ ಜೀವನದಲ್ಲಿ ಏನಾದ್ರೂ ಘಟನೆಗಳು ನಡೆದಿದೆ ಅಂದ್ರೆ ಅದು ನಮ್ ಕೈಯಲ್ಲಿ ಇರೋದಿಲ್ಲ ನೋಡ್ರಿ, ನೆನ್ಪಿಡ್ರಿ ಇದು ಮಾತು. ಈಗ ನನ್ ಕೈಯಲ್ಲಿ ಏನಿದೆ ಅಂದ್ರ ನನಗ್ ನಾನು ಹೆಂಗ್ ಸಂಭಾಳಿಸ್ಕೊಳ್ಬೇಕಂತಿದೆ ನೋಡ್ರಿ, ಅದು ನನ್ ಕೈಯಲ್ಲಿದೆ. ಹಾಗಾಗಿ ಇವತ್ತಿಗೆ ಮಾತ್ರ ಏನ್ ಮಾಡೋದಿಲ್ಲ, ಚಿಂತೆ ಮಾಡೋದಿಲ್ಲ. ಎಲ್ಲಾರು ಒಪ್ಕೊಂಡಿರಿ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಬರೀರಿ ತೆಳಗಿಂದ 3ನೇದ್ ಮತ್ತೆ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಸೊ ಸಾಕಷ್ಟು ಜನ ಒಂದು ವರದಿ ಹೇಳುತ್ತೆ, ಏನು ಅಂದ್ರ 100ರಲ್ಲಿ ಒಂದು 60% ಜನರಿಗೆ ತಾವು ಮಾಡುವಂತ ಜಾಬ್ ಇದೆ ನೋಡ್ರಿ, ಅದು ಇಷ್ಟ ಇರೋದಿಲ್ಲ. ಸುಮ್ನೆ ಸ್ಯಾಲ್ರಿ ಬರುತ್ತೆ ಅಂತ ಮಾಡ್ತಿರ್ತಾರೆ. ಯಾರಿಗೆ ಟೀಚರ್ ಆಗ್ಬೇಕಂತ ಇರುತ್ತೆ ನೋಡ್ರಿ, ಪರ್ಸೆಂಟೇಜ್ ಆ ಕಡೆ ಈ ಕಡೆ ಆಗಿ ಹೋಗಿ ಪೊಲೀಸ್ ಆಗಿರ್ತಾರ. ಮತ್ತೆ ಯಾರಿಗೆ ಪೊಲೀಸ್ ಆಗ್ಬೇಕಂತ ಇರುತ್ತೆ ನೋಡ್ರಿ, ಒಂಚೂರ್ ಪ್ರಾಬ್ಲಮ್ ಆಗಿ ಹೋಗಿ ಕಂಡಕ್ಟರ್ ಆಗಿರ್ತಾರ. ಯಾರು ಏನ್ ಆಗ್ಬೇಕಂತಾರ ನೋಡ್ರಿ, ಅದು ಆಗಿರೋದಿಲ್ಲ. ಇದು ಕಾಮನ್ ಆಗಿ ಎಲ್ಲಾ ಕಡೆಗಿರೋದು. ಆದ್ರೆ ಜೀವನವಿಡೀ ನಾವು ಏನ್ ಮಾಡ್ತಾ ಇದೀವಿ ನೋಡ್ರಿ, ಅದನ್ನ ಇಷ್ಟ ಪಡೋದಿಲ್ಲ ನೋಡ್ರಿ, ಅದು ನಾವು ನಮ್ಮ ಕರ್ತವ್ಯಕ್ಕೆ ಮಾಡುವಂತ ದೊಡ್ಡ ಅನ್ಯಾಯ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ನನ್ ಕರ್ತವ್ಯ. ಈಗ ನಾನ್ ನಿಮ್ ಎದ್ರಿಗೆ ಕುಂತೀನಿ, ನನ್ ಕರ್ತವ್ಯ ಇದೆ. ನೀವು ವಿಡಿಯೋ ಆನ್ ಇಟ್ಟಿರಿ ಆಫ್ ಇಟ್ಟಿರಿ ಅದು ನಿಮಗ್ ಬಿಟ್ಟಿದ, ಆದ್ರೆ ನನ್ ಕರ್ತವ್ಯವನ್ನ ನಾನ್ ಪೂರ್ತಿ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ನನ್ನ ಆತ್ಮಸಾಕ್ಷಿ ಇದೆ ನೋಡ್ರಿ, ನನ್ ಫೀಲ್ ಗುಡ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೆನ್ಪಿಡ್ರಿ, ನೀವು ಯಾವ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಿ ನೋಡ್ರಿ, ಅದಕ್ಕೆ ನ್ಯಾಯ ಕೊಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ನೀವು ತಾಯಿ ಇದ್ದೀರಿ ಅಂದ್ರೆ ತಾಯಿಯ ಪಾತ್ರಕ್ಕೆ ನ್ಯಾಯ ಕೊಡ್ಬೇಕು, ನಿಮ್ ಕರ್ತವ್ಯ ಇದೆ ಇದು. ನೀವು ತಂದೆ ಇದ್ದೀರಿ ಅಂದ್ರೆ ತಂದೆ ಕರ್ತವ್ಯ ಇದೆ. ನೀವು ಜಾಬ್ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಒಂದ್ ಪೋಸ್ಟ್ ಇದೆ, ಅದು ಒಂದ್ ವೇಕೆನ್ಸಿಯನ್ನ ನೀವು ತುಂಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರ ಅದಕ್ಕೆ ನಾವು ನ್ಯಾಯವನ್ನ ಕೊಟ್ಟಾಗ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ನೆನ್ಪಿಡ್ರಿ, ಯಾರು ನಿಮ್ಮ ಜಾಬ್ ಅಥವಾ ಹುದ್ದೆಗಳನ್ನ ಸರಿಯಾಗಿ ನಿಷ್ಠೆಯಿಂದ ನಾವು ಮಾಡ್ತೀವಿ ನೋಡ್ರಿ, ಅವಾಗ ಯೂನಿವರ್ಸ್ ಏನ್ ಮಾಡುತ್ತೆ, ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕುರಿ 4ನೇದು, ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಎಸ್. ಸೊ ಇಲ್ಲಿ ಯಾಕೆ ಈ ಒಂದು ವಾಕ್ಯ ಬಂತು ನಮ್ಮ ರೇಖೆಯಲ್ಲಿ ಅಂದ್ರ, ಸಾಕಷ್ಟು ಸಲ ನಾವ್ ಏನ್ ಮಾಡ್ತೀವಿ ಅಂದ್ರ, ನಮ್ಮ ಅಕ್ಕಪಕ್ಕದವ್ರ ಜೊತೆ ವೈಮನಸ್ ನಮ್ದು ಜಾಸ್ತಿ ಇರುತ್ತೆ. ಗೊತ್ತಿರ್ಲಿ ನಿಮ್ಗೆ, ಮತ್ತೆ ಎಲ್ಲಾ ಕಡೆಗೆ ಇರೋದೇ ವೈಮನಸ್. ಒಂದೇ ಕಾಂಪೌಂಡ್ ಇರುತ್ತೆ ಇಬ್ಬರ ನಡುವೆ, ಅದೇನೋ ಕಸ ಬೀಳುತ್ತೆ, ಏನೇನೋ ಆಗುತ್ತೆ. ಅವ್ರ ಜೊತೆಗೆ ನಮ್ದು ಸರಿ ಇರೋದಿಲ್ಲ ರಿಲೇಶನ್ಶಿಪ್, ಏನೋ ಒಂದ್ ಕಡೆ ಡಿಸ್ಟರ್ಬ್ ಮಾಡ್ಕೊಂಡಿರ್ತೀವಿ.
ಅದು ಕಾಸ್ಟ್ ಇರ್ಬೋದು ಅಥವಾ ಅವರಿಗೂ ನಮಗೂ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ. ಆದ್ರೆ ಒಂದು ಮಾತು ನೆನ್ಪಿಡ್ರಿ, ಒಂದು ನಿಮಿಷದ ಒಳಗಾಗಿ ನಮ್ ತನಕ ಬಂದ್ ನಮ್ಗೆ ಸಪೋರ್ಟ್ ಮಾಡೋರು ಯಾರಾದ್ರೂ ಇದ್ರ ಅನಿವಾರ್ಯ ಸಂದರ್ಭದಲ್ಲಿ ನಮ್ಮ ನೆರೆ ಹೊರವ್ರು ಮಾತ್ರ ಬರ್ತಾರೆ, ನೆನ್ಪಿಡ್ರಿ. ಇವನ್ ಈಗ ನನ್ನ ಯಜಮಾನ್ರು ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರು ಅಲ್ಲಿಂದ ಇಲ್ಲಿ ತನಕ ಬರೋದಕ್ 30 ನಿಮಿಷ ಬೇಕು. ಅದ್ರ ನನ್ ಪಕ್ಕದಲ್ಲಿ ಇರುವಂತ ನನ್ ಕಾಂಪೌಂಡ್ ಬಾಜು ನಮ್ದು ಅಕ್ಕೋರ್ ಇದಾರ್ ನೋಡ್ರಿ, 30 ಸೆಕೆಂಡ್ ಬರ್ತಾರ ಒಳಗ್, ಏನಾಯ್ತ್ರಿ ಅಕ್ಕೋರಿ ನಿಮ್ಗಂತ. ಹಾಗಾದ್ರೆ ನಿಜವಾಗ್ಲಿ ನಮ್ಮವ್ರು ಯಾರು ಅಂದ್ರೆ ಅವ್ರು ಇದ್ದಾರೆ. ಸೊ ಹಾಗಾಗಿ ಯೇಸು ಕ್ರಿಸ್ತನು ಏನ್ ಹೇಳ್ತಾರಂದ್ರ, ನೀನು ನಿನ್ನ ನೆರೆ ಹೊರೆಯವರನ್ನ ಪ್ರೀತಿಸು ಅಂತ ಹೇಳಿದ್ರಲ್ಲ ಬೈಬಲ್ ನಿಲ್ಲಿ, ನೀನು ಹೋಗ್ರಿ ಬೇಕಾದ್ರೆ ಅಥವಾ ನಿಮ್ಗೆ ಪರಿಚಯ ಇದ್ದವ್ರಿಗೆ ಕೇಳು. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರ, ಮೊದಲು ನಾನು ಅವರನ್ನ ಕಾಳಜಿಯಿಂದ ನೋಡ್ಕೊಳ್ಬೇಕು. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ತೇನೆ. ನಾನ್ ಕಾಳಜಿಯಿಂದ ನೋಡಿದಾಗ ಅವ್ರು ನೋಡ್ತಾರಲ್ಲ, ನಾನೇ ಮುಖ ಹಿಂಗ್ ತಿರುಗಿಸ್ಲತ್ತೀನಿ ಅಂದ್ರೆ ಅವ್ರು ನನ್ಕಿಂತ ಹೆಚ್ಚಿಗೆ ಮಾಡ್ತಿರ್ತಾರ. ನಾವ್ ಏನ್ ಕೊಡ್ತೀವಿ ಅದು ವಾಪಸ್ ಬರುತ್ತೆ, ನೆನ್ಪಿಡ್ರಿ. ನಾನು ಸ್ಮೈಲ್ ಕೊಡ್ತಾ ಇದ್ದೀನಿ, ನೋಡ್ ಅವ್ರನ್ನ ನಗ್ತಾ ಇದ್ದೀನಿ ಅಂದ್ರೆ ಅವ್ರು ನಗ್ತಾರ. ನಾನು ಫುಲ್ ಸೀರಿಯಸ್ ಆಗಿನಿ ಅಂದ್ರೆ ಅವ್ರು ಹಂಗೆ ಆಗಿರ್ತಾರ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ಪ್ರತಿದಿನ ಬೆಳಗಾಗಿ ಎದ್ದು ನನ್ನ ಎನರ್ಜಿ ಜೊತೆಗೆ ಕನೆಕ್ಟ್ ಆಗೋರು ಯಾರು ಇರ್ತಾರಂದ್ರೆ ನಮ್ಮ ಅಕ್ಕಪಕ್ಕದವ್ರು. ಹಾಗಾಗಿ ಅವರನ್ನ ನಾನು ಕಾಳಜಿಯಿಂದ ನೋಡ್ಕೊಳ್ತೀನಿ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಈಗ ನಿಮ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡು ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ ಅನ್ನ ಇಟ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರ್ ಲಾಸ್ಟ್ ಒನ್, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಎಸ್. ಸೊ ಇವೇನಿವೆ ನೋಡ್ರಿ, ಇದು ರೇಖಿಯ 5 ತತ್ವಗಳು. ಎಸ್. ಸೊ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂಡಿನಿ. ಕಾಣ್ತಾ ಇದೆನಾ? ಓಕೆ, 1 ನಿಮಿಷ ಇದಕ್ಕೆ ಹೇಳ್ತೀನಿ. ಇದೀಗ ಒಂದು 5 ನಿಮಿಷದ ಒಂದು ತ್ರಾಟಕವನ್ನ ಮಾಡೋಣ. ಈ ತ್ರಾಟಕದಿಂದ ನಿಮ್ ಎದುರಿಗೆ ದೀಪ ಇದೆ, ನೀವು ನಿಮ್ಮ ದೀಪನು ನೀವು ನೋಡ್ಕೊಳ್ಬಹುದು. ಇಲ್ಲ ಅಂದ್ರೆ ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದ್ರ ತುದಿ ಏನಿದೆ ನೋಡ್ರಿ, ದೀಪದ ತುದಿ ಇದೆ ನೋಡ್ರಿ, ಅದನ್ನ ನೋಡ್ಬೇಕು ನೀವು. ನೋಡ್ತಾ 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 ನಿಮ್ ಕಣ್ಣಿಗೆ ನೀರ್ ಬರ್ಬೋದು, ಅಥವಾ ಕಣ್ ರೆಡ್ ಆಗ್ಬೋದು, ಸ್ವಲ್ಪ ಏನಾದ್ರೂ ಆಗ್ಬೋದು. ಅದು ಏನೇ ಆದ್ರೂ ಸಮೇತ ನಿಮ್ಮ ಒಳಗಿನ ನೆಗೆಟಿವ್ ಎನರ್ಜಿ ಹೊರಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷದ ಈ ಆಕ್ಟಿವಿಟಿಯನ್ನ ಎಲ್ರು ಮೊದಲು ನೇರವಾಗಿ ಕುಳಿತುಕೊಡ್ರಿ, ಮತ್ತೆಲ್ರು ವಿಡಿಯೋ ಆನ್ ಮಾಡ್ರಿ. ಎಸ್. ಕನ್ನಡಕ ಇದ್ರೆ ತೆಗೆದು ಬಿಡ್ರಿ. ಇವ್ರು ಯಾರ್ಯಾರು ವಿಡಿಯೋ ಆಫ್ ಇಟ್ಟರೆ ಎಲ್ಲರ ಸ್ಕ್ರೀನ್ ಶಾಟ್ ತಗೋ, ನಾಳೆಗೆ ಇವ್ರಿಗೆ ಲಿಂಕ್ ಹಾಕ್ಬೇಡ್ರಿ. ಓಕೆ. ಎಸ್. ಸೊ ನೇರವಾಗಿ ಕುಳಿತುಕೊಡ್ರಿ. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ರಿ. ಲೈಟ್ ಹಾಕಿ ಸಂಪೂರ್ಣ ನಿಮ್ ಶರೀರ ಇದೆ ನೋಡ್ರಿ, ಬಿಗು ಹಿಡಿಬೇಡ್ರಿ, ಎಲ್ಲ ಲೈಟ್ ಆಗಿ ಬಿಟ್ಟಾಗ. ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳ್ರಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತಾ ಇದೀಗ ತ್ರಾಟಕದ ಮೇಲೆ ಚಿತ್ತ ಬಿಡಿ. ಆ ಜ್ಯೋತಿಯ ತುದಿಯನ್ನ ಗಮನಿಸಿ.
ನಿಧಾನಕ್ಕೆ ಎರಡು ಕಣ್ಣನ್ನ ಮುಚ್ಚಿ ನಿಮ್ಮ ಚಿತ್ತವನ್ನ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ತೆಗೆದುಕೊಂಡು ಬನ್ನಿ. ಅಲ್ಲಿ ಕಾಣುತ್ತಿರುವ ಬಣ್ಣವನ್ನ ಗಮನಿಸಿ. ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸಿ. ಹೃದಯಪೂರ್ವಕವಾಗಿ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ. ಶೂನ್ಯ ಭಾವದಿಂದ ನಿಧಾನಕ್ಕೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಮತ್ತೆ ರಿಲ್ಯಾಕ್ಸ್ ಆಗಿ. ಎಸ್, ಲೈಟ್. ಸೊ ಹೆಂಗ್ ಫೀಲ್ ಆಯ್ತು? ಫೀಲಿಂಗ್ ಚಾಟ್ ಬಾಕ್ಸ್ ಆನ್ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಲೈಟ್ ಫೀಲ್ ಆಯ್ತು. ಝೂಮ್ ಯೂಸರ್ ನಿಮ್ಮ ಹೆಸರು ಬರೀರಿ ದಯವಿಟ್ಟು ಇಲ್ಲಿ. ವೆರಿ ಗುಡ್. ಓಕೆ, ಎಸ್, ಫೀಲ್ ಗುಡ್. ಹಾ, ಬ್ಲೂ ಕಲರ್. ರಿಲ್ಯಾಕ್ಸ್. ಸೊ ಈಗ ಬರೀರಿ 80% ಎನರ್ಜಿ ಇದೆ ನೋಡ್ರಿ, ಅದು ನಮ್ ಕಣ್ಗಳ ಮೂಲಕ ನಮ್ಮ ಆತ್ಮದಲ್ಲಿ ಪ್ರವೇಶ ಆಗುತ್ತೆ. ಹಾ, 80% ಎನರ್ಜಿ. ಹಾಗಾಗಿ ನಾವು ಕಣ್ಣಿನಿಂದ ಏನ್ ನೋಡಿರ್ತೀವಿ ನೋಡ್ರಿ ಅದನ್ನೇ ನಂಬ್ತೀವಿ. ಅದನ್ನೇ ನಂಬ್ತೀವಿ, ಅದ ಸತ್ಯ ಅಂತ ಹೇಳಿ ಅನ್ಕೊಂಡಿರ್ತೀವಿ. ಹಾಗಾಗಿ ಯಾವಾಗ್ಲೂ ಸಮೇತ ನೀವು ತ್ರಾಟಕ ಮಾಡೋದ್ರಿಂದ ನಿಮ್ಗೆ ಸತ್ಯ ದರ್ಶನ ಆಗುತ್ತೆ. ಸತ್ಯ ದರ್ಶನ ಅಂದ್ರೆ ಏನ್ ನೋಡ್ಬೇಕೋ ಅದನ್ನ ಮಾತ್ರ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ತ್ರಾಟಕ ಮಾಡೋದ್ರಿಂದ ಬರ್ಕೋರಿ, ತ್ರಾಟಕದ ಉಪಯೋಗ ಬರ್ಕೋರ್ಬೇಕಾದ್ರೆ. ಹಾ, ಶಶಿಕಲಾ ಮ್ಯಾಮ್. ನಾಳೆ ಎಲ್ಲಾ ಕಂಪನಿದವ್ರೆಲ್ಲ ಹೊರಗ್ ಬರ್ರಿ, ಸಂಸಂಗ್ದವ್ರು ಇವರು ಎಲ್ಲಾರು ನಿಮ್ ಹೆಸರಿಗೆ ಬರ್ರಿ. ಮನೆ ಮಕ್ಳಿದ್ರೆ ಹೆಲ್ಪ್ ತಗೋರು.
ತ್ರಾಟಕದ ಉಪಯೋಗಗಳಲ್ಲಿ ಮೊದಲನೇದು ಬರುತ್ತೆ, ನಿಮ್ಮೊಳಗೆ ಏಕಾಗ್ರತೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ತ್ರಾಟಕ ಮಾಡೋದ್ರಿಂದ. ಆದ್ರೆ ನೀವು ಹಿಂಗ್ ಬೆಳಕಿನಲ್ಲಿ ಮಾಡಂಗಿಲ್ಲ, ಸ್ವಲ್ಪ ಎಲ್ಲಾ ಲೈಟ್ ತೆಗೆದು ಅದನ್ನ ಮಾತ್ರ, ಅಥವಾ ಕಿರು ಬೆಳಕಂತೀವಿ, ಸಣ್ಣ ಬೆಳಕಲ್ಲಿ ಮಾಡ್ಬೇಕದು. ಏಕಾಗ್ರತೆ ನಿಮ್ಮಲ್ಲಿ ಬೆಳೆಯುತ್ತೆ. ಹಾ, ಅದಾದ್ಮೇಲೆ ಎರಡನೇದು, ಯಾರೆಲ್ಲರಿಗೂ ಮೈಗ್ರೇನ್ ಪ್ರಾಬ್ಲಮ್ ಇದೆ ನೋಡು, ತಲೆ ನೋವು ಅಂತ ಹೇಳ್ತಿರ್ತಾರಲ್ಲ, ಅವ್ರು ನೀವು ತ್ರಾಟಕ ಕಂಪಲ್ಸರಿ ಮಾಡಿ ನೋಡ್ರಿ. 21 ಡೇಸ್ ಮಾಡಿ, ಬಾಳ ಮಾಡೋದಿಲ್ಲ, ಒಂದು 10 ನಿಮಿಷ ಮಾಡಿದ್ರೆ ಸಾಕು. 21 ಡೇಸ್ ಕಂಪಲ್ಸರಿ ಮಾಡಿ. ಮತ್ತೆ ಮೊದಲು ನಿಮ್ಗೆ ನೋವು ಜಾಸ್ತಿ ಅನಿಸುತ್ತೆ, ಅದು ತಲೆಗಿಟ್ಕೊರಿ. ಯಾವುದೇ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ನೀವು ಅಧ್ಯಾತ್ಮದ ಕೈ ಹಿಡಿದಿರಿ ಅಥವಾ ರೇಖೆಯಲ್ಲಿ ಬಂದಿರಿ ಅಂದ್ರೆ ಮೊದಲು ಸಮಸ್ಯೆ ಹೆಚ್ಚು ಅನಿಸುತ್ತೆ, ನಿಮಗೆ ದೊಡ್ಡದನಿಸುತ್ತೆ. ಆಮೇಲೆ ಅದು ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ತ್ರಾಟಕ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನಿಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಅಂದ್ರೆ ನೋಡೋ ಗಮನ ಹರಿಸ್ತಾ ಇರ್ತಿರಲ್ಲ, ಅದು ಅಲ್ಲಿ ಪರಿಶುದ್ಧತೆ ಬರುತ್ತೆ. ಚಿತ್ತ ಶುದ್ಧಿ ಆಗುತ್ತೆ. ಆಮೇಲೆ ನಿಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ, ನಾವು ಯಾರನ್ನ ಯಾವ ರೀತಿ ನೋಡ್ತೀವೋ ಅವ್ರು ಹಂಗೆ ಕಾಣಿಸ್ತಿರ್ತಾರ. ಹಾಗಾಗಿ ತ್ರಾಟಕ ಮಾಡೋದ್ರಿಂದ ನಿಮ್ಮ ದೃಷ್ಟಿಕೋನ ಇದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ. ಆಮೇಲೆ ಯಾರ್ಯಾರಿಗೆ ಕಣ್ಣಲ್ಲಿ ನೀರ್ ಬಂದಿವೆ, ಒಂದ್ಸಲ ಕಣ್ಣಲ್ಲಿ ನೀರ್, ಹಾ, ಆ ನೀರೇನ್ ಬಂದಿವೆ ನೋಡ್ರಿ, ಅವೆಲ್ಲ ನಿಮ್ದು ಎನರ್ಜಿ ಹೊರಗ್ ಬಂದಿರೋದು, ನೆಗೆಟಿವ್ ಎನರ್ಜಿ. ಆಗ ಕಣ್ಣಲ್ಲಿ ನೀರ್ ಬರುತ್ತೆ, ಮತ್ತೆ ಸ್ವಲ್ಪ ದಿನ ಬರುತ್ತೆ, ಬಂದು 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 ಆ ನಂತರ ಅದು ನಿಲ್ಲುತ್ತೆ. ಅದಕ್ಕೆ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾರೆ, ತ್ರಾಟಕ ಮಾಡುವಾಗ ಬರುತ್ತೆ, ಕಷ್ಟ ಆಗುತ್ತೆ, ಆಲಿಗಳು ನಿಲ್ಬೇಕು, ಕಣ್ಣಾಲಿಗಳು ಅದು ನಿಲ್ಬೇಕು, ನಿಲ್ಲೋ ತನಕ ಅದು ಬರುತ್ತೆ, ನಿಂತ ಮೇಲೆ ಬರೋದು ನಿಲ್ಲುತ್ತೆ ಅದು. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಒಂದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಜಗತ್ತಿನ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ತ್ರಾಟಕ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ನೆಕ್ಸ್ಟ್ ಬರೀರಿ ಬ್ರಹ್ಮಾಂಡದ 3 ನಿಯಮಗಳು. ಬ್ರಹ್ಮಾಂಡದ 3 ನಿಯಮಗಳು. ಸೊ ಯಾವ ರೀತಿ ನಮ್ಗೆ ನಿಯಮ ಇದೆ, ರೇಖಿಗೆ ನಿಯಮ ಇದೆ, ಎಲ್ಲದಕ್ಕೂ ನಿಯಮ ಇದೆ, ಸೇಮ್ ಅದೇ ರೀತಿ ಯೂನಿವರ್ಸಿಗೂ ಸಮೇತ ಬ್ರಹ್ಮಾಂಡಕ್ಕೂ 3 ನಿಯಮಗಳು ಬರುತ್ತೆ. ಅದರಲ್ಲಿ 1ನೇ ನಿಯಮ ಬರ್ಕೋರಿ, ಬ್ರಹ್ಮಾಂಡದ ಎದುರಿಗೆ ಎಲ್ಲರೂ ಸಮಾನರು. ಇದು ಮೊದಲನೇ ನಿಯಮ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಇದು ದಯವಿಟ್ಟು ತಲೆಗಿಟ್ಕೊಳ್ಳಿ. ಎಲ್ಲರೂ ಸಮಾನರಿದ್ದೀವಿ. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಬರೋದು ಏನು ಅಂದ್ರೆ, ಎಲ್ಲರೂ ಸಮಾನ ಇದ್ರೆ ನಮ್ಗೆ ಯಾಕೆ ಸಮಸ್ಯೆ ಇವೆ? ಯಾರ್ಯಾರಿಗಿದೆ ಪ್ರಶ್ನೆ ಇದು? ಎಲ್ಲರೂ ಸಮಾನ ಇದ್ರೆ ನಮ್ಗೆ ಯಾಕೆ ಬಡತನ ಇದೆ? ಎಲ್ಲರೂ ಸಮಾನ ಇದ್ರೆ ನಮ್ಗೆ ಯಾಕೆ ರೋಗ ರುಜಿನಗಳಿವೆ? ಇದೆಲ್ಲ ಇರೋದು ನಮ್ಮ ಕರ್ಮ ಸಿದ್ಧಾಂತದಿಂದನೇ ಹೊರತಾಗಿ ಯೂನಿವರ್ಸ್ಲಿ ಬಂದಿನ ಗಿಫ್ಟ್ ಅಲ್ಲ ಅವು ಸಮಸ್ಯೆಗಳು ನಮ್ದು. ಹಾಗಾಗಿ ಬರ್ಕೋರಿ ದಯವಿಟ್ಟು, ನಿಮ್ಗೆ ಶಾರೀರಿಕ ತೊಂದರೆ ಇದೆ ಅಂದ್ರ ಪಂಚಭೂತಗಳ ಸಮಸ್ಯೆ ಇರುತ್ತೆ ನಿಮ್ಗೆ. ಪಂಚಭೂತಗಳು ಈ ಚೂರು ಹೆಚ್ಚು ಕಡಿಮೆ ಇರುತ್ತೆ. ಪೃಥ್ವಿ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲ ತತ್ವ, ಆಕಾಶ ತತ್ವ, ಈ ತತ್ವಗಳು ಏರುಪೇರಾದಾಗ ಶಾರೀರಿಕ ಸಮಸ್ಯೆಗಳು ಬರುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಶಾರೀರಿಕ ಸಮಸ್ಯೆಗಳಿಗೆ ಪಂಚಭೂತಗಳ ಕಾರಣ ಇರುತ್ತೆ. ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಗೆ ನಮ್ಮ ಕರ್ಮಗಳು ಕಾರಣ ಇರುತ್ತೆ. ಇಲ್ಲಿ ಬ್ರಹ್ಮಾಂಡ ಯಾವುದಕ್ಕೂ ಕಾರಣ ಇಲ್ಲ. ಹಾಗಾಗಿ ಪರಮಾತ್ಮನ ಮೇಲೆ ಬ್ಲೇಮ್ ಮಾಡೋದು, ತಂದೆ ತಾಯಿ ಮೇಲೆ ಬ್ಲೇಮ್ ಮಾಡೋದು, ಸಮಾಜವನ್ನ ಇದು ಮಾಡೋದು, ಏನೇನೋ ಮಾಡ್ತಿರ್ತೀವಿ, ಅದೆಲ್ಲ ಬಿಟ್ಟು ಹಾಕ್ರಿ. ಈ ಎರಡನ್ನ ತಲೆಗಿಟ್ಕೊರಿ. ಶಾರೀರಿಕ ತೊಂದರೆ ಇದೆ ಅಂದ್ರೆ ನಿಮ್ಗೆ ಪಂಚಭೂತಗಳಲ್ಲಿ ಯಾವುದೋ ಒಂಚೂರು ಹೆಚ್ಚು ಕಡಿಮೆ ಆಗಿರುತ್ತೆ, ನೀವು ಅದಕ್ಕೆ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು, ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಒಂದ್ ವೇಳೆ ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಯಲ್ಲಿ ನೀವು ಬಹಳ ಇದ್ದೀರಿ ಅಂದ್ರ ನಮ್ಮ ಕರ್ಮ ಸಿದ್ಧಾಂತ ನಾವು ಮಾಡಿರುವಂತದ್ದು ಒಂದ್ ನೆನ್ಪಿಡ್ರಿ, ನಾನ್ ನನ್ ಕಡೆಯಿಂದ ಏನ್ ಕೊಡ್ತೀನಿ ನೋಡ್ರಿ ಅದು ವಾಪಸ್ ಬರುತ್ತೆ, ರೇಖೆಯಲ್ಲೂ ಸಮೇತ ಅಷ್ಟೇ. ಹಾಗಾಗಿ
ನಾನು ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆದಾಗ ಮಾತ್ರ ಬ್ರಹ್ಮಾಂಡ ನನ್ ಜೊತೆಗೆ ಏನಾಗುತ್ತೆ ಅಂದ್ರೆ ಜೋಡಿಸ್ಕೊಳ್ಳುತ್ತೆ. ಅದಕ್ಕೆ ಇಲ್ಲಿ ಬರ್ಕೋರಿ, ಬ್ರಹ್ಮಾಂಡಕ್ಕೂ ಸಮೇತ ಒಂದಿಷ್ಟು ಕೋಡ್ಗಳು ವರ್ಕ್ ಮಾಡುತ್ತೆ. ಬ್ರಹ್ಮಾಂಡದ ಜೊತೆಗೆ ಜೋಡಿಸ್ಕೊಳ್ಳೋದು. ಮೊಬೈಲ್ ಟು ಮೊಬೈಲ್ ಕನೆಕ್ಷನ್ ಇರುತ್ತೆ ನೋಡಿ, ಗೊತ್ತಲ್ಲ ನಿಮ್ಗೆ. ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡ್ರಿ. ನಾನೀಗ ಆರ್ತಿ ಇದ್ದಾರೆ, ನನ್ ಕಾಣ್ತಾ ಇದ್ದಾರೆ ಆರ್ತಿ ಮೇಡಮ್. ನಾನು ಆರ್ತಿ ಮೇಡಮ್ ಅವ್ರಿಗೆ ಕಾಲ್ ಮಾಡ್ಬೇಕಾಗಿದೆ. ನನ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಆರ್ತಿ ಅವರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಡೈಲ್ ಮಾಡ್ತಾ ಇದ್ದೀನಿ ಲಲಿತಾ ಅವ್ರ ನಂಬರ್. ಹೀಗಾಗಾದ್ರೆ ಫೋನ್ ಲಲಿತಾ ಅವ್ರಿಗೆ ಹೋಗುತ್ತಾ, ಆರ್ತಿ ಅವ್ರಿಗೆ ಹೋಗುತ್ತಾ? ಲಲಿತಾಗೆ ಹೋಗುತ್ತೆ. ಸೇಮ್ ಇದೇ ಆಗ್ತಾ ಇರೋದು ನಮ್ ಜೊತೆಗೆ. ನಮಗೆ ಯೂನಿವರ್ಸ್ಲಿಂದ ಬೇಕಾಗಿರೋದು ಒಂದಿದೆ, ನಾವು ಕೇಳ್ತಾ ಇದ್ದೀವಿ ಇನ್ನೊಂದು. ಸೊ ಹಾಗಾಗಿ ಇಲ್ಲಿ ರೇಖೆಯಲ್ಲಿ ನಿಮಗೆ ಏನ್ ಬೇಕು ನೋಡ್ರಿ, ಅದು ಕೇಳೋದಕ್ಕೆ ನೀವು ರೆಡಿ ಆಗಿರ್ತೀರಿ, ಆ ಭಾಷೆ ಬರುತ್ತೆ. ಹಾಗಾಗಿ ರೇಖೆಯಲ್ಲಿ ಸಿಂಬಲ್ಸ್ ಗಳಿರುತ್ತೆ ನೋಡ್ರಿ, ಆ ಸಿಂಬಲ್ಸ್ ಗಳಿಗೆ ನಾವು ಕೋಡ್ಗಳಂತ ಕರಿತೀವಿ. ನೀವು ಸಿಂಬಲ್ಸ್ ಗಳ ಮೂಲಕ ಕನೆಕ್ಟ್ ಆಗೋದಿರುತ್ತೆ, ಎನರ್ಜಿ ಫ್ರೀಕ್ವೆನ್ಸಿಯ ಜೊತೆಗೆ ಕನೆಕ್ಟ್ ಆಗೋದಿರುತ್ತೆ. ಹಾಗಾಗಿ ಒಂದು ತಲೆಯಾಗಿಟ್ಕೊಡ್ರಿ, ಬ್ರಹ್ಮಾಂಡದ ಎದುರಿಗೆ ಎಲ್ಲರೂ ಸಮಾನತೆ, ಯಾರು ಹೆಚ್ಚು ಯಾರು ಕಡಿಮೆ ಯಾರು ಇಲ್ಲೇ ಇಲ್ಲ. ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಒಂದ್ 4 ಮಂಜಿಲ್ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಂಡು, ದೊಡ್ಡ ಮಹಡಿ ಕಟ್ಟಡ. ಅಲ್ಲಿಂದ ಒಬ್ಬ ಭಿಕ್ಷುಕ ಕೆಳಗ್ ಬಿದ್ರು ಅವ್ನು ಹೋಗ್ಬಿಡ್ತಾನ. ಒಬ್ಬ ಅಗರ್ಭ ಶ್ರೀಮಂತನು ಕೆಳಗ್ ಬಿದ್ದನಂತ ತಿಳ್ಕೊಂಡು 4-5 ಮಂಜಿಲ್ ಬಿಲ್ಡಿಂಗ್, ಏನಾಗುತ್ತೆ? ಇವನ್ ಬಹಳ ಶ್ರೀಮಂತ ಇದ್ದಾನ, ಬ್ರಹ್ಮಾಂಡ ಏನಾದ್ರೂ ಕಾಪಾಡುತ್ತೆ? ನೋ, ಇಬ್ರು ಡೆತ್ತೆ, ಇಬ್ರು ರಾಮ್ ನಾಮ್ ಸತ್ಯೇನೆ. ಹಾಗಾಗಿ ಬ್ರಹ್ಮಾಂಡದಲ್ಲಿ ಯಾವತ್ತು ಭೇದ ಭಾವ ಇಲ್ಲ. ನನಗೆ ಏನಾದ್ರೂ ಸಮಸ್ಯೆಗಳಿವೆ ಆರೋಗ್ಯದಲ್ಲಿ ಮತ್ತೊಂದ್ರಲ್ಲಿ ಅಂದ್ರ ನಂದೇ ಏನೋ ಡಿಫಾಲ್ಟ್ ಇದೆ ಅಂತ, ನನ್ನ ಚಾಯ್ಸಸ್ ಸರಿ ಇರ್ಲಿಕ್ಕಿಲ್ಲ. ನಾವು ಬಹಳಷ್ಟು ಸಲ ಏನ್ ಮಾಡ್ತೀವಿ ಅಂತ ತಿಳ್ಕೊರಿ, ವಿಚಾರ ಮಾಡ್ರಿ ನೀವು. ಎಲ್ಲರಿಗೂ ಏನ್ ಅನಿಸುತ್ತೆ? ಈಗ ಒಂದ್ ಮಾತು ಹೇಳ್ತೀನಿ ನೋಡ್ರಿ. ಯಾರಿಗೆ ಗೊತ್ತಿದೆ ಗುಡಿಸಲ್ ಕಟ್ಟೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಗುಡಿಸಲ್ ಕಟ್ಟೋದು ಎಷ್ಟು ದಿನ ಬೇಕು? 2 ದಿನ 3 ದಿನ ಮುಗೀತು. ಅದೇ ಅರಮನೆ ಕಟ್ಟೋದಕ್ಕೆ. ಸೊ ಹಾಗಾಗಿ ನಂದು ಯಾವ್ದಾದ್ರು ಡ್ರೀಮ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂದ್ರ ನಂದು ಅರಮನೆ ಕಟ್ಟೋ ತಯಾರಿ ನಡ್ಲತ್ತದಂತ ತಿಳ್ಕೊರಿ ನೀವು. ಯೂನಿವರ್ಸ್ ನಿಮ್ಗೆ ಅನ್ಯಾಯ ಮಾಡ್ತಾ ಇದೆ, ನನಗೆ ಸಿಗ್ತಾ ಇಲ್ಲ ತಿಳ್ಕೊಬೇಡ್ರಿ. ನಂದು ಅರಮನೆ ನಿರ್ಮಾಣ ಆಗ್ತಾ ಇದೆ, ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಈಗ ನಿಮ್ಮ ಎಲ್ಲಾ ಡ್ರೀಮ್ಸ್ ಗಳು ಫುಲ್ಫಿಲ್ ಆಗುತ್ತೆ. ಆದ್ರೆ ಒಂದ್ ಅರ್ಥ ಮಾಡ್ಕೊರಿ, ಬ್ರಹ್ಮಾಂಡ ನಿಮ್ಗೆ ಅನ್ಯಾಯ ಮಾಡ್ತಾ ಇಲ್ಲ, ನಿಮ್ಗೆ ನ್ಯಾಯನೇ ಕೊಟ್ಟಿದೆ. 1ನೇ ಪಾಯಿಂಟ್. ಅದಾದ್ಮೇಲೆ 2ನೇ ಬರ್ಕೋರಿ, ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ. ಬ್ರಹ್ಮಾಂಡದ ಎದುರಿಗೆ ಎಲ್ಲರೂ ಸಮಾನರೇ ಇದ್ದಾರೆ, ಸೇಮ್ ಅದೇ ರೀತಿ ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ. ಇಲ್ಲಿ ಯಾರು ಏನ್ ಮಾಡ್ತೀವಿ ನೋಡ್ರಿ ಅದ ವಾಪಸ್ ಬರುತ್ತೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ. ನ್ಯೂಟನ್ನ 3ನೇ ನಿಯಮ. ನಾನು ಈ ಕಡೆಯಿಂದ ಎಷ್ಟು ಬಾಲ್ ಸ್ಪೀಡ್ ಆಗಿ ಹಾಕಿರ್ತೀನಿ ಅಷ್ಟೇ ವಾಪಸ್ ಸ್ಪೀಡ್ ಆಗಿ ಅದು ವಾಪಸ್ ಬರುತ್ತೆ. ಸೊ ಹಾಗಾಗಿ ನೆನ್ಪಿಡ್ರಿ, ನನ್ನ ವ್ಯವಹಾರ ಯಾವ ರೀತಿ ಇರುತ್ತೆ ನೋಡ್ರಿ, ನನ್ನ ವಿಚಾರಗಳು ಯಾವ ರೀತಿ ಇರುತ್ತೆ ನೋಡ್ರಿ, ನನಗೆ ಎದುರಿನ ವ್ಯಕ್ತಿನೂ ಸಮೇತ ಸೇಮ್ ಅದೇ ರಿಸಲ್ಟ್ ಕೊಡ್ತಿರ್ತಾನೆ. ಹಾಗಾಗಿ ಇಲ್ಲಿ ನ್ಯಾಯ ಇದೆ ನೋಡ್ರಿ, ಅದು ಸಮಾನವಾಗಿದೆ, ಇದರಲ್ಲಿ ಏನು 2 ಮಾತಿಲ್ಲ. ಅದಾದ್ಮೇಲೆ ಬರ್ಕೋರಿ, ಯೂನಿವರ್ಸ್ ನ ಎದುರಿಗೆ ಎಲ್ಲರೂ ಸ್ಪೆಷಲ್ ಆಗಿದ್ದೀವಿ, ವಿಶೇಷತೆ ಇದೆ ನಮ್ಮ ಹತ್ರ. ಯೂನಿವರ್ಸ್ ಹೇಳುತ್ತೆ. ಬ್ರಹ್ಮಾಂಡದ ಎದುರಲ್ಲಿ ನೀವು ಸುಮ್ನೆ ಒಂದ್ ಎಕ್ಸಾಂಪಲ್ ನೋಡ್ರಿ, ನೀವೆಲ್ಲ ಎಲ್ಲಾರ್ದು ಸ್ಕ್ರೀನ್ ಸ್ವಲ್ಪ ಹಿಂಗ್ ಮಾಡಿ ನೋಡ್ರಿ, ನೋಡೋಣ. ಸ್ಕ್ರೀನ್ ಅನ್ನ ಸ್ಕ್ರೋಲ್ ಮಾಡಿ ನೋಡ್ರಿ. ಎಲ್ಲಾರು ಮನುಷ್ಯರಿದ್ದೀವಿ. ಅಟ್ಲೀಸ್ಟ್ ಇಷ್ಟಾದ್ರೂ ಉದಾಹರಣೆ ತಗೋ. 74 ಮೆಂಬರ್ಸ್ ಇದೆ, ಎಲ್ಲಾರು ಮನುಷ್ಯರಿದ್ದೀವಿ, ಇದ್ದೀವಿಲ್ಲ? ಎಲ್ಲಾರ್ದು ಇಷ್ಟೇ ಮುಖ ಇದೆ, ಹಿಂಗ್ ಮಾಡ್ಕೊಂಡ್ ನೋಡ್ರಿ, ಹಿಂಗ್ ಮಾಡ್ರಿ ನೋಡ್ರಿ, ಇದಿಷ್ಟೇ ಇದೆ. ಮತ್ ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಅವ, ಮೂಗ್ ಎಲ್ಲಿರ್ಬೇಕು ಇಲ್ಲೇ ಅದ, ಬಾಯಿ ಎಲ್ಲಿರ್ಬೇಕು ಅಲ್ಲೇ ಇದೆ. ಆದ್ರೂ ಒಬ್ರಂಗ್ ಇನ್ನೊಬ್ರಿಲ್ಲ. ಎಷ್ಟು ಅದ್ಭುತ ಇದಿರ್ಬೇಕು, ಯೋಚನೆ ಮಾಡ್ರಿ. ಹಾಗಾಗಿ ಜಗತ್ತಿನ ಬೇಕಾದ್ರೆ ಬರ್ಕೋರಿ, ಜಗತ್ತಿನ 700 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಂಗ 2ನೇ ಪೀಸ್ ಇಲ್ಲೇ ಇಲ್ಲ. 2ನೇ ವಿಜಯ ಸರಸ್ವತಿ ಇಲ್ಲ, 2ನೇ ಶಶಿ ಮೇಡಮ್ ಇಲ್ಲ, ನಮ್ದು 2ನೇದವ್ರು ಯಾರು ಇಲ್ಲೇ ಜಗತ್ತಲ್ಲಿ. ಹಾಗಾಗಿ ಸಿಂಗಲ್ ಪೀಸ್ ಇದ್ದೀವಿ ನಾವೆಲ್ಲ. ನೆನ್ಪಿಟ್ಕೋರದಕ್ ಬರ್ಕೋರಿ, ನಮ್ಮಷ್ಟು ವಿಶೇಷತೆ, ನಮ್ಮಷ್ಟು ವಿಶಿಷ್ಟತೆ, ನಮ್ಮಷ್ಟು ವಿಭಿನ್ನತೆ ಜಗತ್ತಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಏನಿದೀವಿ, ಸ್ಪೆಷಲ್, ಗ್ರೇಟ್ ಇದ್ದೀವಿ. ಇದು ನೀವು ಫೀಲ್ ಮಾಡ್ಕೊಳ್ಬೇಕು. ಯಾರಿಗೆಲ್ಲ ಫೀಲ್ ಆಗ್ತಾ ಇದೆ, ಎಸ್ ನನ್ನಂಗ್ ಯಾರು ಇಲ್ಲ ನೋಡ್ರಿ. ಬೇಕಾದ್ರೆ ನಿಮ್ ತರ ಯಾರಾದ್ರೂ ಇರೋದಕ್ ಸಾಧ್ಯ ಇದೆ? ಇಲ್ಲೇ ಇಲ್ಲ. ಮತ್ ಇರೋದು ಇಷ್ಟ್ರಾಗೆ ಬದಲಾವಣೆ ಇದೆ. ಮತ್ ಕಾಲ್ ಎಲ್ಲಿರ್ಬೇಕು ಅಲ್ಲೇ ಅವ, ಕೈ ಎಲ್ಲಿರ್ಬೇಕು ಅಲ್ಲೇ ಇದೆ.
ಮತ್ ಹಂಗ ಹೋಗ್ಲಿ ಒಬ್ರದೇನ ಹೆಚ್ಚ ಕಮಾರ ಆಗಿ ಅದೇ ಸೈಜ್ ಅಲ್ಲಿ ಕಣ್ಣವ, ಒಬ್ರಂಗ ಇನ್ನೊಬ್ರಿಲ್ಲ. ನಿಮ್ಗ್ ಗೊತ್ತಾ ಫಿಂಗರ್ ಪ್ರಿಂಟ್ಸ್ ನಮ್ಮಂಗ ಇಡೀ ಜಗತ್ತಿನಲ್ಲಿ 2ನೇ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ಗಳು ಮ್ಯಾಚ್ ಆಗೋದಿಲ್ಲ. ಎಷ್ಟ್ ಅದ್ಭುತ ಇದ್ದೀವಿ ನೋಡ್ರಿ. ಇಷ್ಟೆಲ್ಲಾ ಇಟ್ಕೊಂಡು ಅಳ್ತೀವಿ ನಾವು, ಹಂಗಾಯ್ತು ಹಿಂಗಾಯ್ತು ಅಂತ. ಸೊ ಹಾಗಾಗಿ ನಾವು ಅದ್ಭುತ ಇದೀವಿ. ನನ್ ಕೆಲವ್ರು ಹೇಳ್ತಾರ, ಮೇಡಮ್ ನಮ್ಮಂಗೆ 7 ಜನ ಇರ್ತಾರ್ರಿ ಅಂತ. ಯಾರ್ ಕೇಳಿದ್ರಿ? ಹೆಂಗ್ರಿ ಮೇಡಮ್, ನಮ್ಮಂಗೆ 7 ಜನ ಇರ್ತಾರ. ನಾನ್ ಅವಾಗ ಒಂದ್ ಆನ್ಸರ್ ಮಾಡ್ತೀನಿ, ನಮ್ ತರ ಫೇಸ್ ಇರ್ಬೋದಿಲ್ಲ ಅಂತಿಲ್ಲ, ಇರ್ಬೋದಿಲ್ಲ ಅಂತಿಲ್ಲ ಹೇಳೋದಿಲ್ಲ. ನಾನ್ 700 ಕೋಟಿ ಇದೆ ಅಂದ್ರೆ 6-7 ಬಂದಿರ್ಬೇಕು ಹಂಗೆ ಅಪ್ಪಿ ತಪ್ಪಿ. ಅದ್ರ ಫೇಸ್ ಮಾಡೋ ಸಾಮರ್ಥ್ಯ ಇದೆಯಲ್ಲ ನಮ್ ತರ ಯಾರಿಗೂ ಇಲ್ಲ, ನೆನ್ಪಿಡ್ರಿ. ನಾನಂತ ಇನ್ನೊಂದ್ ತರ ಇದ್ರು ನಮ್ ಮನಿಗ್ ಕರ್ಕೊಂಬರ್, ನಮ್ಮ ಅತ್ತಿ ಕೈದಾಗ ಒಂದ್ 2 ದಿನ ಇಡ್ರಿ, ನಮ್ಮ ಅತ್ತೆಯವ್ರ ಕೈದಾಗ ಒಂದ್ 2 ದಿನ ಇರ್ರಿ, ನಿಮ್ಗೆ ಗೊತ್ತಾಗಿರ್ತದೆ ಏನದಂತ. ಹಾಗಾಗಿ ನೆನ್ಪಿಡ್ರಿ, ನಾವೆಲ್ಲರೂ ವಿಶೇಷ ಇದ್ದೀವಿ, ವಿಶಿಷ್ಟ ಇದ್ದೀವಿ, ವಿಭಿನ್ನವಾಗಿದ್ದೀವಿ. ಮತ್ತೆ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ ನೋಡ್ರಿ, ಅದು ನಮ್ ಜೊತೆಗೆ ಕನೆಕ್ಟ್ ಇದೆ ಯಾವಾಗ್ಲೂ ಯಾವಾಗ್ಲೂ. ಅದಕ್ಕೆ ಹೇಳ್ತಾರೆ ನೋಡು, ಕೂಗಿ ಕರೆದರೆ ಓ ಎನ್ನನೇ ಶಿವ. ನನ್ಗೆ ಕೂಗೋದಕ್ ಬರ್ತಾ ಇಲ್ಲ. ನನ್ಗೆ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಸಮಸ್ಯೆಯನ್ನ ನನ್ನಂತವ್ರಿಗೆ ಹೇಳ್ತಾ ಇದ್ದೀನಿ. ಈಗ ನಾನ್ ನೊಂದಕ್ಕಿದ್ದೀನಿ, ನನ್ನ ಸಮಸ್ಯೆ ಯಾರಿಗ್ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೊಬ್ರು ನೊಂದವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರು ಪರಿಹಾರ ಕೊಡ್ತಾರ? ಇಲ್ಲ. ನಾನು ಯಾರಿಗ್ ಹೇಳ್ಬೇಕಂದ್ರೆ ಅಲ್ಲಿ ಹೇಳ್ಬೇಕು, ಮೆಸೇಜ್ ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ನನ್ನ ಮೆಸೇಜ್ ಸರಿಯಾಗಿ ಅಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ರಿಸಲ್ಟ್ ಎಲ್ಲಿಂದ ಬರುತ್ತೆ ಹೇಳ್ರಿ? ಬರೋದಿಲ್ಲ. ಹಾಗಾಗಿ ನಮ್ಗೆ ನಾವ್ ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರ, ಬ್ರಹ್ಮಾಂಡದ ಜೊತೆಗೆ ಯಾವಾಗ್ಲೂ ಕನೆಕ್ಟ್ ಆಗಿರಿ. ಮತ್ತೆ ಯಾವಾಗ್ಲೂ ಒಂಟಿತನ ಇಟ್ಕೋಬೇಡ್ರಿ. ನನ್ಗೆ ಯಾರು ಇಲ್ಲ ಅಂತ ಫೀಲ್ ಇದೆ ನೋಡ್ರಿ, ಅದು ದಯವಿಟ್ಟು ಇಡ್ಬೇಡ್ರಿ. ಇವತ್ತು ಒಂದು ವರದಿ ಹೇಳುತ್ತೆ, ಯಾರೆಲ್ಲರಿಗೂ ಕ್ಯಾನ್ಸರ್ ಆಗಿದೆ ನೋಡ್ರಿ, ಅವ್ರಿಗೆ ಇರೋದು ಒಂದೇ ಫೀಲ್ ಇತ್ತು, ಏನು ಅಂದ್ರೆ ಒಂಟಿತನ. ಎಲ್ಲವೂ ಇದ್ದು ನನ್ಗೆ ಯಾರು ಇಲ್ಲ ಅನ್ನೋ ಫೀಲಿಂಗ್ ಇರುತ್ತೆ ನೋಡ್ರಿ, ಅವರಿಗೆ ಕ್ಯಾನ್ಸರ್ ಆಗುತ್ತೆ. ಹಾಗಾಗಿ ಯಾವಾಗ್ಲೂ ಬ್ರಹ್ಮಾಂಡ ನನ್ ಜೊತೆಗಿದೆ, ಪರಮಾತ್ಮ ನನ್ ಜೊತೆಗಿದ್ದಾನೆ, ಒಂದು ಶಕ್ತಿ ನನ್ ಜೊತೆ ಕೆಲಸ ಮಾಡ್ತಾ ಇದೆ ಅಂತ ನೀವೆಷ್ಟು ವಿಶ್ವಾಸ ಮಾಡ್ತೀರಿ ನೋಡ್ರಿ, ಅಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಡನ್. ನಾಳೆ ಇನ್ನೊಂದ್ಸಲ ಅನೌನ್ಸ್ಮೆಂಟ್ ಮಾಡ್ತೀನಿ. ನಾಳೆ 7 ಗಂಟೆಗೆ ಕ್ಲಾಸ್ ಇದೆ. 7 ಗಂಟೆಯಿಂದ 9 ಗಂಟೆ ತನ ಇರುತ್ತೆ. ನಾಳೆ ನಮ್ದು 3 ಸೆಷನ್ ಅನ್ನ ಮಾಡ್ತೀನಿ. 3 ಅವಧಿಗಳು ನಡೆಯುತ್ತೆ 2 ಅವರ್ಸ್ ನಲ್ಲಿ. 1ನೇ ಸೆಷನ್ ನಲ್ಲಿ ನಿಮ್ಗೆ ಸೆಲ್ಫ್ ಫೀಲಿಂಗ್ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಲಿಸ್ತೀನಿ ನಾನು, ಫಸ್ಟ್ ಸೆಷನ್. ಅದಾದ್ಮೇಲೆ 2ನೇ ಸೆಷನ್ ನಲ್ಲಿ ಏನ್ ಬರುತ್ತೆ ಅಂದ್ರೆ, ನಮ್ಮ ರೇಖಿ ಲೆವೆಲ್ 2 ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ, ಅದ್ರ ಏನೇನ್ ಮಾಹಿತಿ ಇದೆ, ಒಂದಿಷ್ಟು ರೇಖಿ ಲೆವೆಲ್ 2 ನ ಮಾಹಿತಿಯನ್ನ ಕೊಡ್ತೀವಿ. ಒಂದು 15 ನಿಮಿಷ ಇರುತ್ತೆ. ಅದಾದ ನಂತರ ನಿಮ್ಗೆ ಮತ್ತೆ ದೀಕ್ಷೆ ಇರುತ್ತೆ. ದೀಕ್ಷೆ ಆದ್ಮೇಲೆ ಸೈಲೆಂಟ್ ಮೋಡಿಗೆ ಹೋಗೋದಿರುತ್ತೆ. 3rd ಪಾಯಿಂಟ್ ರಿಪೀಟ್. ಥರ್ಡ್ ಪಾಯಿಂಟ್ ಇದ್ರದನ್ನ, ನಾವೆಲ್ಲರೂ ಸ್ಪೆಷಲ್ ಇದ್ದೀವಿ ಅಂತ, ವಿಶೇಷ ಇದ್ದೀವಿ ಅಂತ. ನಮ್ಮಂಗೆ ಯಾರಿಲ್ಲ, ಒಪ್ಕೋರ್ ನೀವು. ಫೀಲ್ ಆಗುತ್ತೆ ಇಲ್ಲ ನಿಮ್ಗೆ? ನಮ್ ತರ ಯಾರು ಇಲ್ಲೇ ಇಲ್ಲ. ನಿಮ್ಗೆ ಗೊತ್ತಾ, ನಮ್ಮ ಥಾಟ್ಸ್ ಇದೆ ನೋಡ್ರಿ, ಪ್ರತಿ ದಿನಕ್ಕೆ 60,000 ವಿಚಾರ ಮಾಡುವಂತ ಬ್ರೈನ್ ಇದೆ ನಮ್ದು. ನಮ್ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ 60,000 ವಿಚಾರ ಮಾಡುತ್ತೆ. ಅದಕ್ಕೆ ಜಗತ್ತಿನ ಅತ್ಯಂತ ವೇಗವಾದ ವಾಹನ ಯಾವುದು ಅಂದ್ರೆ ಮನಸ್ಸು. ಇಂಥ ಮನಸ್ಸಿದೆ, ಇಂಥ ಬ್ರಹ್ಮಾಂಡ ಇದೆ, ಎಲ್ಲವೂ ಇದ್ದು ಏನೇನೂ ಇಲ್ಲದಂತೆ ಏನ್ ಮಾಡ್ತಾ ಇದೀವಿ ಅಂದ್ರ, ಆ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದ್ರ ಜೊತೆ ಕನೆಕ್ಟ್ ಆಗಿವಿ. ಯಾವಾಗ ನೀವು ರೇಖಿಯೊಳಗ್ ಬಂದಿರ್ತ್ರಿ, ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ, ನಿಮಗ್ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ಯಾವಾಗ್ಲೂ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ನೀವು ನಗ್ತಾ ಇಲ್ಲ ಅಂದ್ರೆ ಯಾವ್ದಾದ್ರ ಆಗೋದ್ ನಿಲ್ಲುತ್ತೆ ಅಂತ ತಿಳ್ಕೊಬೇಡ್ರಿ. ನಿಮ್ ನಗುವಿಗೆ ಅದಕ್ಕೆ ಏನ್ ಸಂಬಂಧ ಇಲ್ಲ, ನೀವು ಮಾತ್ರ ಖುಷಿಯಾಗಿರ್ರಿ. ಹೋಗ್ಲಿ, ಏನ್ ಮಾಡ್ತೀರಿ ತಗೊಂಡು. ಖುಷಿಯಾಗಿರೋದು ನನ್ ಪಾತ್ರ ಇದೆ, ನಾನ್ ಮಾಡ್ಬೇಕಷ್ಟೇ. ನನ್ ಪಾತ್ರ, ನಾನ್ ತಾಯಿ ಆಗಿದ್ದೀನಿ, ತಾಯಿ ಪಾತ್ರ. ಈಗ ನಿಮ್ ಎದ್ರಿಗೆ ಕುಂತೀನಿ, ಈ ಪಾತ್ರ ಮಾಡ್ತಾ ಇದ್ದೀನಿ ನಾನು ಒಂದ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ, ಈ ಪಾತ್ರ. ಇದನ್ ಮೇಲೆ ಎದ್ದ ಮೇಲೆ ಮತ್ತೆ ನನ್ ಪಾತ್ರ ಚೇಂಜ್ ಆಗುತ್ತೆ. ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಪ್ರತಿಯೊಂದನ್ನ ಮಾಡ್ತಾ ಮಾಡ್ತಾ ಹೋಗೋಣ. ಹಾಗಾಗಿ ಎಲ್ರು ಸ್ಪೆಷಲ್ ಇದ್ದೀರಿ, ಎಲ್ರು ಪರಮಾತ್ಮನ ಎದುರಿಗೆ ಈಕ್ವಲ್ ಇದ್ರಿ, ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ ಅನ್ನುವಂಥದ್ದನ್ನ ನಿಮ್ ಮೈಂಡ್ ಅಲ್ಲಿ ಇಟ್ಕೊಡ್ರಿ ಅಂತೇಳಿ ಹೇಳ್ತಾ, ಇವತ್ತಿನ ಕ್ಲಾಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.